ಏ ಗಂಗಾ, ನಿನ್ನ ಫ್ರೆಂಡ್ ಕತೆ ಮುಂದೇನೈತೆ ಹೇಳ. ಅಲ್ಲ ಕಣೆ, ಈಗ ಯಾರು ಸೋತ್ರು ಯಾರು ಗೆದ್ರು ಅಂತಾನೆ ಗೊತ್ತಾಗಿಲ್ವಲ್ಲ. ಇನ್ನು ಏನೇನು ಮಾಡಿದ್ಲು ಅವಳು? ಅದೇ ನಿನ್ನ ಫ್ರೆಂಡ್ ಗಂಡನ ಶೌತಿ ಪ್ರಿಯತಮೆ. ಅಯ್ಯೋ ಅಯ್ಯೋ ಅಯ್ಯೋ, ಆಸ್ತಿ ಹೊಡಿಯೋಕೆ ಇಷ್ಟೆಲ್ಲ ಮಾಡ್ತಾರೇನೆ? ನಂಗಂತೂ ಗೊತ್ತಿಲ್ಲಾಗಿತ್ತಪ್ಪ. ಅಯ್ಯೋ ದೇವ್ರೇ, ದುಡ್ಡಿಗೆ ಇಷ್ಟೊಂದು ಬೆಲೆನಾ? ಅಯ್ಯೋ ಮಂಕ್ದಿಮೆ ಗಿರ್ಜಿ, ಅಲ್ಲ ಕಣೆ, ದುಡ್ಡು ಅಂದ್ರೆ ಯಾರ ಹೆಣ ಕೂಡ ಬಾಯ್ಬಿಡತ್ತಂತಾನೆ, ಗಾದೆನೇ ಇಲ್ವಾ? ಅಯ್ಯೋ ಅಲ್ಲ, ಇವನಿಗೇನಾಗಿತ್ತೆ? ಈ ಸುಮ್ಮನ ಗಂಡಂಗೆ ಬುದ್ಧಿ ಬಿಡ್ವಾ? ಅಯ್ಯೋ ಅಲ್ಲ, ಇವನು ಇಂಥ ಬಂಗಾರದಂತ ಹೆಣ್ತೀನಿ ಬಿಟ್ಟು ಅವಳು ಯಾವಳ್ಳೋ ಕೈ ಸಿಕ್ಕಾಕೊಂಡ್ಬಿಟ್ಟಿದ್ದಾನಲ್ಲೇ. ಬಾಬಾ, ಅಯ್ಯೋ ಈಗಿನ ಕಾಲದಲ್ಲಿ ಯಾರು ಬಿಟ್ಟು ದುಡ್ಡು ಸಿಗತ್ತೆ ಅದು ಬಿಡೋರಿದಾರ? ಅಯ್ಯೋ ಹೆಣನೇ ಎದ್ದು ಬಂದು ದುಡ್ಡು ತಗೊಂಡು ಹೋಗ್ಸ್ ಮತ್ತೆ ಸಾಯತ್ತಂತೆ. ಅಷ್ಟು ಪ್ರೀತಿ ಕಣೆ ಹಣ ಅಂದ್ರೆ. ಅಯ್ಯೋ ಏನಪ್ಪ, ನಾನಂತೂ ಒಂದು ಕಾಣೆ. ಅಯ್ಯೋ, ಸುಮನ ಗಂಡನ ಪ್ರಿಯತಮೆ ಸುಮನ್ ಸಂಸಾರದ ಕತೆ ಕೇಳ್ಬಿಟ್ರೆ ದೇವ್ರೆ, ಯಾವ ಹೆಣ್ಗೂ ಬರಬಾರ್ದು ಅನಿಸ್ತಿದ್ಯಪ್ಪ. ಅಯ್ಯೋ, ನಮ್ಮ ಗಂಗನ ಸಂಸಾರ ಅಂತೂ ಹಾಗಾಗಿಲ್ವಪ್ಪ. ನನ್ನ ಮಗ ದೇವ್ರಂತವನು, ಭಾರಿ ಒಳ್ಳೆಯವನು ನೋಡ್ದ ಗಂಗಾ. ಅಬ್ಬ, ನಾನಂತೂ ದೇವ್ರಂತವನಪ್ಪ. ಸುಮ್ಮನೆ ಗಂಡನೇ ಕೆಟ್ಟವನು, ನಾನಲ್ಲಪ್ಪ. ಅಯ್ಯೋ ಅತ್ತೆ, ಈಗಿನ ಕಾಲದಲ್ಲಿ ಹಣಕ್ಕೆ, ಆಸ್ತಿಗೆ, ಅಂತಸ್ತಿಗೆ, ಕಾರ್ಗೆ ಇರೋ ಬೆಲೆ ಸಂಬಂಧಕ್ಕೆ, ಒಳ್ಳೆತನಕ್ಕೆ, ಒಳ್ಳೆ ಪ್ರೀತಿಗೆ ಎಲ್ಲಿದೆ ಅತ್ತೆ ಬೆಲೆ? ಅಯ್ಯೋ, ನೋಡಿಲ್ವಾ ನೀನು ಸೀರಿಯಲ್ಲೆಲ್ಲನೂ ಹಾಗೆ ಅಂತೆ. ಅಯ್ಯೋ, ಹೆಂಗಿದೆ ಗೊತ್ತಾತೆ ದುಡ್ಡಿಗೆ ಬೆಲೆ? ಅಲ್ಲ, ದುಡ್ಡಿದೆ ಅಂತಂದ್ರೆ ಸಾಕು, ಅವರನ್ನು ಮಾತಾಡ್ಸೋರೇನು, ಅವ್ರ ಫ್ರೆಂಡ್ಶಿಪ್ ಬೆಳೆಸೋದೇನು, ದುಡ್ಡಿಗೇನೆ ಬೆಲೆ ಅತ್ತೆ. ಅಯ್ಯೋ, ನಿಮ್ಮಂಥ ಅಜ್ಜಿಯರು ಕುಸೈತಾನು ದೊಡ್ಡ ಶ್ರೀಮಂತಿಗೆ ನೆಂಟ್ರಿಸ್ಟ್ರು ಬಂದುಬಿಟ್ರು ಅಂದ್ರೆ ಒಂಥರ, ಬಡವ್ರ ನೆಂಟ್ರಿಸ್ಟ್ರು ಬಂದರೆ ಒಂಥರ ಎಲ್ಲ ಮಾಡ್ತಾರೆ ಅತ್ತೆ. ಅಯ್ಯೋ, ಯಾವ ಕಾಲದಲ್ಲಿ ಇದ್ದೀರಾ ನೀವು? ಆದರೂ ಆಗಿರ್ಬೋದು ಕಣೆ. ಏನಪ್ಪ, ನಾನಂತೂ ಒಂದು ಕಾಣೆ, ನನ್ನ ಕಾಲದಲ್ಲಿ ಹೀಗಿಲ್ಲಾಗಿತ್ತೇನೋ, ಹೀಗಿತ್ತೆ. ಅಯ್ಯೋ ಅದು ಎಲ್ಲ ಕಾಲದಲ್ಲಿ ಇತ್ತು ಕಣೆ. ಏನು ಗೊತ್ತಾತೆ, ಈಗಿನ ಕಾಲದಲ್ಲಿ ಹೆಣ್ಮಕ್ಳು ತುಂಬ ಕಡಿಮೆ ಅಲ್ವೇ? ಈಗಿನ ಕಾಲದಲ್ಲಿ ಹೆಣ್ಮಕ್ಳು ಹುಡುಗನ ಹೆಂಗೆ ಆರಿಸ್ತಾರೆ ಅಂದರೆ, ಯಾರ ಹತ್ರ ಎಷ್ಟು ದುಡ್ಡಿದೆ, ಯಾರ ಹತ್ರ ಎಷ್ಟು ಸೈಟ್ ಇದೆ, ಯಾರಿಗೆ ಎಷ್ಟು ಪಗಾರ ಬರುತ್ತೆ, ಯಾರ ಮನೇಲಿ ಎಷ್ಟು ಜಮೀನಿದೆ, ಎಷ್ಟು ದುಡ್ಡಾಗತ್ತೆ, ಎಷ್ಟು ಕ್ವಿಂಟಲ್ ಬೆಳೆ ಬರುತ್ತೆ, ಅಯ್ಯೋ ಅದನ್ನು ನೋಡ್ಕೊಂಡು ಮದುವೆ ಆಗ್ತಾರೆ ಅತ್ತೆ. ಅಯ್ಯೋ, ಹೋದ ಕಾಲದಲ್ಲಿತ್ತು, ನನಗೆ ಯಾವುದೇ ಚಟ ಇಲ್ಲದೆ ಇರೋ ಶ್ರೀರಾಮ್ನಂತ ಗಂಡ ಸಿಕ್ಕಿದ್ರೆ ಸಾಕು, ನನ್ನ ಕುಟುಂಬವನ್ನು ಚೆನ್ನಾಗಿ ನೋಡ್ಕೊಂಡು ಹೋಗೋನಾದರೆ ಸಾಕಪ್ಪ ಶಿವನೇ ಅಂತ ಹೇಳೋ ಕಾಲ ಬಂದಿತ್ತು. ಈಗೇನಿದ್ರು ಯಾರು ಎಷ್ಟು ಡಿಂಗ್ ಡಾಂಗ್ ಮಾಡ್ತಾರೆ ಅಂತ ನೋಡ್ಕೊಂಡು ಮದುವೆ ಆಗೋರೇ ಜಾಸ್ತಿ. ಅದೇ ಮತ್ತೆ, ಲೈಫನ್ನು ಚೆನ್ನಾಗಿ ಎಂಜಾಯ್ ಮಾಡಬೇಕು. ಇರೋ ಒಂದು ಜೀವನ ಯಾವತ್ತು ಹೋಗ್ತೀವೋ ಅಂತ ಗೊತ್ತಿಲ್ಲ. ಇವತ್ತು ಹುಟ್ಟಿದ್ದೀವಿ, ಇವತ್ತು ಬದುಕ್ತಾ ಇದ್ದೀವಿ, ನಾಳೆ ಸಾಯ್ತೀವೋ, ಹೇಗೆ ಸಾಯ್ತೀವೋ, ಎಲ್ಲಿ ಸಾಯ್ತೀವೋ ಏನೂ ಗೊತ್ತಿಲ್ಲ. ಇದ್ದಷ್ಟು ದಿವಸ, ಇರುವಷ್ಟು ಸಮಯ ಎಂಜಾಯ್ ಮಾಡ್ಕೊಂಡು ಲೈಫನ್ನು ಕಳೆದ್ಬಿಟ್ರೆ ಆಯ್ತಲ್ವಾ? ಅದಕ್ಕೋಸ್ಕರ ದುಡ್ಡು ಬೇಕು ತಾನೆ. ಈ ಸಂಬಂಧಗಳು ಕಟ್ಕೊಂಡು ಯಾರಿಗೆ ಏನಾಗಬೇಕಾಗಿದೆ? ದುಡ್ಡು ಬಿಸಾಡಿದ್ರೆ ಮಾರಿಗೊಂದು ಸಂಬಂಧ, ಮನೆಗೊಂದು ಬಂಧು ಬಳಗ. ದುಡ್ಡಿದ್ರೆ ದುನಿಯಾ, ಇಲ್ಲದೆ ಇದ್ರೆ ಬೀದಿಲೋಗೋ ನಾಯಿ ಕೂಡ ಮೂಸ್ ನೋಡಲ್ಲ ಇವತ್ತಿನ ಕಾಲದಲ್ಲಿ. ದುಡ್ಡಿದ್ರೆ ನಾಯಿನೂ ಬಾಲ ಅಲ್ಲಾಡಿಸ್ಕೊಂಡು ಕುಯ್ 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 ಅಂತ ಬರ್ತದೆ. ಸ್ನೇಹಿತರೆ, ಸುಮಾರು ಕತೆ ನಿಮ್ಗೇನಾದ್ರು ಇಷ್ಟ ಆಗ್ತಿದೆ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಪೂರ್ತಿ ವಿಡಿಯೋ ನೋಡಿ, ಓಕೆನಾ? ನೋಡೋಣ, ಸುಮಾರು ಕತೆ ಕೇಳೇ ಬಿಡೋಣ. ಅತ್ತೆ, ಈ ಮನೆ ಹಾಳಿ ಸುಮ್ಮನ ಸೌತಿ ಇದ್ದಾಳಲ್ಲ, ಈ ಬಿಕ್ನರಿ ಬಿತ್ತಿಗೆ ಹೆಂಗಂದ್ರೂ ಆಸ್ತಿ ಬರ್ಸ್ಕೊಳ್ಳೇಬೇಕು ಅಂದ್ಬಿಟ್ಟು ಪ್ರೀತಿ ನಾಟಕ ಆಡಿರೋ ಜೊತೆಗೆ ಅವನು ಪ್ರಾಣದ ಜೊತೆನೂ ಚೆಲ್ಲಾಟ ಆಡ್ತಾ ಇದ್ದಾಳಂತೆ. ಹೆಂಗೆ ಗೊತ್ತಾ? ಅಯ್ಯೋ, ಅವನ ಹೆಸರಲ್ಲಿ ತುಂಬಾನೇ LIC ದುಡ್ಡು, ಅದೇ ಇನ್ಸೂರೆನ್ಸ್ ದುಡ್ಡು ಇದೆಯಂತೆ. ಹೌದೇನೆ, ಅದಕ್ಕೇನೆ ಮಾಡಿದ್ಲು ಅವಳು. ಅಯ್ಯೋ ಅತ್ತೆ, ಯಾರಿಗೂ ಹೇಳಕ್ ಹೋಗ್ಬಿಡಿ, ಆಮೇಲೆ ನಮ್ಮ ತಲೆ ಮೇಲೆ ಬಂದು ಗಿದ್ದೇತು ಪೊಲೀಸ್ ಕೇಸ್. ಆಮೇಲೆ ಏನು ಮಾಡಿದ್ಲಂತ? ಅಲ್ಲ, ಈ ಆಕ್ಸಿಡೆಂಟ್ ಆಗ್ಸತ್ರೆ ಒಂದಲ್ಲತ್ತೆ, ಡಬಲ್ ಅಲ್ಲಂತೆ, ತ್ರಿಬಲ್ ಅಮೌಂಟ್ ಬರುತ್ತಂತೆ LICದು.
ಅದಕ್ಕೋಸ್ಕರ ಅವಳು ತಾನು ಸಾಯಿಸಿರೋ ಥರ ಆಗಬಾರ್ದು ಅಂದ್ಬಿಟ್ಟು ಕಾರ್ನ ಬ್ರೇಕೇ ಫೇಲ್ ಮಾಡಿಬಿಟ್ಟಿದ್ದಾಳಂತೆ ಅವಳು. ಅಯ್ಯೋ ಶಿವನಿ, ಎಂಥ ಕಾಲ ಬಂದೋಗ್ಬಿಟ್ಟಿದ್ಯಪ್ಪ. ಈ ಭೂಮಿ ಬಣ್ಣದ ಬುಗುರಿ ಆ ಶಿವನೇ ಚಾಟಿ ಕಣೋ. ಏನಾಗ್ತಿದೆ ಅತ್ತೆ? ಅಲ್ಲ ಕಣೆ, ನೀನ್ ಹೇಳ್ತಿರೋದು ಕೇಳ್ಬಿಟ್ರೆ ನನಗಂತೂ ಕೈ ಕಾಲು ನಡಕ್ ಬರ್ತಾ ಇದೆ ಕಣೆ. ನನ್ನ ಮಗನ ದೊಡ್ಡ ಆಫೀಸರ್ ಕಣೆ. ಅಯ್ಯೋ, ಅವನಿಗೂ ಯಾರು ಬಾಳಾದ್ರೂ ಈ ರೀತಿ ಮಾಡಿಬಿಟ್ರೆ ಮ್ಯಾನೇಜರ್ ತಿನ್ನೋ. ಅಲ್ಲ ಕಣೆ, ಆಫೀಸಲ್ಲಿ ಅವನ ಕೈ ಕೆಳಗೆ ಕೆಲಸ ಮಾಡ್ತಿರೋರು ಯಾರಾದರೂ ಅವನ ಹತ್ರ ಇರೋ ದುಡ್ಡಿಗೆ ಆಸೆ ಪಟ್ಟು ಈ ರೀತಿ ಮಾಡಿಬಿಟ್ರೆ ಅಂತ ಭಯ ಆಗ್ತಿದೆ ಕಣೆ. ಅಯ್ಯೋ ಪಾಪ, ನನ್ನಮ್ಮ ನನ್ನ ಬಗ್ಗೆ ಎಷ್ಟು ಕಾಳಜಿ ಇಟ್ಕೊಂಡಿದ್ದಾಳೆ. ಆ ರೀತಿ ಏನೂ ಆಗಲ್ಲ ಅಮ್ಮ. ನೀವು ಈ ಗಂಗನ ಮನೇಲಿ ಹೊರಗಡೆ ಹಾಕ್ಬಿಟ್ರೆ ನೀವೇ ಈ ಮನೇಲಿ ಮಹಾರಾಜರ ಥರ ಇರ್ಬೋದು. ನನ್ನ ಡಾರ್ಲಿಂಗ್ ತುಂಬ ಒಳ್ಳೆಯವಳು. ಅವಳಿಗೆ ಹಿರಿಯರಂದರೆ ತುಂಬಾ ರೆಸ್ಪೆಕ್ಟ್ ಇದೆ, ತುಂಬಾ ಗೌರವ ಕೊಡ್ತಾಳೆ. ಅಷ್ಟೇ ಅಲ್ಲ ಅತ್ತೆ, ಇನ್ನೂ ಇದೆ ಕೇಳಿಸ್ಕೊಳ್ಳಿ. ಅಯ್ಯೋ ಶಿವನೇ, ನೀನು ಹೇಳ್ತಿರೋದು ಕೇಳ್ಕೊಂಡ್ಬಿಟ್ರೆ ಮೇಲ್ಗಡೆ ಶಿವನ್ ಇರೋನು ಒಂದು ಚಾಟಿ ಏಟ್ ಕೊಡಬಾರ್ದು ಅನಿಸ್ತಿದೆ ಕಣೆ. ಮೊನ್ನೆ BMH ಮೆಲೋಡಿ ಚಾನಲ್ ಇದೆಯಲ್ಲ, ಆ ಅಕ್ಕ ಒಂದು ಹಾಡು ಹೇಳಿದ್ಲು. ಯಾವ್ದು ಗೊತ್ತಾ? ಈ ಭೂಮಿ ಬಣ್ಣದ ಬುಗುರಿ ಆ ಶಿವನೇ ಚಾಟಿ ಕಣೋ, ನಿಂತಾಗ ಬುಗುರಿಯಾಟ ಕೊಡುತ್ತಾನೆ ಚಾಟಿಯ ಏಟ, ಕಾಲ ಕ್ಷಣಿಕ ಕಣೋ ಈ ಭೂಮಿ ಬಣ್ಣದ ಬುಗುರಿ. ಅಯ್ಯೋ ಅತ್ತೆ, ಮೇಲ್ಗಡೆ ಇರೋ ಶಿವನು ಚಾಟಿ ಏಟ್ ಕೊಡ್ತಾನ ಇಲ್ವೋ ಗೊತ್ತಿಲ್ಲ. ಸುಮಾಳ ಅದೇ ಸೌತಿ ಸುಮಾಳ ಗಂಡನಿಗೆ ಮಾತ್ರ ಅದ್ಭುತವಾದಂಥ ಚಾಟಿ ಏಟ್ ಕೊಡ್ತಾ ಇದ್ದಾಳೆ ಅವಳು. ಕೇಳಿಸ್ಕೊಳ್ಳಿ ಅತ್ತೆ. ಅಯ್ಯೋ ಗಂಗಾ, ಇನ್ನೇನು ಚಾಟಿ ಏಟ್ ಕೊಟ್ಲೆ? ಈಗ ಕೊಟ್ಟಿರೋದನ್ನೇ ತಡ್ಕೊಂಡ್ರೆ ಸಾಕಾವ ಅವನು. 7 ಜನ್ಮಕ್ಕಾಗೋಳು ಕೊಟ್ಟಿದ್ದಾಳೆ ಅವಳು. ಅಯ್ಯೋ ಅಷ್ಟೇ ಸಾಕ ಮಾವ ಅವನು ಮಾಡಿರೋ ಮೋಸಕ್ಕೆ? ಇನ್ನು ಸ್ವಲ್ಪ ಕೊಡ್ಲಿ ಬಿಡಿ ಅವಳು. ಇನ್ನೇನೇ ಮಾಡಿದ್ಲು ಅವಳು? ಅವನಿಗೆ ಚೆನ್ನಾಗಿ ಕುಡಿಯೋ ಅಭ್ಯಾಸ ಇತ್ತಾತೆ. ಅವಾಗ ಇವಳು ಚೆನ್ನಾಗಿ ಕುಡಿಸ್ಬಿಟ್ಟು ಅವನಿಗೆ ಈ ಆಫೀಸ್ ಫೈಲ್ಗೆಲ್ಲ ಸಹಿ ಹಾಕ್ಸ್ಕೊಬೇಕಲ್ಲ, ಅದೇ ರೀತಿನೇ ಇವಳು ಏನು ಮಾಡಿದಾಳೆ ಗೊತ್ತಾ? ಈ ಆಸ್ತಿ ಫೈಲ್ಸ್ಗಳು ಇವು ಇರ್ತಾವೇನು ಡಾಕ್ಯುಮೆಂಟ್ಸು, ಆಸ್ತಿದು ವೀಲ್ ಏನಂತಾರಲ್ಲತ್ತೆ, ಅದ್ರನ್ನ ಆ ಆಫೀಸ್ ಫೈಲ್ ಒಳಗಡೆ ಹಾಕಿಬಿಟ್ಟು ಅಷ್ಟು ಆಸ್ತಿ ಇದೆಯಲ್ಲ ಅವನ ಹೆಸರಲ್ಲಿ ಅದಷ್ಟು ಇವಳು ಬರ್ಸ್ಕೊಂಡ್ಬಿಟ್ಟಿದ್ದಾಳಂತೆ ಅತ್ತೆ. ಅಯ್ಯೋ ಅಯ್ಯೋ ಅಯ್ಯೋ, ನಾನಂತೂ ಹುಷಾರಾಗಿರ್ತೀನಪ್ಪ. ಇನ್ಮೇಲೆ ಕುಡಿಯೋದೇ ಇಲ್ಲ. ನಾನು ಕುಡಿದ್ರೆ ತಾನೇ ಯಾರಾದರೂ ನನ್ನ ಆಸ್ತಿ ಬರ್ಸ್ಕೊಳಕ್ಕೆ. ಅಯ್ಯೋ ಸೊಸೆ ಮುದ್ದು, ಅದು ಬೇರೆ ಆಯ್ತೇನೆ. ಹಾಗಿದ್ರೆ ಅವನಿಗೆ ಆಸ್ತಿ ಇಲ್ಲ ಈಗ. ಅಯ್ಯೋ, ಇನ್ನೇನೇ ಮಾಡಿದ್ಲು ಅವಳು? ಅಯ್ಯೋ, ಇನ್ನೇನು ಮಾಡ್ತಾಳೆ ಮಾವ? ಈ ವೇಸ್ಟ್ ಬಾಡಿನ ಆಸ್ತಿ ಬರ್ಸ್ಕೊಂಡು ದುಡ್ಡು ಹೋಯ್ತು, ಬಂಗಾರ ಹೋಯ್ತು, ಒಡವೆ ಹೋಯ್ತು, ಸೈಟ್ ಹೋಯ್ತು, ಬಂಗ್ಲೆ ಹೋಯ್ತು ಅವಳ ಪಾಲಿಗೆ. ಇನ್ನು ಇನ್ಸೂರೆನ್ಸ್ ದುಡ್ಡು ಹೋಯ್ತು. ಇನ್ನೇನು ಮಾಡ್ತಾಳೆ ಈ ವೇಸ್ಟ್ ಬಾಡಿನ? ಮನೆಯಿಂದ ಆಚೆ ಹಾಕಿದ್ದು. ಅಮ್ಮ ತಾಯಿ ಭಿಕ್ಷೆ ಹಾಕಿರಿ, ಊಟ ಮಾಡದೆ 1 ವಾರ ಆಯ್ತು, ಭಿಕ್ಷೆ ಹಾಕಿರಿ. ಅಣ್ಣಾರ 1 ರೂಪಾಯಿ ಇದ್ರೆ ಹಾಕ್ರ, 2 ದಿವಸ ಆಯ್ತು ಊಟ ಮಾಡಿದೆ. ಅಮ್ಮೋರೆ ದಯವಿಟ್ಟು ಭಿಕ್ಷೆ ಹಾಕಿ, ಏನಾದರೂ ಹಾಕಿ, ಊಟ ಕೊಟ್ಟರು ಆಗತ್ತೆ. ಜನ 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 ಕಾಂಚಾಣ ಕುಣಿಯುತ್ತಲಿದೆ ಆ ಕಡೆ, ಜನ 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 ಕಾಂಚಾಣ ಅಂತ ಭಿಕ್ಷೆ ಬೇಡ ಪರಿಸ್ಥಿತಿ ಬಂದಿದೆ ಅತ್ತೆ ಒಂದು. ಹೀಗಾಗತ್ತೆ ಅತ್ತೆ. ನಮ್ಮವ್ರನ್ನ ಸಂಬಂಧಗಳನ್ನ ನಂಬ್ಕೊಳ್ದೆ ಬೀದಿಲಿ ಹೋಗೋರು ಯಾರನ್ನಾರು ನಂಬ್ಕೊಂಡ್ಬಿಟ್ರೆ ಇದೇ ಕತೆ. ಬೇಕಿತ್ತ ಅವನಿಗೆ? ಈಗ ಆಸ್ತಿನೂ ಇಲ್ಲ, ಅಂತಸ್ತು ಇಲ್ಲ, ಶ್ರೀಮಂತಿಕೆನೂ ಇಲ್ಲ, ಕಾರ್ ಇಲ್ಲ, ಬಂಗ್ಲೆ ಇಲ್ಲ, ಏನೂ ಇಲ್ಲ.
ಅಲ್ಲೇ ಮಲ್ಕೋಬೇಕು, ಬೀದಿಲಿ ಯಾರಾದರೂ ಹಾಕಿದ್ರೆ ಊಟ ಮಾಡಬೇಕು, ಅಲ್ಲೇ ಮಲ್ಕೋಬೇಕು. ಸೋಫಾ ಸೀಟೇ ಬಾಬಾ ಬಾಬಾ, ಅದು ಎಂಥ ಸೋಫಾ ಸೀಟ್ ಆಗಿತ್ತಂತೆ ಅವನ ಮನೆಯಲ್ಲಿ. ಅಲ್ಲ, ಎ ಸಿ ರೂಮಲ್ಲಿ ಮಲ್ಕೋತಿದ್ದವನು ಈಗ ಬೀದಿಲಿ ಮಲ್ಕೊಳ್ಳೋ ಪರಿಸ್ಥಿತಿ ಬಂದಿದೆ ಅಂತೆ. ಚೆನ್ನಾಗಿಲ್ವೇ ಕತೆಗಳು? ಇದೇನಿದು? ಅತ್ತೆ ಮಾವ ಸೊಸೆ ಎಲ್ಲ ಸೇರಿ ಏನೋ ಮೀಟಿಂಗ್ ನಡೆಸ್ತಾ ಇರೋಂಗಿದೆ. ಓ, ಈಗ ಬಂದ್ರೇನ್ರಿ? ಬನ್ನಿ ಬನ್ನಿ. ಬಂದಿದ್ದಾನೆ ಶ್ರೀಕಾಂತ್, ಈಗ ಬಂದೇನಪ್ಪ. ಕುಡಿಯೋದಕ್ಕೆ ಏನಾದರೂ ಕೊಡ್ಲಾ? ಏನು ಬೇಕಿಲ್ಲ ಬಿಡಿ. ಅಲ್ಲ ಶ್ರೀಕಾಂತ್, ಈಗ ತಾನೇ ಆಫೀಸಿಂದ ಬಂದಿದೆ, ಯಾಕೆ ಸುಸ್ತಾಗಿಲ್ವಾ? ಕುಡಿಯೋದಕ್ಕೆ ಏನಾದರೂ ತಗೊಳ್ಳೋ, ಗಂಗನ ಹತ್ರ ಮಾಡಿ ಕಳಿಸ್ಲಾ? ಏನು ಬೇಕಿಲ್ಲ ಅಮ್ಮ. ಅವಳು ಮುಖ ನೋಡಿದ್ರೇ ಮೈಯೆಲ್ಲ ಶಿರನ್ನಂತೆ, ನನಗೆ ಕೋಪ ಉರಿಯತ್ತೆ. ಇನ್ನು ಅವಳ ಹತ್ರ ಕಾಪಿ ಮಾಡಿಕೊಡ್ತಾಳಂತೆ. ಅಯ್ಯೋ, ಏನು ಬೇಕಿಲ್ಲ ಬಿಡು. ಇದೇನಿದು? ಅತ್ತೆ ಸೊಸೆನೋ ಪಿಸ್ಗುಡ್ತಾ ಇರೋಂಗಿದೆ. ಇರಲಿ ಇರಲಿ, ಏನಾದರೂ ಮಾಡ್ಕೊಂಡು ಮನೆ ಹಾಳಾಗಿ ಹೋಗಲಿ. ಆದರೂ ಏನೇ ಆಗಲಿ, ಇವ್ರು ಹೇಳಿರೋ ಬಗ್ಗೆ ವಿಚಾರ ಮಾಡುವಂಥದ್ದೇ. ಯಾವುದಕ್ಕೂ ನಾನು ಬ್ಯಾಂಕ್ ಫೈಲ್ಗಳನ್ನೆಲ್ಲ ಒಂದು ಸಾರಿ ನೋಡಬೇಕಪ್ಪ. ಹಲೋ, ನಾನು ಶ್ರೀಕಾಂತ್ ಮಾತಾಡ್ತಾ ಇರೋದು. ಮ್ಯಾನೇಜರ್ರೇ, ಈ ಬ್ಯಾಂಕ್ ಡೀಟೇಲ್ಸ್ ಏನಾದರೂ ಇಮೇಲ್ ಮಾಡೋಕ್ಕಾಗತ್ತಾ? ಹಾಗಿದ್ರೆ ಒಂದು ಸಲ ಇಮೇಲ್ ಮಾಡ್ತೀರಾ? ನೀವು ಡಾಕ್ಯುಮೆಂಟ್ಸ್ ಎಲ್ಲ ತೊಗೊಂಡೋಗಿದ್ದೀರಾ ತಾನೇ ಮನೆಗೆ? ಒಂದು ಸಾರಿ ನನಗೆ ಇಮೇಲ್ ಮಾಡಿ ಆಯಿತಾ? ಒಂಚೂರು ಚೆಕ್ ಮಾಡಬೇಕು ನಾನು. ಹೌದು, ಬೇಗ, ಆದಷ್ಟು ಬೇಗನೆ ಕಳಿಸಿ, ಸರಿನಾ? ಎಲ್ಲ ಡೀಟೇಲ್ಸ್ನ ಕಳಿಸಿ. ಅದು ಅಮೌಂಟ್ ಎಷ್ಟು ಬಂದಿರೋದು, ಡ್ರಾ ಆಗಿರೋದು, ಯಾರ್ಯಾರು ಡ್ರಾ ಮಾಡಿರೋದು ಎಲ್ಲನೂ ಕಳಿಸಿ, ಓಕೆನಾ? ಯಾವ್ಯಾವ ಟೈಮಿಂಗ್ಸಲ್ಲಿ ಆಗಿದೆ ಅಂತ ಎಲ್ಲನೂ ಇಮೇಲ್ ಮಾಡಿಬಿಡಿ, ನಾನು ಚೆಕ್ ಮಾಡ್ಕೊತೀನಿ. ಓಕೆಪ್ಪ, ಬಾಯ್. ಅತ್ತೆ ಮಾವ, ಇದೇನೇ ಸೊಸೆ ಮುದ್ದು? ನಾವು ಬಿಟ್ಟಿರೋ ಬಾಣ ಏನೋ ವರ್ಕ್ ಆಗಿರಂಗಿದೆ. ನಮ್ಮ ಮಗ ಬ್ಯಾಂಕ್ ಡೀಟೇಲ್ಸ್ ಎಲ್ಲ ತೋರಿಸ್ಕೊಂತ ಇದ್ದಾನೆ. ಅದೇನೋ ಇಮೇಲ್ ಮಾಡಬೇಕಂತೆ. ಇರು ನೋಡೋಣ ಕಣೆ ಏನಾಗತ್ತೆ ಅಂತ. ಚೆನ್ನಾಗೇ ವರ್ಕ್ ಆಗಿರಂಗಿದೆ. ಆಗಲೇ ಬಿಡು. ಅಲ್ಲ, ಗಂಗಾ ಹೇಳ್ತಾ ಇರೋದು ಕೇಳ್ತಿದ್ರೆ ಯಾಕೋ ತುಂಬಾ ಭಯ ಆಗ್ತಾ ಇದೆಯಲ್ಲಪ್ಪ. ಯೋಚನೆ ಮಾಡಬೇಕಾದ ವಿಷಯ ಹಂಗಾಗ್ಬಿಡ್ತಲ್ಲ ಇದು. ಯಾಕೋ ಗೊತ್ತಿಲ್ಲಪ್ಪ, ನನ್ನ ಮನಸ್ಸು ತುಂಬಾ ಚಡ್ಪಡಿಸ್ತಾ ಇದೆ. ಕೂತಲ್ಲಿ ಕೂತ್ಕೊಳಕ್ಕಾಗ್ತಾ ಇಲ್ಲ, ನಿಂತಲ್ಲಿ ನಿಂತ್ಕೊಳಕ್ಕಾಗ್ತಾ ಇಲ್ಲ. ಗಂಗಾ ಹೇಳ್ತಿರೋ ವಿಷಯ ಕೇಳಿಬಿಟ್ರೆ ಯಾಕೋ ನನ್ನ ಮನಸ್ಸು. ಏನು ಶ್ರೀಕಾಂತ್, ಏನು ಯೋಚನೆ ಮಾಡ್ತಾ ಇದೀಯಾ? ಯಾರ್ರೀ ನೀವು? ನನ್ನ ರೂಮ್ಗೆ ಯಾಕೆ ಬಂದಿದ್ದೀರಾ? ಸರಿಯಾಗಿ ನೋಡು, ನಾನು ಯಾರು ಅಂತ ಗೊತ್ತಾಗತ್ತೆ ನಿನಗೇನೆ. ಏನ್ರಿ ಇದು, ನಿಮ್ಗೆ ತಲೆಗಿರೋ ಕೆಟ್ಟಿದೆಯಾ ಏನು? ಯಾರು ಅಂತ ಕೇಳ್ತಾ ಇದ್ರೆ ಸರಿಯಾಗಿ ನೋಡು ಅಂತ ಹೇಳ್ತಿದ್ದೀರಲ್ಲ. ಅಯ್ಯೋ, ನನಗೆ ಯಾಕಪ್ಪ ತಲೆ ಕೆಡಬೇಕು? ನಿನಗೆ ತಲೆ ಕೆಡಬೇಕಷ್ಟೇ. ಅಲ್ಲಿ ಅಪ್ಪ ಅಮ್ಮ ಹೆಂಡತಿ ಆಡಿರೋ ಮಾತನ್ನು ಕೇಳಿಸ್ಕೊಂಡು ನಿನ್ನ ಮನಸ್ಸು ವಿಲ ವಿಲ ಅಂತ ಒದ್ದಾಡ್ತಾ ಇದೆಯಲ್ಲ, ನಾನು ಯಾರು ಅಂತ ಮನಸ್ಸತ್ರ ಕೇಳ್ಕೊ. ಅಯ್ಯೋ, ಇದೇನ್ರಿ, ಸೇಮ್ ಟು ಸೇಮ್ ನನ್ನ ಥರನೇ ಇದ್ದೀರಾ. ಅಯ್ಯೋ, ಯಾರ್ರೀ ನೀವು? ನನ್ನ ಪರ್ಮಿಷನ್ ಇಲ್ಲದೆ ನನ್ನ ರೂಮಿಗೆ ಬಂದಿರೋದು? ಪರ್ಮಿಷನ್ ತೊಗೊಂಡು ಬರಬೇಕು ಅಂತ ಗೊತ್ತಾಗಲ್ವ ನಿಮಗೆ? ಓಹೋ, ಚೆನ್ನಾಗಿದೆ ಚೆನ್ನಾಗಿದೆ. ಇದೇನು ನಿನ್ನ ಆಫೀಸ್ ಅಂದ್ಕೊಂಡ್ಬಿಟ್ಟಿದೀಯಾ? ನಿನ್ನ ಪರ್ಮಿಷನ್ ತೊಗೊಂಡು ಬರೋದಕ್ಕೆ? ನಿನ್ನ ಒಟ್ಟಿಗೆ ಇರೋನು ನಾನು, ನಿನ್ನ ಒಟ್ಟಿಗೆ ಜೀವನ ಮಾಡೋನು ನಾನು. ನೀ ಎಲ್ಲೋಗ್ತೀಯೋ ಅಲ್ಲಿಗೆ ನಾನು ಬರೋನು. ಹಾಗಿನ ಮೇಲೆ ನಿನ್ನ ಹತ್ರ ಮಾತಾಡೋದಕ್ಕೆ ನನಗೆ ಯಾಕಪ್ಪ ಪರ್ಮಿಷನ್ ಬೇಕು? ಯಾರ್ರೀ ನೀವು? ತಲೆ ಕೆಟ್ಟವ್ರ ಥರ ಮಾತಾಡ್ತಾ ಇದ್ದೀರಾ. ಅಲ್ಲ, ನೀವು ನೋಡೋಕೆ ನನ್ನ ಥರನೇ ಇದ್ದೀರಾ. ನನ್ನ ಥರನೇ ಸೇಮ್ ಟು ಸೇಮ್ ವೇಷಭೂಷಣ ಎಲ್ಲ ಹಾಕ್ಕೊಂಡಿದ್ದೀರಾ, ಸೇಮ್ ಟು ಸೇಮ್ ಇದ್ದೀರಾ. ಯಾರ್ರೀ ನೀವು? ಅಯ್ಯೋ, ನಾನು ನಿನ್ನ ದೋಸ್ತ, ಮನಸ್ಸಾಕ್ಷಿ. ಮನಸ್ಸಿನೊಳಗಿರುವವನು ನಾನೇ, ನಿನ್ನ ಮನಸ್ಸಾಕ್ಷಿಯೇ ನಾನು. ಅದಕ್ಕೆ ನಿನ್ನ ಥರನೇ ಇದ್ದೀನಪ್ಪ.
ಇದೇನಿದು ಮನಸ್ಸಾಕ್ಷಿನೂ ಮನುಷ್ಯರ ರೂಪ ತಾಳ್ಬಿಟ್ಟು ಮಾತಾಡೋಕೆ ಶುರು ಮಾಡಿಬಿಡುತ್ತಾ? ಅಯ್ಯೋ, ಹ್ಞೂ, ಮನಸ್ಸಾಕ್ಷಿನೂ ಮಾತಾಡಲೇಬೇಕು. ಮನುಷ್ಯರ ರೂಪದಲ್ಲಿರೋ ನೀವು ಮನುಷ್ಯತ್ವವನ್ನು ಮರ್ತಿರುವಾಗ ಮನಸ್ಸಾಕ್ಷಿಯಾಗಿರೋ ನಾನು ತಾನೇ ಬರಬೇಕು. ಏನಯ್ಯ ಹೇಳ್ತಾ ಇದೀಯಾ? ಏನಯ್ಯ ಹೇಳಿ? ತುಂಬ ಚೆನ್ನಾಗಿದೆ, ಇದು ಒಂಥರ ಚೆನ್ನಾಗಿದೆ. ಇದೇನ್ರಿ ಶ್ರೀಕಾಂತ್ ಸಾಹೇಬ್ರೆ? ಓ ಶ್ರೀಕಾಂತ್ ಸಾಹೇಬ್ರೆ, ಅಯ್ಯೋ ಹೇಳಯ್ಯ, ನಿಂದು ಏನಪ್ಪ? ಯಾಕೋ ತಲೆ ತಿಂತಾ ಇದೆಯಾ? ಸುಮ್ಮನೆ ಹೋಗೋ, ವಿಚಾರ ಮಾಡೋದಕ್ಕಾರ ಬಿಡ ನನ್ನ. ಅಯ್ಯ ನಿಂದೊಂದು. ನಾನು ಹೋಗ್ತೀನಯ್ಯ, ವಿಚಾರ ಮಾಡಿ ಮಾಡಿ ನನ್ನ ತಲೆ ತಿಂತಾ ಇದೆಯಲ್ಲ, ಅದಕ್ಕೆ ಬಂದಿರೋದು ನಾನು. ಏನಯ್ಯ ನಿನ್ನ ಪ್ರಾಬ್ಲಮ್ಮು? ಅಯ್ಯೋ, ಎಲ್ಲಿಂದ ಬಂದು ತಗ್ಲು ಹಾಕ್ಕೊಂಡೋ ನಾನು ನಿನ್ನ ಹತ್ರ? ನೀನು ಅಂತ ಅಲ್ಲ ಕಣಯ್ಯ, ಎಲ್ಲರೂ ಅವ್ರವ್ರ ಮನಸ್ಸಾಕ್ಷಿಗೆ ತಗಲಾಕೊಂಡವ್ರೆ. ಮನಸ್ಸಾಕ್ಷಿ ಇಲ್ಲದೆ ಇರೋ ಮನುಷ್ಯನೇ ಇಲ್ಲ. ಇಲ್ಲ ಅಂದರೆ ಅವನನ್ನು ಪ್ರಾಣಿ ಅಂತ ಕರಿತಾ ಇದ್ರು, ಮನುಷ್ಯ ಅಂತೇಳಿ ಕರೀತಾರೆ. ಮನಸ್ಸಾಕ್ಷಿ ಇರೋದಕ್ಕೆ ಕಣ್ಣಾಣಿಯ ಮನುಷ್ಯ ಅಂತ ಕರೆಯೋದು. ಅವನು ತಪ್ಪು ಮಾಡಿರುವಾಗ ತಿದ್ದೋದಕ್ಕೆ ಬೇಕಲ್ಲಯ್ಯ ಮನುಷ್ಯ. ಮನಸ್ಸಾಕ್ಷಿ ಒಳ್ಳೆ ಇರಿಟೇಷನ್ ಪಾರ್ಟಿ ಆದಂಗೆ ಆಗೋಯ್ತಾರಪ್ಪ. ಥು, ನಂದೇ ನನಗಾದರೆ ನಿಂದೇ ಒಂದು. ಪರವಾಗಿಲ್ವೇ, ಹೆಂಡತಿ ಹೇಳಿರೋ ಮಾತಿಗೆ ತುಂಬ ಚೆನ್ನಾಗಿ ತಲೆ ಕೆಡಿಸ್ಕೊಂಡು ಕುಂತವನೇ ನಮ್ಮ ಶ್ರೀಕಾಂತ್ ಸಾಹೇಬ. ಕೆಡಿಸ್ಕೊ. ಇಷ್ಟು ದಿವಸ ಹೆಂಡತಿ ನಿದ್ರೆ ಕೆಡಿಸಿದ್ದೆ, ಇವಾಗ ನಿನ್ನ ನಿದ್ರೆ ಕೆಡತ್ತೆ. ಕೆಡಿಸ್ಕೊ. ಏನು ಮಾಡೋಕ್ಕಾಗಲ್ಲ. ಅವರವರ ಪಾಪ ಕರ್ಮಗಳು ಅವರವರೇ ಅನುಭವಿಸ್ಬೇಕು. ಬಾಯ್ ಬಾಯ್ ಶ್ರೀಕಾಂತ್ ಸರ್, ಗುಡ್ ನೈಟ್. ಈ ಬಡ್ಡಿ ಮಗಂಗೆ ಎಲ್ಲಿ ನಿದ್ರೆ ಬರ್ತದೆ? ನನಗೂ ನಿದ್ರೆ ಮಾಡ್ಲಿಕ್ಕೆ ಕೊಡೋದಿಲ್ಲ ಇವತ್ತು. ನಾನು ಹೊರಗಡೆ ಹೋಗಿ ಮಲ್ಕೊಳ್ಳ ಹೆಂಗೆ? ಏನು ಮಾಡೋದು? ಇವನು ಬಿಟ್ಟು ಎಲ್ಲಿ ಹೊರಗಡೆ ಹೋಗಿ ಮಲ್ಗೋಕ್ಕಾಗ್ತದೆ? ಇವನು ಮನಸ್ಸಾಕ್ಷಿ ನಾನೇ ತಾನೆ. ಅಯ್ಯೋ, ಇವನಿದ್ದಲ್ಲೇ ಇರಬೇಕು. ಏನು ಕರ್ಮನ ನಂದು. ಅಯ್ಯೋ, ಅವನು ಚಿಂತೆ ಮಾಡಿಕೊಂಡು ನನಗೂ ಚಿಂತೆ ಹತ್ತಿಸಿ ಅವನು ಮಲಗಲ್ಲ, ನನಗೂ ಮಲ್ಗೋಕ್ಕೆ ಬಿಡಲ್ಲ. ಕಂಡವ್ರು ನಿದ್ರೆಗೆಡಿಸಿದ್ರೆ ಹಿಂಗೆ ಆಗ್ತದೆ ಕಣ್ರಿ. ಅಯ್ಯೋ, ಇವನು ತೊಲಗ್ಬಿಟ್ನಾ? ಆಗ್ಲಪ್ಪ. ಅಯ್ಯೋ, ಏನು ತಲೆ ತಿಂತ ಇದ್ನೋ ಏನೋ ಮನಸ್ಸಾಕ್ಷಿ ಅಂತೆ. ಥೂ, ಗಂಗಾ ಹೇಳಿರುವಂಗೆ ನನ್ನ ಹತ್ರನೂ ಆಸ್ತಿ ಇದೆ, ಅಂತಸ್ತಿದೆ. ಯಾವಳೋ ಒಬ್ಳು ಹುಡುಗಿನ ಇಷ್ಟಪಡ್ತಾ ಇರೋದೇನೋ ನಿಜ. ಜೇಮಲಾನು ಆಸ್ತಿಗೋಸ್ಕರ ನನ್ನನ್ನು ಸಾಯಿಸ್ಬಿಡ್ತಾಳ? ಛೆ, ಆ ರೀತಿ ಮಾಡಲ್ಲ ಅನ್ಕೋತೀನಿ. ನನ್ನನ್ನು ಅವಳು ಇಷ್ಟಪಟ್ಟಿರೋದು ನನ್ನ ಗುಣ ನೋಡಿ, ನನ್ನ ಆಸ್ತಿ ಅಂತಸ್ತು ನೋಡಲ್ಲ ಅನ್ಕೋತೀನಿ. ಛೆ, ಗಂಗಾ ಹೇಳಿರೋ ಮಾತಲ್ಲಿ ಸತ್ಯ ಇರ್ಬೋದಲ್ವಾ? ಅವಳು ಒಳ್ಳೆಯವಳೇ, ಆದರೆ ನನಗಿಷ್ಟ ಆಗಿಲ್ಲ ಅಂದ್ಬಿಟ್ಟು ಅವಳನ್ನು ಕೆಟ್ಟವಳು ಅನ್ನೋದು ತಪ್ಪಲ್ವಾ ಗಂಗನ್ನ? ಯಾಕೆಂದರೆ ಅವಳ ನಡೆ ನುಡಿ, ಊಟೋಪಚಾರ, ಮನೆಗೆ ಬಂದಿರೋ ಗೆಸ್ಟ್ಗಳನ್ನ ನೋಡ್ಕೊಳ್ಳೋ ರೀತಿ ತುಂಬಾ ಚೆನ್ನಾಗಿದೆ ತಾನೆ. ನನಗೂ ಅವಳು ಇಷ್ಟ ಆಗಿಲ್ಲ ಅಷ್ಟೇ, ಅವಳ ಆ್ಯಟಿಟ್ಯೂಡ್ ಇಷ್ಟ ಆಗಿಲ್ಲ. ಹಾಗಂತ ಬೇರೆಯವರಿಗೆ ಅವಳ ಆ್ಯಟಿಟ್ಯೂಡ್ ಇಷ್ಟ ಆಗಬಾರ್ದು ಅಂತೇನಿಲ್ವಲ್ಲ. ಹಾಗಾಗಿರೋದಕ್ಕೆ ತುಂಬ ಒಳ್ಳೆ ಹುಡುಗಿನೇ ಗಂಗಾ. ಹಾಗಂತ ಜಯಮಲ ಕೆಟ್ಟವಳ? ಛೆ, ಕೆಟ್ಟವಳಾಗಿರೋದಕ್ಕೆ ಸಾಧ್ಯನೇ ಇಲ್ಲ. ನನ್ನನ್ನು ಹಣಕ್ಕೋಸ್ಕರ ಪ್ರೀತಿಸಿರೋದಾ? ಛೆ, ಈ ರೀತಿ ತಲೆ ಹುಳ ಬಿಟ್ಕೊಂಡು ಯೋಚನೆ ಮಾಡೋದಕ್ಕಿಂತ ಪ್ರತ್ಯಕ್ಷ ಕಂಡ್ರೂ ಪ್ರಮಾಣಿಸಿ ನೋಡು ಅಂದಂಗೆ ನೋಡ್ಲಾ ಜಯಮಲ ಗುಣ ಹೇಗೆ ಅಂತ ಪರೀಕ್ಷೆ ಮಾಡಿಬಿಡ್ಲಾ? ಅವನ ಥರನೇ ನಾನು ಭಿಕ್ಷೆ ಬೇಡೋ ಪರಿಸ್ಥಿತಿ ಬಂದರೆ ಅಂತ ಭಯ ಆಗ್ತಾ ಇದೆಯಪ್ಪ. ತಲೆಯಲ್ಲಿ ಕೊರಿತಾ ಇರೋ ವಿಷಯ ಮಲ್ಕೊಳ್ಳೋಕ್ಕೂ ಬಿಡ್ತಾ ಇಲ್ಲ. ಗಂಗಾ, ಅಯ್ಯೋ ಶಿವನೇ, ಇದೇನಿದು? ಕೆಟ್ಟ ಸ್ಮೆಲ್ ಬರ್ತಾ ಇದೆ. ಹಾಲು ಸೀದೋಗಿರೋ ಸ್ಮೆಲ್ ಬರ್ತಾ ಇರೋಂಗಿದೆ. ಗಂಗಾ, ಅಡಿಗೆ ಮನೆಯಲ್ಲಿ ಹಾಲು ಸೀದೋಗ್ತಾ ಇದೆ ಕಣೆ. ಏನ್ ಕೆಟ್ಟ ಸ್ಮೆಲ್ ಬರ್ತಾ ಇದೆ? ಅಲ್ಲ, ಈ ಹುಡುಗಿಗೆ ಏನಾಗಿದೆ? ಏನ್ ಯೋಚನೆ ಮಾಡ್ತಾ ಇದ್ದಾಳೆ? ಹಾಲನ್ನ ಒಲೆ ಮೇಲೆ ಬಿಸಿ ಮಾಡಕ್ಕೆ ಇಟ್ಬಿಟ್ಟು ಹೋಗಿ ಕೂತ್ಕೊಂಡು ಯೋಚನೆ ಮಾಡ್ತಾ ಇದ್ದಾಳಲ್ಲ. ಹಾಲಷ್ಟು ಸೀದೋಗ್ತಾ ಇದೆ. ಅಯ್ಯೋ, ಇಡೀ ಊರಿಗೆ ಸಾಕಾಗುವಷ್ಟು ಸ್ಮೆಲ್ ಬರ್ತಾ ಇದೆ. ಇವಳಿಗೆ ಏನು ಗೊತ್ತಾಗ್ತಾ
ನಮಸ್ಕಾರ ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ನೀವೆಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತಾ ಇವತ್ತಿನ ಗಂಗಾಳ ಸುಂದರ ಸಂಸಾರದ ಕಥಾಭಾಗವನ್ನು ಶುರು ಮಾಡಿದ್ದೇನೆ. ನಿಮಗೇನಾದ್ರು ಇಷ್ಟ ಆಯಿತು ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಶೇರ್ ಮಾಡಿ, ಲೈಕ್ ಕೊಡೋದನ್ನು ಮರಿಬೇಡಿ ಸ್ನೇಹಿತರೆ. ನೀವು ನನ್ನ ಕಥೆಯಿಂದ ಏನನ್ನು ನಿರೀಕ್ಷೆ ಮಾಡುತ್ತಿದ್ದೀರಾ ಎಂದು ಕಮೆಂಟ್ಸ್ ಬಾಕ್ಸ್ ಒಳಗೆ ತಿಳಿಸಿ. ಎಷ್ಟೋ ಜನರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದೇ ನೋಡ್ತಾ ಇದ್ದೀರಾ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನಿಮಗೆ ಯಾವುದೇ ಹಣ ಕಟ್ಟಾಗೋದಿಲ್ಲ. ಇದಕ್ಕೆ ಹಣ ಕಟ್ಟಬೇಕಾದ ಅವಶ್ಯಕತೆಯೂ ಇಲ್ಲ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡೋದ್ರಿಂದ ನಾನು ಕಥೆಯನ್ನು ಹಾಕಿದ ತಕ್ಷಣ ನಿಮಗೆ ಬಂದು ತಲುಪುತ್ತದೆ, ನೋಟಿಫಿಕೇಶನ್ ಬರುತ್ತದೆ. ಅದಕ್ಕೋಸ್ಕರ ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರೋತ್ಸಾಹ ನೀಡಿ. ಗಂಗಾ ಗಂಗಾ, ಅಯ್ಯೋ ಇವಳ ಇಷ್ಟು ಕೂಗ್ತಾ ಇದ್ದೀನಿ, ಈ ಕಡೆ ಕೊಬ್ಬರಿ ಇಲ್ಲದಂಗೆ ಯೋಚನೆ ಮಾಡ್ತಾ ಕೂತಿದ್ದಾಳೆ. ಏನು ಯೋಚನೆ ಮಾಡ್ತಾ ಇದ್ದಾಳಪ್ಪ? ಇನ್ನು ಏನು ಈ ಹುಡುಗಿ ತಲೆಯಲ್ಲಿ ಓಡ್ತಾ ಇದೆಯೋ? ಅಯ್ಯೋ ದೇವ್ರೆ, ಇನ್ನು ಏನು ಕತೆ ಕಾದಿದೆಯೋ ನನಗಂತೂ ಗೊತ್ತಿಲ್ಲಪ್ಪ. ಅಲ್ಲ, ಒಲೆ ಮೇಲೆ ಇಟ್ಟಿರೋ ಹಾಲು ಸೀದು ಹೋದ್ರೂ ಗೊತ್ತಾಗದೆ ಇರುವಷ್ಟು ಯೋಚನೆಯಲ್ಲಿ ಮುಳುಗಿದಾಳಲ್ಲಪ್ಪ ಇವಳು. ಅಲ್ಲ, ನಮಗೆ ಬುದ್ಧಿವಾದ ಹೇಳ್ತಾ ಇರೋ ಈ ಹುಡುಗಿ ಇದು ಏನು ಕತೆ ತಂದಿಟ್ಕೊಂಡಿದ್ದಾಳ? ಏನು ಕತೆನ ಇರಿ ವಿಚಾರಿಸ್ತೀನಿ. ಗಂಗಾ, ಓ ಯವ್ವ ಗಂಗಾ, ಯಾಕವ್ವ ಏನಾಯ್ತು? ಇಷ್ಟೊಂದು ಯೋಚನೆ ಮಾಡ್ತಾ ಒಳ್ಳೆ ಆಕಾಶನೇ ತಲೆ ಮೇಲೆ ಬಿದ್ದಿರೋ ತರ ಕೂತ್ಕೊಂಡು ಏನೋ ಯೋಚನೆ ಮಾಡ್ತಿದ್ಯಲ್ಲ? ಕರೆದ್ರು ಕೂಗಿದ್ರು ಕೇಳದೆ ಇರುವಷ್ಟು. ಅಲ್ಲ ಕಣೆ, ಒಲೆ ಮೇಲೆ ಇಟ್ಟಿರೋ ಹಾಲು ಸೀದ್ ಹೋದ್ರೂ ಗೊತ್ತಾಗ್ತಾ ಇಲ್ವಲ್ಲ ನಿಂಗೆ? ಏನೇ ಆಗಿದೆ? ಅಯ್ಯೋ ಗಂಗಾ, ಏನಾಯ್ತಾ ನಿಂಗೆ? ಅಯ್ಯೋ ಅತ್ತೆ, ಕರೆದ್ರಾ? ಅಯ್ಯೋ ಶಿವನೇ, ಕರೆದ್ರಾ ಅಂತ ಕೇಳ್ತಿದ್ಯಲ್ಲ? ಆವಾಗಿಂದ ಒಳ್ಳೆ ಕರಡಿಗೆ ಒಳಗೆ ಕಲ್ಲು ಹಾಕೊಂಡು ರಡ 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 ಅಂತ ಅಲ್ಲಾಡಿಸ್ಕೊಂಡಂಗೆ ಅಲ್ಲಾಡಿಸ್ತಾ ಇದ್ದೀನಲ್ಲೇ, ಒಟ 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 ಅಂತ ಕರಿತಾ ಇದ್ದೀನಲ್ಲ ನಿನ್ಗೆ. ಏನೇ ಆಯ್ತು? ಏನು ಯೋಚನೆ ಮಾಡ್ತಾ ಇದೀಯೇ? ಅಯ್ಯೋ ಶಿವನೇ, ಅಲ್ಲ ಕಣೆ, ಒಲೆ ಮೇಲೆ ಇಟ್ಟಿರೋ ಹಾಲು ಕೂಡ ಸೀದೋಗ್ತಾ ಇದೆಯಲ್ಲೇ. ಅಯ್ಯೋ ಶಿವನೇ, ಅಯ್ಯೋ ಶಿವನೇ, ಯಾಕೆ ಇವಾಗ ಓಡ್ತಾ ಇದೀಯಾ? ಹಾಲೆಲ್ಲ ಸೀದ್ ಹೋಗಿ ಇಡೀ ಊರ್ಗಷ್ಟು ಸ್ಮೆಲ್ ಹರಡಿದಾಯ್ತು ಕಣೆ. ಬಾ ಬಾ, ಗ್ಯಾಸ್ ಆಫ್ ಮಾಡಿದ್ದಾಗಿದೆ, ಬಾ ಒಳಗಡೆ. ಅಯ್ಯೋ ಹೌದಾ ಅತ್ತೆ, ಸಾರಿ, ಗೊತ್ತೇ ಆಗಿಲ್ಲ ನನಗೆ. ಏನೇ ಯೋಚನೆ ಮಾಡ್ತಾ ಮರ್ತ್ಬಿಟ್ಟೆ. ಅಲ್ಲ ಕಣೆ ಗಂಗಾ, ಅಷ್ಟೊಂದು ಮೈ ಮೇಲೆ ಪ್ರಜ್ಞೆನೇ ಇಲ್ಲದೆ ಇರೋ ತರ ಯೋಚನೆ ಏನ್ ಮಾಡ್ತಾ ಇದೀಯೇ? ಇನ್ನೇನತ್ತೆ ಯೋಚನೆ ಮಾಡ್ಲಿ, ನನ್ನ ಗಂಡನ ಬಗ್ಗೆನೇ ಯೋಚನೆ ಮಾಡ್ತಾ ಇದ್ದೆ. ಅಲ್ಲ ಕಣೆ, ಸದ್ಯದಲ್ಲೇ ಎಲ್ಲ ಸರಿ ಹೋಗುತ್ತೆ, ಒಳ್ಳೆ ಕಾಲ ಬರುತ್ತೆ ಅಂತೆಲ್ಲ ಹೇಳಿದ್ರೆ ನಮಗ್ ಭರವಸೆ ತುಂಬಿದೆ. ಈಗ ನೋಡಿದ್ರೆ ಮತ್ತೆ ನೀ ಚಿಂತೆ ಮಾಡ್ತಾ ಇದೆಯಲ್ಲ? ಚೇಚೆ, ಆ ವಿಷಯಕ್ಕಲ್ಲ ಅತ್ತೆ, ನಿಮ್ಮ ಮಗ ಮಾಡ್ತಾ ಇರೋ ದುಂದು ವೆಚ್ಚದ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀನತ್ತೆ. ಇದೇ ರೀತಿ ಆಗ್ಬಿಟ್ರೆ, ಅಲ್ಲ, ಕೂತು ತಿಂದವನಿಗೆ ಕುಡಿಕೆ ಹೊನ್ನು ಸಾಕಾಗಲ್ಲ ಅಂತಾರೆ. ಇವ್ರು ನೋಡಿದ್ರೆ ಎಲ್ಲ ತಗೊಂಡೋಗಿ ಜೈಮಲಂಗ್ ಕೊಡ್ತಾ ಇದ್ದಾರಲ್ಲ ಅತ್ತೆ, ಇನ್ನೇನು ಮಾಡೋದು ಅತ್ತೆ? ಅಲ್ಲ, ಇದೇ ಥರ ಅವರು ಖರ್ಚು ವೆಚ್ಚದ ಬಗ್ಗೆ ಯೋಚನೆ ಮಾಡದೆ, ಆಫೀಸ್ ಬಗ್ಗೆ ಯೋಚನೆ ಮಾಡದೆ ಹೋದರೆ ಮುಂದೆ ಗತಿ ಏನತ್ತೆ? ನಮಗೆ ಗ್ಯಾರಂಟಿ ಭಿಕ್ಷೆ ಬೇಡ ಪರಿಸ್ಥಿತಿ ಬರುತ್ತೆ ಅತ್ತೆ. ಅದು ಏನೋ ನಿಜ ಕಣೆ ನೀನು ಹೇಳ್ತಾ ಇರೋದು. ಏನೇ ಮಾಡೋದು ಇವಾಗ? ಅಷ್ಟೇ ಅಲ್ಲ ಅತ್ತೆ, ಪ್ರತಿನಿತ್ಯ ನಿಮ್ಮ ಮಗ ನನ್ನನ್ನು ಒಲೆ ಬುಡದಲ್ಲಿ ಒಲೆ ಕಾವಲಿಲಿ ಉರಿದು ಹೋಗ್ತಾ ಇರೋಳು, ಹಾಗೆ ಹೀಗೆ ಮನೆ ಕೆಲಸಕ್ಕೆ ಮಾತ್ರ ಸೀಮಿತದವಳು ಅಂತಿದ್ರಲ್ಲ. ನಾನು ಏನಾದರೂ ಮಾಡಬೇಕು ಅತ್ತೆ. ನಮ್ಮ ಜೀವನಕ್ಕೆ, ನಮ್ಮ ಸಂಸಾರಕ್ಕೆ ಮುಂದೊಂದು ದಿವಸ ಬೀದಿಗೆ ಬರದೇ ಇರೋ ಥರ ನೋಡ್ಕೋಬೇಕು ಅಂದರೆ ನಾನು ದುಡಿಬೇಕು ಅತ್ತೆ. ನಿಮ್ಮ ಮಗ ಕೇವಲ ನನ್ನನ್ನು ಮನೆ ಕೆಲಸದವಳಿಗೆ ಮಾತ್ರ ಸೀಮಿತ ಅನ್ಕೊಂಡ್ರಲ್ಲ, ಮನೆ ಕೆಲಸದವಳು ಸಹಿತ ಮಹಾರಾಣಿಯಾಗಿ ಮೆರಿಬಹುದು ಅಂತ ತೋರಿಸ್ಬೇಕಲ್ಲ. ಏನಾದರೂ ಕೆಲಸ ಮಾಡಲೇಬೇಕು ಅತ್ತೆ. ಅದೇನೋ ನಿಜ ಕಣೆ, ಮಾತಿಗೂ ನೀನು ಏನು ಓದಿಲ್ಲ, ಹಾಗೆ ಮಾಡಿಲ್ಲ ಹೀಗೆ ಮಾಡಿಲ್ಲ ಅಂತನಲ್ಲ ನನ್ನ ಮಗ. ಅವನಿಗೆ ಬುದ್ಧಿ ಕಲಿಸ್ಲೇಬೇಕು. ಆದರೆ ಏನೇ ಕೆಲಸ ಮಾಡ್ತೀಯಾ? ಏನು ಕೆಲಸನೇ ಮಾಡೋದು? ಏನು ಮಾಡ್ತೀಯ ಮಾಡಿ, ನನ್ನ ಪ್ರೋತ್ಸಾಹ ಅಂತೂ ನಿನಗಿದೆ ಕಣೆ. ಹೌದು ಅತ್ತೆ, ಏನಾದರೂ ಮಾಡಲೇಬೇಕು. ಏನು ಕೆಲಸ ಮಾಡೋದಂತ ಗೊತ್ತಾಗ್ತಾ ಇಲ್ಲ. ಟೈಲರಿಂಗ್ ಮಾಡಿದ್ರೆ ಅಷ್ಟು ಬೇಗ ಬೆಳೆಯೋಕ್ಕಾಗಲ್ಲ ಅತ್ತೆ, ನಿಧಾನವಾಗಿ ಮೆಟ್ಲನ್ನು ಹತ್ತಬೇಕು. ಇನ್ನು ಯಾವ ಕೆಲಸ ಮಾಡಲಿ ಅಂತಲೇ ಗೊತ್ತಾಗ್ತಾ ಇಲ್ಲ ಅತ್ತೆ. ಏನಾದರೂ ಕ್ಯಾಟ್ರಿಂಗ್ ಮಾಡಲಾ? ಕ್ಯಾಟ್ರಿಂಗ್ ಏನಾದರೂ ಮಾಡಿದ್ರೆ ತುಂಬ ಇನ್ವೆಸ್ಟ್ಮೆಂಟ್ ಬೇಕಾಗತ್ತಲ್ಲ ಅತ್ತೆ. ಇನ್ನು ಏನು ಮಾಡಲಿ ಅಂತಲೇ ಗೊತ್ತಾಗ್ತಾ ಇಲ್ಲ. ಅಲ್ಲ ಅತ್ತೆ, ಇವಾಗ ಮದುವೆ ಸೀಸನ್ ತಾನೆ, ಡೆಕೋರೇಷನ್ನು ಮಾಡಿಬಿಡ್ಲಾ? ಹೇಗೆ? ಹೂವಿನ ಅಲಂಕಾರ ಮಾಡ್ಕೊಡೋದು, ಮಂಟಪಗಳನ್ನು ಮಾಡ್ಕೊಡೋದು. ಹೇಗಿದ್ರು ಬ್ಯೂಟಿ ಪಾರ್ಲರ್ ಕೆಲಸನೂ ಕಲ್ತಿದ್ದೀನಿ, ಅದನ್ನೇ ಮಾಡಲಾ? ಅಯ್ಯೋ, ನೀನು ಅದೆಲ್ಲ ಮಾಡ್ಬೋದು ಕಣೆ, ಅಲ್ಲ ಅಂತಲ್ಲ. ಅದೆಲ್ಲ ಮಾಡಿದ್ರೆ ಕೇವಲ
ನಿನ್ನ ಸಂಪಾದನೆ ಮಾತ್ರ ಆಗತ್ತೆ ಕಣೆ, ಬಿಟ್ರೆ ಈ ಕುಟುಂಬ ಅಷ್ಟೇ ನಡೆಸ್ಬೋದು. ನೀನ್ ನನ್ನ ಮಗನ ತರ ದೊಡ್ಡ ಆಫೀಸರ್ ಆಗೋದು ಯಾವಾಗಲೇ, ಒಂದು ಕಂಪನಿ ಕಟ್ಟೋದು ಯಾವಾಗ? ಅವನ್ ಸರಿಸಮಾನವಾಗಿ ನೀವು ಬೆಳಿಬೇಕು ಅಂದ್ರೆ ಇದೆಲ್ಲ ಆಗಲ್ಲ ಕಣೆ. ಹಾಗಿದ್ರೆ ಏನ್ ಮಾಡೋದತ್ತೆ? ನಾನೊಂದು ಸೂಪರ್ ಸುಪ್ರೀಂ ಐಡಿಯಾ ಕೊಡ್ಲಾ? ಹೌದಾ ಅತ್ತೆ, ಏನ್ ಐಡಿಯಾ ಅದು? ಮಾಡೇ ಬಿಡೋಣ. ಲಾಟ್ರಿ ತಾಗತ್ತೆ ಬಿಡಿ. ಮೊದಲು ಚೀಟಿ ತಗೊಳ್ಳೋಣ, ಎತ್ತೋಣ, ನೋಡೋಣ, ಆಮೇಲೆ ಲಾಟ್ರಿ ಹೊಡೆಯತ್ತಂತ. ಲಾಟ್ರಿ ಹೊಡೆದ್ರೆ ನಮ್ಮ ಲಕ್ಕು. ಒಟ್ಟಾರೆಯಾಗಿ ನಿಮ್ಮ ಮಗ ಮುಂದೆ ತಂದಿಡೋ ಅನಾಹುತಕ್ಕೆ ನಾವು ರೆಡಿಯಾಗಿರ್ಬೇಕು ಅಷ್ಟೇನೆ. ಅಲ್ಲ ಅದೇನೋ ಕಣೆ, ನಿಜನೇ. ಏನಿಲ್ಲ ಕಣೆ, ಇವಾಗ ಮನೆಗೊಂದು ಯೂಟ್ಯೂಬರ್ಸು, ಊರಿಗೆ 10 ಯೂಟ್ಯೂಬರ್ಸ್ ಆಗ್ತಾ ಇದಾರಲ್ಲೇ. ನೀನು ಯಾಕೆ ಯೂಟ್ಯೂಬ್ ಮಾಡಬಾರ್ದು? ವಿಡಿಯೋ ಮಾಡೋದು ಅಪ್ಲೋಡ್ ಮಾಡೋದು, ವಿಡಿಯೋ ಮಾಡೋದು ಅಪ್ಲೋಡ್ ಮಾಡೋದು. ಅಯ್ಯೋ, ಬೆಳಗಿಂದ ಸಾಯಂಕಾಲದವರೆಗೂ ಅದೇ ಕೆಲಸ ಮಾಡಿ ನಮ್ಮ ಮನೆಯನ್ನು ಶೂಟ್ ಮಾಡು ಹಾಕು, ಅಲ್ಲಿ ನಮ್ಮ ಅಕ್ಕಪಕ್ಕದ ಮನೆಯವ್ರಿಗೆ ಹೋಗು ವಿಡಿಯೋ ಮಾಡು ಹಾಕು, ಅವ್ರನ್ನ ಮಾತಾಡ್ಸು ಇವ್ರನ್ನ ಮಾತಾಡ್ಸು. ರಾತ್ರಿ ಬೆಳಗಾಗೋದ್ರ ಒಳಗಡೆ ಫೇಮಸ್ ಆಗ್ಬೋದು ಕಣೆ. ಅಯ್ಯೋ ಶಿವನೇ, ನನ್ನನ್ನೇನು ಹಿಂದಿ ನಟಿ ಅನ್ಕೊಂಡ್ಬಿಟ್ಟಿದ್ದೀರಾ ಅತ್ತೆ? ರಾತ್ರಿ ಬೆಳಗಾಗೋದ್ರೊಳಗಡೆ ವಿಡಿಯೋ ಶೂಟಿಂಗ್ ಮಾಡಿ ಯೂಟ್ಯೂಬ್ಗೆ ಅಪ್ಲೋಡ್ ಮಾಡಿ ದೊಡ್ಡ ಫೇಮಸ್ ಆಗೋದಕ್ಕೆ? ಅಯ್ಯ, ನೀವು ಅನ್ಕೊಂಡಿದ್ದೀರಾ ಅತ್ತೆ ಯೂಟ್ಯೂಬಲ್ಲಿ ಲಕ್ಷ ಸಂಪಾದನೆ ಮಾಡ್ಬೋದು ಅಂತ? ಅದೆಲ್ಲ ಏನಿಲ್ಲ ಅತ್ತೆ. ಎಷ್ಟು ಜನ ಯೂಟ್ಯೂಬ್ ಮಾಡಿದ್ದಾರೆ, 4 ವರ್ಷ 5 ವರ್ಷದಿಂದ ಮೋನೋ ಆಗದೆ ಸಾಯ್ತಾ ಇದ್ದಾರೆ ಗೊತ್ತಾ? ಬೆಳಗ್ಗಿನ ಸಾಯಂಕಾಲದ ಮುಟ ಲೈವ್ ಮಾಡ್ತಾರೆ. ಅಯ್ಯೋ, ವಿಡಿಯೋ ಅಪ್ಲೋಡ್ ಮಾಡಿದ್ದೆ. ಒಬ್ಬರು ಚಾನಲ್ ಮೋನ ಆಗಕ್ಕೆ ಸಾಹಸ ಪಡ್ತಾ ಇದ್ದಾರೆ. ಅಯ್ಯ, ನಿಮ್ಮ ಮಗನ ಥರ ನಾನು ಏನು ದೊಡ್ಡ ವ್ಯಕ್ತಿಯಾಗಿ ಬೆಳಿಬೇಕು ಅಂದರೆ ಯಾವುದಾದ್ರೂ ಮಹಾನಟಿ ಆಗಬೇಕಷ್ಟೇ. ನಾನೇನು ಹಿಂದಿ ಆ್ಯಕ್ಟರ ಅಥವಾ ಕನ್ನಡ ಫೇಮಸ್ ಆ್ಯಕ್ಟರ? ಅವರಾದರೆ ರಾತ್ರಿ ಬೆಳಗಿನದೊಳಗಡೆ ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದ್ರೆ ಲಕ್ಷ ಸಬ್ಸ್ಕ್ರೈಬರ್ಸು, ಕೋಟಿ ದುಡ್ಡು ಎಲ್ಲ ಮಾಡ್ಬೋದು. ಅಯ್ಯೋ ಅತ್ತೆ, ಈಗಾಗಲೇ ಎಲ್ಲರೂ ಯೂಟ್ಯೂಬ್ ಚಾನಲ್ ಓಪನ್ ಮಾಡಿರೋರು ಎಲ್ಲರೂ 1000 ಸಬ್ಸ್ಕ್ರೈಬರ್ಸು, 4000 WH, ಮೋನೋ ಆಗದೆ ಎಲ್ಲರೂ ಲೈವಲ್ಲಿ ಸೊಳ್ಳೆ ಹೊಡಿತಾ ಕೂತವ್ರಿಗೆ ಎಷ್ಟು ಜನ ಇಲ್ಲ ಅತ್ತೆ? ಪಾಪ ಎಷ್ಟು ಜನರು 1 ವರ್ಷ 2 ವರ್ಷ 3 ವರ್ಷ 4 ವರ್ಷದಿಂದ ವಿಡಿಯೋ ಮಾಡಿದ್ದು ಹಾಕಿದ್ದು, ಆದ್ರೂ ವ್ಯೂಸು ಬರ್ತಿಲ್ಲ, ಸಬ್ಸ್ಕ್ರೈಬರ್ಸು ಆಗೋದಿಲ್ಲ, WH ಆಗ್ತಿಲ್ಲ. ಇನ್ನು ಮೋನೋ ಎಲ್ಲಿಂದ ಆಗೋದು ಅತ್ತೆ? ದುಡ್ಡು ಮಾಡೋದು ಯಾವಾಗ? ನಿಮ್ಮ ಮಗನ ಥರ ದೊಡ್ಡ ಆಫೀಸ್ ಕಟ್ಟೋದು ಯಾವಾಗ ನಾನು? ಅಯ್ಯ, ಇದೆಲ್ಲ ಆಗದೆ ಇರೋ ಮಾತು ಅತ್ತೆ. ಅಯ್ಯ, ಅದೆಲ್ಲ ನಮ್ಗೆ ಹಡಂಗ ಇರೋ ಕೆಲಸವೇ ಅಲ್ಲ. ಇನ್ನೇನೇ ಮಾಡ್ತೀಯ? ನಾನು ನೀನು ಓದಿರೋ ವಿದ್ಯೆಗೆ ಯಾರೇ ಕೆಲಸ ಕೊಡ್ತಾರೆ? ಯಾರತ್ತೆ ಯಾಕೆ ಕೆಲಸ ಕೊಡಬೇಕು? ನಾವೇ ಕೆಲಸ ಮಾಡೋಣ, 10 ಜನರಿಗೆ ಕೆಲಸ ಕೊಡೋಣ. ಏನಂತೀರಾ? ಯಾಕೆ ಅಡುಗೆ ಮನೆ ಒಳಗಡೆ 1000 ಕೆಲಸ ಇಲ್ವಾ ನಮಗೆ? ಅಯ್ಯೋ, ಕ್ಯಾಟ್ರಿಂಗ್ ಮಾಡ್ಬೋದು, ಹೋಳಿಗೆ ಮಾಡ್ಕೊಡ್ಬೋದು, ಸಂಡಿಗೆ ವ್ಯಾಪಾರ ಮಾಡ್ಬೋದು. ಸಂಡಿಗೆ ಮಾಡೋದು ಕೊಡೋದು, ಸಂಡಿಗೆ ಮಾಡೋದೇ ಕೊಡೋದು. ನಮ್ಮದೇ ಒಂದು ಬ್ರ್ಯಾಂಡ್ ನೇಮ್ ಇಟ್ಕೊಂಡು ನಾವು ಸಂಡಿಗೆ ಮಾರ್ಬೋದು, ಉಪ್ಪಿನಕಾಯಿ ಮಾರ್ಬೋದು. ಅದೇನು ಅವಮಾನ ಮಾಡೋ ಕೆಲಸನಾ? ಅಯ್ಯೋ, ಯಾರ್ದೋ ತಲೆ ಹೊಡೆದಿರೋ ಥರನಾ? ಮಾಡ್ಬೋದು ತಾನೆ ಅದನ್ನು? ಕಲ್ತಿರೋರಿಗೆ ಅವ್ರು ಕಲ್ತಿರೋ ವಿದ್ಯೆಗೆ ತಕ್ಕಂತ ಒಂದೇ ಜಾಬ್ ಓದ್ತೆ. ಕಲಿದೇ ಇರೋ ನಮಗೆ 1000 ಕೆಲಸ. ದುಡಿಬೇಕು ಅಷ್ಟೇನೆ, ಶ್ರಮ ಪಡಬೇಕು ಅಷ್ಟೇನೆ, ಬೆವರು ಇಳಿಸ್ಬೇಕು. ಹಾಗಿದ್ರೆ ಸೊಸೆ ಮುದ್ದು, ಏನು ಕೆಲಸನೇ ಮಾಡ್ತೀಯ? ಏನು ಮಾಡೋಣ ಅತ್ತೆ? ಏನಾದರೂ ಮಾಡಲೇಬೇಕು ಅತ್ತೆ. ಏನಿಲ್ಲ ಅತ್ತೆ, ನಿಮ್ಮ ಹೆಸರು ನನ್ನ ಹೆಸರು ಇಟ್ಕೊಂಡು ನಾವು ಯಾಕೆ ಸಂಡಿಗೆ ಹಪ್ಪಳನೆಲ್ಲ ಮನೇಲೆ ಮಾಡಿ ಅದನ್ನು ಪ್ಯಾಕ್ ಮಾಡಿ ಮಾರಾಟ ಮಾಡಬಾರ್ದು? ನಮ್ಮದೇ ಒಂದು ಸ್ವಂತ ಕಂಪನಿ ಅನ್ನೋ ಥರ ಮಾಡಬಾರ್ದು? ಯಾಕೆ ಒಂದು ಬ್ರ್ಯಾಂಡ್ ನೇಮ್ ಇಟ್ಬಿಟ್ಟು ಆಗ್ಬೋದು ತಾನೆ? ಯೋಚನೆ ಮಾಡಿ ನೋಡಿ, ಒಂದು 4-5 ಜನರಿಗೆ ಕೆಲಸ ಕೊಟ್ಟಂಗೂ ಆಗುತ್ತೆ. ಹಪ್ಪಳ ಸಂಡಿಗೆನೂ ಮಾಡ್ಬೋದು ತಾನೆ? ನಿಮ್ಮ ಮಗನೂ ಗೊತ್ತಾಗ್ಬಿಟ್ರೆ ಕಷ್ಟ. ಐಡಿಯಾ ಏನೋ ಒಳ್ಳೇದಿದೆ ಕಣೆ. ನಿಮ್ಮ ಮಾವ ಒಂದಿಷ್ಟು ಇನ್ವೆಸ್ಟ್ಮೆಂಟ್ ಮಾಡಬಹುದೇನೋ. ನಿಮ್ಮ ಮಾವನ ರಿಟೈರ್ಮೆಂಟ್ ಹಣ ಇರ್ಬೋದು ಕಣೆ. ಹಾಗಿದ್ರೆ ಅತ್ತೆ, ನಾಳೆಯಿಂದ ಶುರು ಮಾಡಿಬಿಡೋಣ. ನಿಮ್ಮ ಮಗ ಇಲ್ಲದೇ ಇರೋ ಟೈಮಲ್ಲಿ ಈ ಕೆಲಸ ಮಾಡಬೇಕು ಅತ್ತೆ.
ಒಂದಿಷ್ಟು ಅಕ್ಕಪಕ್ಕದವ್ರು ಯಾರಾದರೂ ಕೆಲಸದವ್ರು ಸಿಗ್ತಾರ ಅಂತ ನೋಡೋಣವಾ? ಮನೆಯಲ್ಲಿರೋ ಹೆಣ್ಮಕ್ಳು ಇರ್ತಾರಲ್ವಾ? ಖಂಡಿತ ಮಾಡೋಣ ಕಣೆ. ಹಪ್ಪಳ ಸಂಡಿಗೆ ವ್ಯಾಪಾರ ಮಾಡೋದೇನು ಕಡಿಮೆ ಇಲ್ಲ. ಈ ಉದ್ದಿನ ಹಪ್ಪಳಗಳೆಲ್ಲ ದೊಡ್ಡ ದೊಡ್ಡ ಫ್ಯಾಕ್ಟ್ರಿಲೇ ಕಣೆ. ಫ್ಯಾಕ್ಟ್ರಿಯಿಂದನೇ ಉತ್ಪಾದನೆ ಆಗಿ ಬರೋದಂತೆ. ಈ ಪಾನಿಪುರಿ ಇರುತ್ತಲ್ವೇ, ಪುರಿ, ಅದೆಲ್ಲ ಪ್ಯಾಕೆಟ್ ಮಾಡಿಕೊಡ್ತಾರಲ್ಲ, ಅದೇ ರೀತಿ ನಮ್ಮದು ಒಂದು ಚಿಕ್ಕದಾಗಿ ಕಂಪ್ನಿ ಮಾಡಿ ಆದಷ್ಟು ಬೇರೆ ದೊಡ್ಡದಾಗಿ ಕಂಪ್ನಿ ಕಟ್ಟಬೇಕು ಕಣೆ. ನನ್ನ ಮಗನಿಗಿಂತ ನನ್ನ ಸೊಸೆ ಕಂಪ್ನಿಯ ದೊಡ್ಡದಾಗಿ ಬೆಳಿಬೇಕು. ಖಂಡಿತವಾಗಿ ಮಾಡ್ಬೋದತ್ತೆ. ಇವಾಗ ಮದುವೆ ಸೀಸನ್ ಬೇರೆ ಶುರುವಾಗಿದೆ ಅಲ್ವಾ? ಈ ಅಡುಗೆ ಭಟ್ರ ಹತ್ರ ಎಲ್ಲನೂ ನಾವು ಹೋಗಿ ಮಾತಾಡಿಕೊಂಡು ಬಂದರೆ ಅವರೆಲ್ಲ ತುಂಬಾನೇ ಆರ್ಡರ್ ಕೊಡ್ತಾರತ್ತೆ. ಹಪ್ಪಳ ಸಂಡಿಗೆ ಇಲ್ಲದೆ ಯಾವ ಮದುವೆನೂ ನಡೆಯಲ್ಲ. ಕತೆ ಮುಂದುವರಿಯುವುದು. ಇಷ್ಟೊತ್ತವರೆಗೆ ನಿಮ್ಮ ಸಮಯ ನೀಡಿದ್ದಕ್ಕೆ ಧನ್ಯವಾದಗಳು. ಗಂಗಾ, ಹೊರಗಡೆ ಹೋಗೋದಕ್ಕೆ ರೆಡಿಯಾನೇ? ಅತ್ತೆ, ಹೊರಗಡೆ ಎಲ್ಲರೂ ಹೋಗ್ತಾ ಇದ್ದೀರಾ? ಫಂಕ್ಷನ್ ಏನಾದರೂ ಇದೆಯಾ? ಹೇಳೇ ಇಲ್ಲ ನಿನ್ನೆ ನನ್ನ ಹತ್ರ. ಅಯ್ಯೋ ಶಿವನೇ, ನೀನು ತಾನೇ ಹೇಳಿರೋದು ಅದೇನೋ ಫ್ಯಾಕ್ಟ್ರಿ ಶುರು ಮಾಡ್ತೀನಿ, ಒಂದು 4 ಜನ ಇದ್ರೆ ಚೆನ್ನಾಗಿರ್ತಿತ್ತು, ದೊಡ್ಡ ಪ್ರಮಾಣದಲ್ಲಿ ಶುರು ಮಾಡ್ಬೋದಿತ್ತು, ಐಟಮ್ ತರೋಣ ಎಲ್ಲ ಏನೇನೋ ಕತೆ ಹೇಳಿದೆಯಲ್ಲೇ. ಇದೇನೇ ಆಯ್ತು ನಿಂಗೆ ಬೆಳಗಾಗೋದ್ರೊಳಗಡೆ? ನಾನು ನೋಡಿದ್ರೆ ಬೆಳಿಗ್ಗೆ ಬೇಗ ಎದ್ದು ಎಲ್ಲ ಕೆಲಸ ಮುಗಿಸಿ ರೆಡಿ ಆದರೆ ನೀನಿನ್ನೂ ರೆಡಿ ಆಗಿಲ್ವಲ್ಲೇ? ಓ, ಅದಕ್ಕೋಸ್ಕರನ ಇಷ್ಟೊಂದು ರೆಡಿ ಆಗಿರೋದತ್ತೆ ನೀವು? ನಾನೆಲ್ಲ ನೀವು ರೆಡಿ ಆಗಿರೋದು ನೋಡ್ಬಿಟ್ಟು ಫಂಕ್ಷನ್ಗೆ ಹೋಗ್ತಾ ಇದ್ದೀರಾ ಅಂದ್ಕೊಂಡಿದ್ದೀನಿ. ಏನು ಚೆನ್ನಾಗಿ ಸೀರೆಲ್ಲ ಉಟ್ಕೊಂಡಿದ್ದೀರಾ, ಪಿಂಕಿಯಾಗಿ ರೆಡಿ ಆಗಿಬಿಟ್ಟಿದ್ದೀರಾ. ಅಲ್ಲ ಅತ್ತೆ, ಫ್ಯಾಕ್ಟ್ರಿಯನ್ನು ಶುರು ಮಾಡ್ಬೋದು, ಇನ್ವೆಸ್ಟ್ಮೆಂಟ್ ಯಾರು ಮಾಡ್ತಾರೆ? ನನ್ನ ಹತ್ರ ಏನು ಹಣ ಇದೆ ಅತ್ತೆ? ನಿಮ್ಮ ಮಗನ ಹತ್ರ ಹೋಗಿ ಕೇಳ್ಬಿಟ್ರೆ ಗುರ್ರ ಅಂತಾರೆ, ಹುಲಿ ಗುರ್ರ ಅಂದಂಗೆ ನನ್ನನ್ನು ನುಂಗೆ ಬಿಟ್ಬಿಡ್ತಾರೆ ಅಷ್ಟೇನೆ, ಹುಲಿ ಥರನೇ. ಅಯ್ಯೋ ಶಿವನೇ, ಯಾಕೆ ಇನ್ವೆಸ್ಟ್ಮೆಂಟ್ ಮಾಡಬೇಕು? ಭಾಗ್ಯಲಕ್ಷ್ಮಿ ಯೋಜನೆ ಬರ್ತಾ ಇಲ್ವಾ? ಅದರ ಅಮೌಂಟ್ ನನ್ನ ಅಕೌಂಟಲ್ಲಿ ಇನ್ನೂ ಗಟ್ಟಿಯಾಗಿ ಭದ್ರವಾಗಿದೆ ಕಣೆ. ನಾನೇ ಇನ್ವೆಸ್ಟ್ಮೆಂಟ್ ಮಾಡ್ತೀನಿ, ನನಗೆ ಶೇರ್ ಕೊಟ್ಟರೆ ಸಾಕು ಲಾಭ ಬಂದ ಮೇಲೆ. ಅಯ್ಯೋ ಅತ್ತೆ, ಏನು ಹೇಳೋದು? ಅಲ್ಲ ಅತ್ತೆ, ದೊಡ್ಡದಾಗಿ ಫ್ಯಾಕ್ಟ್ರಿ ಸ್ಟಾರ್ಟ್ ಮಾಡೋಣ, ಒಂದು 4 ಜನರು ಇಟ್ಕೊಳ್ಳೋಣ ಅಂತ ಎಲ್ಲರನ್ನು ರೆಡಿ ಮಾಡೋಕ್ಕೆ ಹೋಗ್ತಾ ಇದ್ದೀರಾ. ಎಷ್ಟಿದೆ ಅತ್ತೆ ಅಕೌಂಟಲ್ಲಿ? ಏನಿಲ್ಲ ಅಂದರೆ ಒಂದು 10 ಲಕ್ಷ ರೂಪಾಯಿ ಆದರೂ ಬೇಕು ಅತ್ತೆ. ಅಯ್ಯೋ ಶಿವನೇ, ಅಷ್ಟೊಂದೆಲ್ಲ ಬೇಕೇನೆ? 10 ಲಕ್ಷ ರೂಪಾಯಿ? ಅಲ್ಲ ಕಣೆ, ನಮ್ಮ ಮನೇಲೆ ಫ್ಯಾಕ್ಟ್ರಿ ಶುರು ಮಾಡೋದು ಅಂತಂದೆ ನೀನು. ಅಯ್ಯೋ ಶಿವನೇ, ಅಷ್ಟೊಂದು ಹಣ ಯಾಕೆ ಬೇಕು? ಅಲ್ಲ ಕಣೆ, ಅದೇನೋ ಸಂಡಿಗೆ ಇಂಡಿಯಾ ಮಾರಾಟ ಮಾಡೋದು ಅಂತಂದೆ, ಚಕ್ರಿ ಮಾಡಿ ವ್ಯಾಪಾರ ಮಾಡೋದು ಅಂತಂದೆ, ಅದಕ್ಕೆ ಅಷ್ಟೊಂದು ಅಮೌಂಟ್ ಯಾಕೆ ಬೇಕು? ಅಲ್ಲ ಅತ್ತೆ, ನಿಮಗೆ ಯಾರು ಭಾಗ್ಯಲಕ್ಷ್ಮಿ ಯೋಜನೆ ದುಡ್ಡು ಬರೋ ಥರ ಮಾಡಿಕೊಟ್ರು? ನಿಮ್ಮ ಮಗ ನೋಡಿದ್ರೆ ಕೋಟ್ಯಾಂತರ ರೂಪಾಯಿ ವ್ಯವಹಾರ ಮಾಡ್ತಾರೆ. ಇಷ್ಟೊಂದು ಶ್ರೀಮಂತರ ಮಕ್ಕಳಿದ್ರೂ ಕೊಡ್ತಾರ ಭಾಗ್ಯಲಕ್ಷ್ಮಿ ಯೋಜನೆನ? ಮಗ ಅಂತ ಇದ್ದಾನೆ, ಅದೇನೋ ಕೋಟ್ಯಾಂತರ ರೂಪಾಯಿ ಏನೋ ಗ್ರೂಪ್ ಆಫ್ ಕಂಪನಿ ಶುರು ಮಾಡಿದೆ ಅನ್ಕಣೆ. ಆದ್ರೆ ಏನೇ ಮಾಡಲಿ, ಅಪ್ಪ ಅಮ್ಮ ಅಂತ ಹೇಳಿಸ್ಕೊಂಡವ್ರು ಜನ್ಮ ಕೊಡೋಲ್ಲಿವರೆಗೆ ಮಾತ್ರ ನನ್ನ ಮಗನಿಗೆ ಬೇಕಾಯ್ತು, ಬೆಳೆಸಲ್ಲಿವರೆಗೆ ಬೇಕಾಯ್ತು, ವಿದ್ಯೆ ಕೊಡಲ್ಲಿವರೆಗೆ ಬೇಕಾಯ್ತು ಕಣೆ. ಈಗ ಎಲ್ಲೇ ಬೇಕು, ಅಪ್ಪ ಅಮ್ಮನೇ ಇಲ್ಲ, ನಾನು ಅನಾಥಾಶ್ರಮದಲ್ಲಿ ಬೆಳೆದಿರೋ ಮಗ ಅಂತ ಅಂದಮೇಲೆ ನಮ್ಮ ಜೀವನಕ್ಕೆ ಅಂತ ಆಗ ಈಗ ಕೂಡಿಟ್ಕೊಂಡು ಮಾಡ್ಕೊಂಡಿರ್ಬೇಕಲ್ವನೇ? ಅದಕ್ಕೆ ಕಣೆ ಮಾಡಿಸಿಟ್ಕೊಂಡಿದ್ದೀನಿ. ನಿಜ ಅತ್ತೆ, ಸರಿಯಾಗಿ ಹೇಳಿದ್ದೀರಾ. ಸಮಯ ಸಂದರ್ಭ ಹೇಗೆ ಬರತ್ತೆ ಅಂತ ಗೊತ್ತಿಲ್ಲ ಅತ್ತೆ. ಕಾಲಚಕ್ರ ತಿರುಗಲೇಬೇಕು, ಕೆಳಗಿದ್ದವನ ಮೇಲೆ, ಮೇಲಿದ್ದವನ ಕೆಳಗೆ ಬರಲೇಬೇಕು. ನಮ್ಮದು ಅಂತ ಒಂದಿಷ್ಟು ಅಮೌಂಟನ್ನು ಕೈಯಲ್ಲಿಟ್ಕೊಂಡ್ರೆ ಒಳ್ಳೆಯದು ಅತ್ತೆ. 1 ರೂಪಾಯಿಗೂ ಗಂಡನ ಹತ್ರ ಆಗಲಿ, ಅಥವಾ ಅತ್ತೆ ಮಾವನ ಹತ್ರ ಆಗಲಿ, ಅಥವಾ ಸೊಸೆ ಮಗನ ಹತ್ರ ಆಗಲಿ ಕೇಳ್ತಾ ಶುರು ಮಾಡಿದ್ಬಿಟ್ರೆ ನಮಗೆ 1 ರೂಪಾಯಿ ಬೆಲೆ ಇಲ್ಲದೆ ಇರೋಂಗೆ ಆಗಿಬಿಡತ್ತೆ ಅತ್ತೆ. ನಿಜವಾಗ್ಲೂ ಹೌದು. ನಮ್ಮ ಹತ್ರ ದುಡಿಯೋಷ್ಟಿರೋಷ್ಟು ದಿವಸ ದುಡ್ಕೊಂಡು ತಿನ್ನಬೇಕು. ನಮಗೆ ಅಂತ ಒಂದಿಷ್ಟು ಅಮೌಂಟನ್ನು ಸೇವಿಂಗ್ ಮಾಡಿ ಇಟ್ಕೊಂಡ್ರೆ ಒಳ್ಳೆಯದು ಅತ್ತೆ. ನಿಜ ಕಣೆ ನೀನು ಹೇಳ್ತಾ ಇರೋದು. ನಾವು ಮಕ್ಕಳಿಗೆ 1 ರೂಪಾಯಿ ಕೊಡಬೇಕಿದ್ರು ಅವತ್ತು ಯೋಚನೆ ಮಾಡಿ ದಾರಿ ತಪ್ಪಬಾರ್ದು ಅಂತ ಹೇಳ್ತೀವಿ. ಆದರೆ ಇವತ್ತು ಮಗ ದುಡಿಯೋಕೆ ಶುರು ಮಾಡಿದ್ಮೇಲೆ ನಿಮ್ಗೇನು ಖರ್ಚಿದೆ, ನಾನೆಲ್ಲ ತಂದು ಹಾಕ್ತೀನಲ್ಲ ಅಂತ ಹೇಳೋಷ್ಟು ಮಟ್ಟಕ್ಕೆ ಬೆಳಿತಾನೆ ಮಗ. ನಮಗೆ ಅಂತ 1 ರೂಪಾಯಿ ಇಟ್ಕೊಂಡಿದ್ರೆ ಮಗನ ಹತ್ರ ಕೈ ಚಾಚದೇ ಇರೋ ಪರಿಸ್ಥಿತಿ ಬಂದ್ರೇ ಒಳ್ಳೇದು ಕಣೆ. ಯಾವತ್ತು ನಾವು ಯಾರ ಹತ್ರನೇ ಆಗಲಿ, ಗಂಡನ ಹತ್ರ ಆಗಲಿ, ಅಥವಾ ಅತ್ತೆ ಮಾವನ ಹತ್ರ ಆಗಲಿ, ಅಪ್ಪ ಅಮ್ಮನ ಹತ್ರ ಆಗಲಿ, ದುಡ್ಡಿಗಾಗಿ ಅಥವಾ ಅವರನ್ನು ನಾವು ಯಾವುದಕ್ಕೆ ಅವಲಂಬಿಸ್ಕೊಂಡಿರ್ತೀವೋ 1 ದಿವಸ 2 ದಿವಸ ನಮ್ಮನ್ನು ಗೌರವಿಸ್ತಾರೆ ಅತ್ತೆ. ಆಮೇಲೆ ನಮ್ಮನ್ನು ಅವಮಾನ ಮಾಡೋದಕ್ಕೆ ಶುರು ಮಾಡ್ತಾರೆ, ನಮ್ಮ ಸ್ವಾಭಿಮಾನವನ್ನು ಕೆದಕ್ಸೋಕೆ ಶುರು ಮಾಡ್ತಾರೆ.
ಅದಕ್ಕೋಸ್ಕರ ನಾವು ಅಂತ ಮನೇಲಿ ದುಡಿದ್ರೂ ಸಹಿತ ಅದು ದುಡಿಮೆ ಆಗಿರಲ್ಲ. ಹೊರಗಡೆಯಿಂದ ಅಮೌಂಟ್ ತಂದು ಏನು ದುಡಿತೀವೋ ಅಥವಾ ಅಮೌಂಟನ್ನು ದುಡಿಮೆ ಮಾಡ್ತೀವೋ ಅದಕ್ಕಿರೋ ಬೆಲೆ ನಾವು ಮನೇಲಿ ಮಾಡೋ ಕೆಲಸಕ್ಕಾಗಲಿ ಅದು ಯಾವುದಕ್ಕೂ ಬೆಲೆನೇ ಇಲ್ಲ ಅತ್ತೆ. ಅದಕ್ಕೋಸ್ಕರ ನಮ್ಮ ಗಂಡ ಕೊಟ್ಟಿರೋದ್ರಲ್ಲಾದ್ರೂ 1 ರೂಪಾಯಿ 10 ರೂಪಾಯಿ ಆದರೂ ಪರವಾಗಿಲ್ಲ, ಒಂದಿಷ್ಟು ಅಂತ ಸೇವಿಂಗ್ಸ್ ಇಟ್ಕೊಂಡ್ರೆ ನಮಗೆ ಕೈಲಾಗದ ಕಾಲಕ್ಕೆ ಸಹಾಯ ಆಗೋದಂತೂ ಗ್ಯಾರಂಟಿ ಅತ್ತೆ. ಗಂಗಾ, ನಿಜವಾಗ್ಲೂ ನೀನು ಶುರು ಮಾಡಬೇಕು ಅನ್ಕೊಂಡಿರೋ ಕೆಲಸಕ್ಕೆ 10 ಲಕ್ಷ ರೂಪಾಯಿ ಖರ್ಚಾಗತ್ತೇನೆ. ಅಷ್ಟೊಂದು ಅಮೌಂಟ್ ಎಲ್ಲಿಂದಾನೆ ತರೋದು? ಒಡವೆನ ಅಡ ಇಟ್ಬಿಡ್ಲಾ? ನಂದು ಅಂತ ಒಂದು ಸ್ವಲ್ಪ ಬಂಗಾರ ಇದೆ. ಇವಾಗಂತೂ ಚಿನ್ನದ ರೇಟ್ ತುಂಬಾನೇ ಇದೆ, ಒಂದಿಷ್ಟು ಅಮೌಂಟ್ ಬರುತ್ತೆ ಕಣೆ. ಅಲ್ಲ ಅತ್ತೆ, ಏನು ಹೇಳ್ತಾ ಇದ್ದೀರಾ ನೀವು? ಒಡವೆನ ಅಡ ಇಟ್ಬಿಟ್ಟು ನನ್ನ ಬಿಸ್ನೆಸ್ಗೆ ಹೆಲ್ಪ್ ಮಾಡ್ತೀರಾ? ಬೇಡ ಅತ್ತೆ. ಅತ್ತೆ, ನಿಮ್ಮಂತ ಅತ್ತೆ ಎಲ್ಲ ಸೊಸೆಂದಿರಿಗೂ ಸಿಕ್ಬಿಟ್ರೆ ಆ ಮನೆ ನಿಜವಾಗ್ಲೂ ಸ್ವರ್ಗ ಅತ್ತೆ. ಅಲ್ಲ, ನನಗೆ ಕಷ್ಟ ಅಂದಿದ ತಕ್ಷಣ ನೀವು ನಿಮ್ಮ ಒಡವೆನೇ ಮಾರೋದಕ್ಕೆ ರೆಡಿ ಆಗಿಬಿಟ್ರಲ್ಲ ಅತ್ತೆ. ಖಂಡಿತ ಬೇಡ ಅತ್ತೆ. ಅದು ನಿಮಗೆ ನಿಮ್ಮ ಒಡವೆ ನಿಮ್ಮ ಕಷ್ಟ ಕಾಲಕ್ಕೆ ಬೇಕು. ನನ್ನ ಕಷ್ಟ ಕಾಲಕ್ಕೆ ಆ ಒಡವೆನ ಅಡ ಇಡಬೇಡಿ. ನನ್ನ ಕಷ್ಟ ಯಾವತ್ತು ತೀರಿಸ್ಬೇಕು ಅನ್ಕೊಳ್ತಾನೋ ಭಗವಂತ ಆವತ್ತು ತೀರಿಸೇ ತೀರಿಸ್ತಾನೆ. ನನ್ನ ಬೆಂಬಲಕ್ಕೆ ನಿಂತೇ ನಿಲ್ತಾನೆ. ಅಯ್ಯೋ ತಾಯಿ, ಅಲ್ಲ ಕಣೆ, ನೀ ಬೇರೆಯವಳು ನಾನು ಬೇರೆಯವಳೇನೆ. ಅಲ್ಲ ಕಣೆ, ನಿನಗೆ ದುಡ್ಡನ್ನು ಕೊಡದೆ ಇನ್ನು ಯಾರಿಗೆ ಕೊಡ್ಲಿ? ಅವಶ್ಯಕತೆ ಇರೋರಿಗೇನೆ ಕೊಟ್ರೇನೆ ಆ ದುಡ್ಡಿಗೊಂದು ಬೆಲೆ. ದುಡ್ಡು ಇರೋರು ಕೊಟ್ರೆ 1000 ಅಲ್ಲ ಕಣೆ, ಲಕ್ಷ ಕೊಟ್ಟರು ಅದಕ್ಕೆ ಬೆಲೆ ಇರಲ್ಲ. ದುಡ್ಡು ಇಲ್ಲದೆ ಇರೋರಿಗೆ 1 ರೂಪಾಯಿ ಕೊಟ್ರು ಆ 1 ರೂಪಾಯಿ ಬೆಲೆ ಗೊತ್ತಿರತ್ತೆ ಕಣೆ, ಅದಕ್ಕೊಂದು ಗೌರವ ಸಿಗತ್ತೆ. ಅದೇ ಕೋಟ್ಯಾಂತರ ರೂಪಾಯಿ ಆಸ್ತಿ ಇರೋನಿಗೆ ಆ 1 ರೂಪಾಯಿ ಕೊಟ್ರೆ ನಮ್ಮನ್ನ ಅವಮಾನ ಮಾಡ್ತಾನೆ ಕಣೆ. ಅಲ್ಲ ಕಣೆ, ನಿನಗೆ ಕೊಡದೆ ಇನ್ಯಾರಿಗೆ ಕೊಡ್ಲೆ? ನಿನ್ನ ಮಗುನೇ ನನ್ನ ಪ್ರಪಂಚ ಕಣೆ. ನಾವು ಬಿದ್ದೋಗೋ ಮರ ಕಣೆ, ನೀವು ಚಿಗುರಬೇಕಾದ ಚಿಗುರುಗಳು. ಚಿಗುರಿ ಬೆಳೆದು ಹೆಮ್ಮರವಾಗಿ ಬೆಳೆದಾಗ ಸಾವಿರಾರು ಜನರಿಗೆ ನೆರಳು ಕೊಡ್ತಿರಲ್ವಾ, ಆ ನೆರಳಲ್ಲಿ ನಾವು ನಿಮ್ಮ ಮಡ್ಲಲ್ಲಿ ಮನಗಿ ಕಣ್ಣು ಮುಚ್ಚಿದಾಗಲೇ ಕಣೆ ಸಂಬಂಧಕ್ಕೊಂದು ಬೆಲೆ, ಜೀವನಕ್ಕೊಂದು ಅರ್ಥ. ನಿಜವಾಗ್ಲೂ ಅತ್ತೆ, ನಿಮ್ಮ ಮಾತಿಗೆ ನಾನು ತಲೆ ಬಾಗ್ತೀನಿ. ಎಲ್ಲ ಸೊಸೆಯಂದಿರಿಗೂ ನಿಮ್ಮಂಥ ಅತ್ತೆ ಸಿಕ್ಬಿಟ್ರೆ ನಿಜವಾಗ್ಲೂ ಆ ಮನೆ ಸ್ವರ್ಗ. ಅತ್ತೆ ಸೊಸೆ ಜಗಳ ಎಂಬುದೇ ಇರೋದಿಲ್ಲ. ಅತ್ತೆ ಸೊಸೆ ತಾಯಿ ಮಗಳಿಗಿಂತನೂ ಉತ್ತಮವಾಗಿರ್ಬೋದು ಅತ್ತೆ. ಯಾಕೋ ಗೊತ್ತಿಲ್ಲ, ಎಲ್ಲರ ಮನೆಯಲ್ಲೂ ಅತ್ತೆಯಂದಿರು ರಾಕ್ಷಸರಿಗಿಂತ ಹೆಚ್ಚಿಗೆ ನಡ್ಕೊತಾರೆ. ಎಷ್ಟೊಂದು ಕಾಟಗಳನ್ನ ಕೊಡ್ತಾರೆ. ನಮ್ಮ ಮಗಳಿಗೆ ಒಂದು ನ್ಯಾಯ, ಮನೆಗೆ ಬಂದಿರೋ ಸೊಸೆಗೆ ಇನ್ನೊಂದು ಥರ ನ್ಯಾಯ. ಎಷ್ಟೊಂದು ಭೇದ ಭಾವಗಳನ್ನ ಮಾಡ್ತಾರೆ, ಚುಚ್ಚು ಮಾತುಗಳನ್ನ ಆಡ್ತಾರೆ. ಅವರಿಬ್ಬರನ್ನು ಮಗ ಮತ್ತು ಸೊಸೆ, ಮಗಳು ಮತ್ತು ಅಳಿಯನ್ನ ಒಂದೇ ಸಮಾನವಾಗಿ ಕಂಡ್ರೆ ಎಷ್ಟು ಸುಂದರವಾಗಿರುತ್ತೆ ಜೀವನ. ಗಂಗಾ, ನಮ್ಮ ಕೈ ಬೆರಳುಗಳು ಒಂದೇ ತರ ಇರ್ತವೇನೆ? ಒಂದು ಉದ್ದ, ಒಂದು ಗಿಡ್ಡ, ಒಂದು ಮಧ್ಯಮ, ಒಂದು ಚಿಕ್ಕದು, ಒಂದು ದಪ್ಪದು, ಒಂದು ದೊಡ್ಡದು. ಅದೇ ರೀತಿ ಕಣೆ. ಒಬ್ಬೊಬ್ಬರ ಮನಸ್ಥಿತಿ ಒಂದೊಂದು ತರ ಇರುತ್ತೆ. ಒಬ್ಬರಿಗೆ ಇನ್ನೊಬ್ಬರನ್ನ ಹೋಲಿಸೋದನ್ನ ಬಿಡಬೇಕು ಕಣೆ ಗಂಗಾ. ಅದು ತಪ್ಪು. ಎಲ್ಲರ ಮನಸ್ಥಿತಿನೂ ಒಂದೇ ರೀತಿ ಇರೋದಿಲ್ಲ, ಎಲ್ಲರ ಜೀವನನೂ ಒಂದೇ ತರನೂ ಇರೋದಿಲ್ಲ. ಎಲ್ಲರ ಬದುಕು ಸಹಿತ ಏರು ಪೇರು, ಸುಖ ದುಃಖ, ಕಷ್ಟ, ನೋವು, ನಲಿವುಗಳಿಂದ ಕೂಡಿರತ್ತೆ ಕಣೆ. ನೀನು ನನ್ನನ್ನು ಹೋಲಿಕೆ ಮಾಡ್ಕೋಬೇಡ, ನಾನು ನಿನ್ನನ್ನು ಹೋಲಿಕೆ ಮಾಡ್ಕೋಬಾರ್ದು. ನಿನಗೆ ನೀನು ಗ್ರೇಟು, ನನಗೆ ನಾನು ಗ್ರೇಟು. ಯಾವತ್ತೂ ಸಹಿತ ಒಂದು ಸಂಸಾರದಲ್ಲಿ ನೀನು ನನ್ನ ಮಗಳ ಥರ ಇಲ್ಲ, ನೀನು ನನ್ನ ಸೊಸೆ ಥರ ಇಲ್ಲ ಅಂತ ಯಾವತ್ತು ಹೋಲಿಕೆ ಮಾಡ್ತೀವೋ ಆವತ್ತೇ ಆ ಸಂಸಾರ ಬೆಂಕಿಗೆ ಆಹುತಿ ಆಯಿತು ಅಂತಾನೆ ಅರ್ಥ ಕಣೆ. ನೋಡು, ತುಂಬ ಸಮಯ ಆಯಿತು, ನಡಿ ಹೋಗೋಣ. ಅಲ್ಲಿ ಯಾರಾದರೂ ಸಿಗ್ತಾರಾ? ನಮ್ಮ ಹಳೆ ಮನೆ ಹತ್ರ ನನ್ನ ಪರಿಚಯ ಇರೋ ಸ್ನೇಹಿತರಿದ್ದಾರೆ. ನನ್ನ ಸ್ನೇಹಿತರು ನಮ್ಗೆ ಹೆಲ್ಪ್ ಮಾಡ್ಬೋದಲ್ವಾ? ನೋಡು, 1-2 ದಿವಸ ಬನ್ನಿ, ನಾವು ಈ ರೀತಿ ಕೆಲಸ ಮಾಡ್ತಾ ಇದ್ದೀವಿ, ನಮ್ಗೆ ಸ್ವಲ್ಪ ಸಹಾಯ ಮಾಡಿಕೊಡಿ ಅಂತ ಕೇಳಿದ್ರೆ ಬರ್ದೇ ಇರ್ತಾರಾ? ನೋಡು, ನನ್ನ ಹತ್ರ ತುಂಬ ದುಡ್ಡು ಮಾಡೋಕ್ಕಾಗದೇ ಇರ್ಬೋದು, ಆದರೆ ತುಂಬ ಜನರ ಸ್ನೇಹ ಪ್ರೀತಿ ಅಂತೂ ಸಂಪಾದನೆ ಮಾಡಿದ್ದೀನಿ ಕಣೆ. ಈ ದೊಡ್ಡ ಅರಮನೆ ಬರೋಕ್ಕಿಂತ ಮೊದಲು ನಾನು ಒಂದು ಬಡ ಮನೆಯಲ್ಲಿ, ಬಡ ಕುಟುಂಬದಲ್ಲಿ, ಹಾಗೆಯೇ ಒಂದು ಸಣ್ಣ ಪರಿವಾರ ಅಂತ ಕಟ್ಕೊಂಡಿದ್ದೀನಿ ಕಣೆ. ಒಂದು ಊರು ಕೇರಿ ಅಂತ ಇದೆ, ಪ್ರೀತಿಯ ಸ್ನೇಹಿತೆಯರಿದ್ದಾರೆ, ಅವರ ಸಹಾಯ ನನಗೆ ಸಿಕ್ಕೇ ಸಿಗತ್ತೆ. ನಡಿ ಹೋಗೋಣ ಬಾ. ಒಂದಿಷ್ಟು ಸಮಯವನ್ನ ಕೊಡಿ, ಅವರಿಗೂ ಒಂದಿಷ್ಟು ಹಣ ಆಗತ್ತೆ ತಾನೆ, ನಮಗೂ ಒಂದಿಷ್ಟು ಸಹಾಯ ಆಗತ್ತೆ, ಅಷ್ಟೇನೆ. ಅಯ್ಯೋ, ಅದೇನೋ ಸರಿ ಅತ್ತೆ, ಮಗುನೇನು ಮಾಡೋದು? ಮಗುನ ಎತ್ಕೊಂಡು ಹೋಗೋಣವಾ? ಇರಿ, ಮಗುನ ತಗೋಬರ್ತೀನಿ.
ಅಯ್ಯೋ ನಿಲ್ಲೆ ಗಂಗಾ, ಮಗು ಮಲಗಿದೆ ತಾನೆ, ಯಾಕೆ ನಿದ್ರೆ ಗಂಡನ ಎತ್ಕೊಂಡ್ ಬರ್ತೀಯಾ? ನಿಮ್ ಮಾವ ಇದಾರೆ ತಾನೆ, ಮಾವ ನೋಡ್ಕೋತಾರ ಬಿಡು, ಅವನಿಗೂ ಒಂದ್ ಸ್ವಲ್ಪ ರೂಢಿ ಆಗತ್ತೆ ಕಣೆ. ಅಯ್ಯೋ ಪಾಪ ಅನ್ಸತ್ತೆ ಅತ್ತೆ, ಮೊನ್ನೆ ನೋಡಿದ್ರೆ ಮಗುನ್ ಬಿಟ್ಬಿಟ್ಟು ಹೋಗಿದ್ದೀನಿ, ಇವಾಗ ಮತ್ತೆ ಬಿಟ್ಬಿಟ್ಟು ಹೋಗ್ಬೇಕಾ? ಅಯ್ಯೋ ಶಿವನೇ, ನಾವ್ ಎಷ್ಟು ದೂರನೇ ಹೋಗ್ತಾ ಇದೀವಿ? ನಡ್ಕೊಂಡು ಹೋದ್ರೆ 10 ನಿಮಿಷ ತಾನೆ, ಪಕ್ಕದ ಬೀದಿಗೆ ಹೋಗಿ ಬರೋದಕ್ಕೆ ಎಷ್ಟೊತ್ತಾಗುತ್ತೆ? ಎಷ್ಟು ದಿವಸನೇ ಬೇಕು ನಮ್ಗೆ? ಅಯ್ಯೋ ನಿನ್ನ, ಅಯ್ಯೋ ನನ್ನ ಹಳೆ ಮನೆ ಎಲ್ಲಿದೆ ಅನ್ಕೊಂಡಿದ್ಯಾ? ಪಕ್ಕದ ಬೀದಿಲೇ ಇದೆ, ನಡಿ ಹೋಗೋಣ, ಬೇಗ ರೆಡಿ ಹಾಕೋ ಬಾ. ಅಯ್ಯೋ ಅತ್ತೆ, ಅವಾಗಿಂದ ರೆಡಿ ಹಾಕೋ ಬಾ ಅಂತಿದ್ದೀರಲ್ಲ, ನಾನು ಏನ್ ಮಾಡ್ಲಿ ಅತ್ತೆ? ನನ್ನನ್ನು ಎಲ್ಲರೂ ಪ್ರೀತಿಸ್ತಾರೆ, ಎಲ್ಲರೂ ನನ್ನನ್ನ ವಿಡಿಯೋದ ಕ್ಯಾರೆಕ್ಟರ್ನಾಗಿ ಪ್ರೀತಿಯಿಂದ ಸ್ವಾಗತಿಸ್ತಾರೆ, ತಗೊಂತಾರೆ. ಆದ್ರೆ ನಾನು ಏನ್ ಮಾಡ್ಲಿ ಅತ್ತೆ? ನನಗಿರೋದು ಇದು ಒಂದೇ ಸೀರೆ. ನಾನು ಡೌನ್ಲೋಡ್ ಮಾಡ್ಕೊಂಡು ವಿಡಿಯೋನ ಆಮೇಲೆ ಇನ್ನೊಂದು ಆ್ಯಪ್ ತಗೊಂಡು ನನ್ನ ಸೀರೆ ಕಲರ್ ಚೇಂಜ್ ಮಾಡಬೇಕು ಅಷ್ಟೇ, ಬಿಟ್ರೆ ನಾನು ಇದೇ ವಿಡಿಯೋದಲ್ಲಿ ಅಥವಾ ಇದೇ ಕ್ಯಾರೆಕ್ಟರ್ಗೆ ತಕ್ಷಣಕ್ಕೆ ನಿಮ್ಮ ಥರ ಸೀರೆನ ಚೇಂಜ್ ಮಾಡೋಕ್ಕಾಗಲ್ಲ ಅತ್ತೆ. ಪಾಪ ವಿಡಿಯೋ ಮಾಡೋರಿಗೂ ಎಷ್ಟು ಕಾಟ ಕೊಡ್ತೀನಿ ಗೊತ್ತಾ? ವಿಡಿಯೋ ಮಾಡೋರಿಗೆ ಸಮಯ ಇದೆ ಅಂತಂದ್ರೆ ಅವರು ನನ್ನ ಸೀರೆನ ಇನ್ನೊಂದು ಆ್ಯಪ್ಗೆ ತಗೊಂಡು ಕಲರನ್ನು ಚೇಂಜ್ ಮಾಡ್ಕೊತಾರೆ, ಇಲ್ಲ ಅಂದರೆ ತಕ್ಷಣಕ್ಕೆ ವಿಡಿಯೋನ ಅಪ್ಲೋಡ್ ಮಾಡಿಬಿಟ್ಟು ಯೂಟ್ಯೂಬ್ ಚಾನಲಲ್ಲಿ ಹಾಕ್ತಾರೆ ಅತ್ತೆ. ಅದು ಬಿಟ್ಟರೆ ನಾನು ಮಾಡ್ರನ್ ಥರ ರೆಡಿ ಹಾಕೋ ಬರಬೇಕಷ್ಟೇ, ಜೀನ್ಸ್ ಹಾಕ್ಕೊಂಡು ಪ್ಯಾಂಟು ಶರ್ಟು ಹಾಕ್ಕೊಂಡು ಬರಬೇಕು. ಬಿಟ್ಟರೆ ಅದೇನೋ ಮಿನಿ ಸ್ಕರ್ಟು ಅದೊಂದು ಆಪ್ಷನ್ ಇದೆ ಅಷ್ಟೇ ಅತ್ತೆ. ನಡೀರಿ ಹೋಗೋಣ, ಸಾಕು ಬಿಡಿ ನನಗೆ. ಯಾಕೆ ಗಂಡನಿಗೆ ಬೇಡವಾಗಿರೋಳು ನಾನು, ಇನ್ನು ಪಳ 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 ಅಂತ ಸೀರೆ ಉಟ್ಕೊಂಡು ರೆಡಿ ಹಾಕೊಂಡು ಪಾರ್ಲರಿಗೆ ಹೋಗಿ 1 kg ಬಣ್ಣ ಮೆತ್ಕೊಂಡು ಬಂದ್ಕೊಂಡು ಅಂದ ಚಂದ ತೋರಿಸ್ಕೊಂಡು ಯಾರಿಗೆ ಇಷ್ಟಪಡಬೇಕಾಗಿದೆ? ನನ್ನನ್ನು ಯಾರು ಇಷ್ಟಪಡೋರಿದ್ದಾರೆ? ಅಯ್ಯೋ ಹೋಗ್ರಿ ಬಿಡು ಗಂಗಾ, ಯಾಕೆ ಇಷ್ಟೊಂದು ಬೇಜಾರು ಮಾಡ್ಕೋತೀಯಾ? ಅಲ್ಲ ಹೇಳಿದೀರ ನೀನು ನನ್ನನ್ನು ಯಾರು ಇಷ್ಟಪಡ್ತಾರೆ ಅಂತ. ಯಾರು ಇಷ್ಟಪಡ್ಲಿ ಬಿಡ್ಲಿ, ನಿನ್ನನ್ನು ಇಷ್ಟಪಡೋರು ಅಂತ ಒಂದಿಷ್ಟು ಜನ ನಿನ್ನ ಕುಟುಂಬಕ್ಕೆ ಬಂದಿದ್ದಾರೆ ತಾನೆ, 160 ಜನ ಆಗಿದ್ದಾರೆ ಕಣೆ. ಒಂದಿಷ್ಟು ಜನ ಪ್ಲಸ್ ಆಗ್ತಾರೆ, ಮೈನಸ್ ಆಗ್ತಾರೆ, ಏನ್ ಮಾಡೋಕ್ಕಾಗತ್ತೆ? ನಮ್ಗೆ ಗಿಫ್ಟ್ ಅನ್ನು ಕೊಡ್ತಾರೆ, ಗಿಫ್ಟ್ ವಾಪಸ್ ತಗೊಂತಾರೆ, ಏನು ಮಾಡೋಕ್ಕಾಗಲ್ಲ ಕಣೆ. ಆದ್ರೂ ನಮ್ಮನ್ನ ಪ್ರೀತಿಸೋರು ಒಂದಿಷ್ಟು ಜನ ಇದ್ದಾರೆ ತಾನೆ, ಖಂಡಿತ ಇವತ್ತಲ್ಲ ನಾಳೆ ನಮಗೂ ಇನ್ನಷ್ಟು ಪ್ರೀತಿ ಸಿಗತ್ ಕಣೆ. ನೋಡು ಗಂಗಾ, ಮಗು ಮಲಗಿದೆ ಕಣೆ, ಬೇಗ ಹೋಗ್ಬಿಟ್ಟು ಬರೋಣ ಬಾ. ತುಂಬಾ ಟೈಮ್ ಮಾಡ್ತಾ ಇದ್ರೆ ಮಗುನು ಎದ್ದು ಬಿಡತ್ತೆ. ನಿಮ್ಮ ಮಾವನ್ನ ಅಲ್ಲೇ ರೂಮಲ್ಲಿ ಮಗು ಪಕ್ಕ ನೀವು ಕುತ್ಕೊಳ್ಳಿ, ಮಗು ಎದ್ರೆ ಮಗುನ ನೋಡ್ಕೊಳ್ಳಿ ಅಂತ ಹೇಳಿದೀನಿ, ಬೇಗ ಹೋಗ್ಬಿಟ್ಟು ಬರೋಣ ಕಣೆ. ಸರಿ ಆಯ್ತು, ಹೋಗೋಣ. ಶಾಲಿನಿ ಅವರೇ ನೋಡ್ರಿ, ಆ ಕಡೆ ನಮ್ಮ ಲೇಔಟ್ನ ಶ್ರೀಮಂತರ ತಾಯಿ ಶ್ರೀಕಾಂತ್ ಅವರ ತಾಯಿ ಬರ್ತಾ ಇದ್ದಾರೆ ನೋಡ್ರಿ. ಶ್ರೀಕಾಂತ್ ಅವ್ರ ವಿಷಯ ಗೊತ್ತಿದೆ ತಾನೇ ನಿಮ್ಗೆ? ಗೊತ್ತಿದೆ ಕಣ್ರಿ, ಗೊತ್ತಿದೆ. ಯಾರಿಗೆ ತಾನೇ ಗೊತ್ತಿಲ್ಲ? ಇಡೀ ಲೇಔಟ್ ತುಂಬಾ ಎಲ್ಲರ ಮನೆಯಲ್ಲೂ ಅವ್ರದೇ ಸುದ್ದಿ ಕಣ್ರಿ. ಅದು ಯಾರನ್ನೋ ಪಿಕಪ್ ಮಾಡ್ತಾರಂತೆ, ಡ್ರಾಪ್ ಮಾಡ್ತಾರಂತೆ, ಅವ್ರ ಜೊತೆನೆ ಪಾರ್ಟಿ ಮಾಡ್ತಾರಂತೆ. ಮನೇಲಿ ಹೆಂಡತಿ ಇರೋಳು ಕೇವಲ ಮನೆ ಕೆಲಸಕ್ಕಾಗಂತೆ ಮಾತ್ರ. ಅದು ಅಲ್ಲ ಕಣ್ರಿ, ಇವಳಿಗೂ ಯಾವ್ದೋ ತರಕಾರಿ ಅವನ ಜೊತೆ ಸಂಬಂಧ ಇದೆಯಂತೆ. ಅವನು ಸಂಬಂಧ ಇಟ್ಕೊಂಡಿರೋದೇನ್ ತಪ್ಪಿಲ್ಲ ಬಿಡಿ, ಎಲ್ಲ ಶ್ರೀಮಂತರು ಮಾಡೋ ಕೆಲಸ ತಾನೆ. ಶ್ರೀಮಂತರ ಬಗ್ಗೆ ಯಾರು ಮಾತಾಡಕ್ಕಾಗಲ್ಲ ಬಿಡ್ರಿ, ನಮ್ಗೆ ಆಗ್ಬೇಕು ಅವ್ರ ಮನೆ ಸುದ್ದಿ. ಹೌದಪ್ಪ, ನಮ್ಗೆ ಆಗ್ಬೇಕು ಶ್ರೀಮಂತರ ಮನೆಯವ್ರ ಸುದ್ದಿ ಅಲ್ವೇಂದ್ರಿ? ಬೇಡಪ್ಪ ನಮ್ಗೆ. ಅಯ್ಯೋ ಯಾರಿಗ್ರಿ ಬೇಕು ಶ್ರೀಮಂತರ ಸಹವಾಸ? ನಂಬಕ್ಕಾಗಲ್ಲ ಈ ಶ್ರೀಮಂತರನ್ನ. ಅಯ್ಯ, ಶ್ರೀಮಂತರು ಏನ್ ಮಾಡಿದ್ರು ನಡೆಯುತ್ತೆ ಕಣ್ರಿ, ಏನ್ ಮಾಡಿದ್ರು ನಡೆಯುತ್ತೆ, ಏನ್ ಮಾತಾಡಿದ್ರು ನಡೆಯುತ್ತೆ. ನಮ್ಮಂತ ಬಡವರು ಏನ್ ಮಾತಾಡಿದ್ರು ದೊಡ್ಡ ವಿಷಯ ಆಗತ್ತೆ ಕಣ್ರಿ. ಓ ಇದೇನತ್ತೆ, ಇಡೀ ಊರವರೆಲ್ಲ ನಮ್ಮ ಬಗ್ಗೆನೇ ಮಾತಾಡ್ಕೊಳಂಗಾಗೋಯ್ತಲ್ಲತ್ತೆ. ಇನ್ನೊಂದು ವಿಷಯ ಗೊತ್ತೇನ್ರಿ? ಶ್ರೀಕಾಂತ್ ಅವರು ಸಂಪಾದನೆ ಮಾಡಿರೋ ಎಲ್ಲ ಆಸ್ತಿನ ತಗೊಂಡೋಗಿ ಅವಳಿಗೂ ಕೊಡ್ತಾರಂತಲ್ರಿ ಕಣ್ರಿ.
ಕೆಲಸದವರೆಲ್ಲ ಇಲ್ಲ ಅಂತ ಕಣ್ರಿ. ಹೌದೇನ್ರಿ? ನಮ್ಮನೆಲ್ಲ ಮಾರ್ನಿಂಗು ನೈಟು ಎರಡೂ ಟೈಮು ಕೆಲಸದವ್ರು ಬರ್ತಾರಪ್ಪ. ಅಯ್ಯೋ ನಮ್ಮನೆಗೂ ಅಷ್ಟೇ ಕಣ್ರಿ. ಅಯ್ಯ ನಾನೆಲ್ಲ ಪಾತ್ರೆ ತೊಳೆಯೋದು ನೆಲ ಒರೆಸೋದೆಲ್ಲ ಮಾಡಲ್ಲಪ್ಪ. ಒಂದೊಂದು ದಿವಸ ಕೆಲಸದವ್ರ ಹತ್ರ ಅಡಿಗೆ ಮಾಡಿಬಿಟ್ಟು ಹೋಗಿ ಅಂತ ಹೇಳ್ತೀನಪ್ಪ. ಅಯ್ಯೋ ಅವ್ರು ತುಂಬ ರಿಚ್ ಫ್ಯಾಮಿಲಿ ತಾನೆ ಶ್ರೀಕಾಂತ್ ಅವ್ರದ್ದು. ಮನೆ ಕೆಲಸಕ್ಕೂ ಯಾರನ್ನೂ ಇಟ್ಕೊಂಡಿಲ್ವಾ? ಅಯ್ಯೋ ತುಂಬ ರಿಚ್ ಫ್ಯಾಮಿಲಿ ಅಂತ ಕಾಣಿಸುತ್ತೆ ಮತ್ತೆ. ಓ ಹಾಗಲ್ಲ ಕಣ್ರಿ, ಶ್ರೀಕಾಂತ್ ಅವರು ಅವ್ರ ಮದುವೆ ಆಗಿದಾರಲ್ಲ ಗಂಗಾ ಅಂತ ಅವ್ರ ಹೆಂಡತಿ ಹೆಸರು. ಅವಳನ್ನೇ ಮನೆ ಕೆಲಸಕ್ಕೆ ಅಂತ ಇಟ್ಕೊಂಡಿದಾರಂತೆ. ನಮಗೆಲ್ಲ ಪರಿಚಯ ಮಾಡ್ಕೊಂಡಿರೋದು ಶ್ರೀಕಾಂತ್ ಅವ್ರ ಹೆಂಡತಿ ಗಂಗಾ ಅಂತ. ಆದ್ರೆ ಅವಳನ್ನೇ ಅಂತೆ ಕಣ್ರಿ ಮನೆ ಕೆಲಸಕ್ಕೆ ಇಟ್ಕೊಂಡಿರೋದು. ಅವ್ರ ಮನೇಲಿ ಪಾತ್ರೆ ತೊಳೆಯೋದು ಅವಳೆ, ಮುಸ್ರೆ ತೆಗಿಯೋದು ಅವಳೆ, ಬಟ್ಟೆ ತೊಳೆಯೋದು ಗಂಗಾನೇ ಅಂತೆ ಕಣ್ರಿ. ಅಯ್ಯ ಶ್ರೀಕಾಂತ್ ಅವ್ರ ತಂದೆ ವೀಲ್ ಚೇರ್ ಮೇಲೆ ಕೂತ್ಕೊಂಡಿರ್ತಾರೆ ಕಣ್ರಿ, ಎದ್ದು ಓಡಾಡಕ್ಕಾಗಲ್ಲ. ಅವ್ರು ಸೇವೆ ಮಾಡಕ್ಕೆ ಅಂತಾನೆ ಕಣ್ರಿ ಗಂಗಾನ್ ತಗೋ ಬಂದಿರೋದು. ಅದಕ್ಕೆ ಕಣ್ರಿ ಗಂಗಾ ಶ್ರೀಕಾಂತ್ ಅವ್ರನ್ನ ಬಿಟ್ಬಿಟ್ಟು ಅದು ಯಾವುದೋ ತರಕಾರಿ ಅವ್ರ ಜೊತೆ ಸಂಬಂಧ ಇಟ್ಕೊಂಡಿರೋದಂತೆ ಕಣ್ರಿ. ನಮ್ಮನೆ ಕೆಲ್ಸಕ್ಕೆ ಬಂದಿರೋಳು ಹೇಳ್ತಾ ಇದ್ಲು. ಹೌದೇನ್ರಿ? ಕಾಲ ತುಂಬಾ ಕೆಟ್ಟೋಗ್ಬಿಟ್ಟಿದೆ ಕಣ್ರಿ. ನಮ್ಮನೆ ಮಕ್ಕಳಿಗೆ ಈ ತರ ಬುದ್ಧಿ ಬರ್ದೇ ಹೋದ್ರೆ ಸಾಕಪ್ಪ. ಅಯ್ಯೋ ನನ್ನ ಮಕ್ಕಳೇನಾರು ಈ ರೀತಿ ಮಾಡ್ಬಿಟ್ರೆ ಅಷ್ಟೇನೆ ಅವ್ರಿಗೆ ವಿಷ ಹಾಕಿ ಸಾಯಿಸ್ಬಿಡ್ತಿದೆ ಕಣ್ರಿ. ಮನೆಯಿಂದ ಹೊರಗಡೆ ಬಂದರೆ ಸಾಕು ಅಕ್ಕಪಕ್ಕದವರ ಚುಚ್ಚು ಮಾತುಗಳಿಗೆ ಚುಚ್ಚಿ ಹೋಗುವಷ್ಟು ನೋವನ್ನು ಅನುಭವಿಸ್ತಿದ್ದಾರೆ ಗಂಗಾ ಮತ್ತು ಗಿರಿಜಾ ಇಬ್ರು ಸಹಿತ. ಆದರೂ ಈ ಸಮಾಜದ ಚುಚ್ಚು ಮಾತುಗಳಿಗೆ ಸೆಡ್ಡು ಹೊಡೆದು ಬದುಕಲೇಬೇಕು. ಯಾಕೆಂದರೆ ಒಂದಲ್ಲ ಒಂದು ದಿವಸ ನಮಗೂ ಒಳ್ಳೆ ಕಾಲ ಬರುತ್ತೆ, ಒಳ್ಳೆಯ ಬದುಕನ್ನು ನಡೆಸಬಹುದು ಎಂಬುದು ನಮ್ಮ ನಿಮ್ಮೆಲ್ಲರ ನಿರ್ಣಯ ಆಗಿರಬೇಕು. ಹೊರತು ಅವಮಾನಕ್ಕೆ ಬೆನ್ನೊಡ್ಡಿ ಓಡಿ ಹೋದರೆ ಮತ್ತಷ್ಟು ಚುಚ್ಚು ಮಾತುಗಳನ್ನು ಆಡುವವರೇ ಜಾಸ್ತಿ, ಹೊರತು ನಮ್ಮ ಬೆಂಬಲಕ್ಕೆ ನಿಲ್ಲುವವರು ಯಾರೂ ಇಲ್ಲ. ಇವತ್ತು ಆಡಿದವರೇ ಮುಂದೊಂದು ದಿವಸ ನಮಗೆ ಒಳ್ಳೆಯದಾಯಿತೆಂದರೆ ಹೊಗಳುವವರು ಅವರೇ. ಅದಕ್ಕಾಗಿ ಚುಚ್ಚು ಮಾತುಗಳನ್ನು ಆಡುವವರಿಗೆ ನಾವು ಚುಚ್ಚು ಮದ್ದುಗಳನ್ನು ನೀಡಿ ಮುಂದೆ ಸಾಗಬೇಕೇ ಹೊರತು ಹಿಂದೆ ಓಡಿ ಹೋಗಬಾರದು. ಈ ವಿಡಿಯೋನ ನೋಡಿದ್ದಕ್ಕಾಗಿ ಧನ್ಯವಾದಗಳು. ನಿಮಗೆ ಇಷ್ಟ ಆಯಿತು ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಶೇರ್ ಮಾಡಿ, ಲೈಕ್ ಕೊಡೋದನ್ನು ಮರಿಬೇಡಿ. ಮುಂದಿನ ವಿಡಿಯೋದೊಂದಿಗೆ ಬರುತ್ತೇನೆ. ಅಲ್ಲಿವರೆಗೂ ಧನ್ಯವಾದಗಳು. ಏನ್ರಿ ಶ್ರೀಮತಿ ಅವರೇ? ಹೇಳ್ರಿ ಶಾಂತಿ ಅವರೇ. ಗಂಡ ಹೆಂಡತಿ ಇಬ್ರು ಒಂದೇ ದೋಣಿ ಕಳ್ರಲ್ರಿ ಕಣ್ರಿ. ಅಯ್ಯೋ ಯಾರಿಗೂ ಪಾಪ ಅನ್ನಂಗೆ ಇಲ್ಲ ನಾವು. ಅದೇ ಮತ್ತೆ ಅಲ್ಲ ಕಣ್ರಿ, ಈ ಗಂಗಾನ ಅಪ್ಪ ಅಮ್ಮನ ಮನೆಯವರೆಲ್ಲ ತುಂಬ ಬಡವರಂತೆ ಕಣ್ರಿ. ಶ್ರೀಮಂತ ಹುಡುಗನ ಮದುವೆ ಆದ್ರೂ ಈ ಗಂಗಂತ ಸುಖ ಅನುಭವಿಸೋ ಯೋಗನೇ ಇಲ್ವಲ್ರಿ. ಅಯ್ಯ ಅಲ್ಲೂ ಕಷ್ಟ ಇಲ್ಲೂ ಕಷ್ಟ ಅನ್ನಂಗಾಗೋಯ್ತಲ್ರಿ. ಅಯ್ಯೋ ಏನು ಹೇಳೋದು ಅವ್ರ ಸಂಸಾರ ಕಥೆಯನ್ನ. ಅಯ್ಯೋ ಸರಿ ಆಯ್ತು ಬಿಡ್ರಿ. ಆ ಗಿರಿಜಾ ಅವರಿಗೆ ಏನು ಕೊಬ್ಬಿತ್ತು ಅಂದರೆ, ಅಯ್ಯೋ ನಮ್ಮ ಲೇಔಟ್ ಕಮಿಟಿರಿ ತಾನೇ ದೊಡ್ಡ ಮನುಷ್ಯ ಅಂತ ಭಾರಿ ಕೊಬ್ಬು ತೋರಿಸ್ತಾ ಇದ್ಲು. ನ್ಯಾಯ ನಿರ್ಣಯ ಮಾಡಕ್ಕೆ ಬರ್ತಾ ಇದ್ಲು. ಅಯ್ಯೋ ಅಲ್ಲ ಕಣ್ರಿ, ನಮ್ಮ ಅತ್ತೆಗಳನು ಏನೋ ಚುಚ್ಕೊಡ್ತಾ ಇದ್ಲು ಕಣ್ರಿ ನನ್ನ ಬಗ್ಗೆ. ಸರಿ ಆಯ್ತು ಬಿಡಿ. ಅದೇ ಮತ್ತೆ ತುಂಬಾನೇ ಕೊಬ್ಬು ಮಾಡಕ್ ಶುರು ಮಾಡ್ಬಿಟ್ರೆ ಹಂಗೆ ಆಗತ್ತೆ ಕಣ್ರಿ. ಅವರಿಗೆ ಹಣದ ಮದ ತಲೆಗೇರಿತ್ತು, ಪಿತ್ತ ನೆತ್ತಿಗೇರಿರೋ ತರ. ಸರಿಯಾಗಾಯ್ತು ಬಿಡಿ. ಯೋಗ್ಯವಾದ ಬುದ್ಧಿ ಬೆದರತ್ತೆ ಇನ್ಮೇಲೆ. ಆದ್ರೂ ಪಾಪ ಕಣ್ರಿ, ಹಾಗೆಲ್ಲ ಆಗ್ಬಾರ್ದಿತ್ತು ಕಣ್ರಿ ಈ ಮುದಿ ವಯಸ್ಸಲ್ಲಿ. ಅಯ್ಯೋ ಸುಖ ಪಡೋ ವಯಸ್ಸಲ್ಲಿ ಈ ಅಮ್ಮಂಗೆ ಈ ಮಗನಿಂದ ನಿದ್ರೆನೇ ಇಲ್ದೇ ಇರೋಂಗಾಗೋಯ್ತಲ್ರಿ. ಅದೇನೋ ಗಾದೆ ಇದೆಯಲ್ರಿ, ಅಲ್ಪಂಗೆ ಐಶ್ವರ್ಯ ಬಂದರೆ ಅರ್ಧ ರಾತ್ರಿಲಿ ಕೊಡೆ ಹಿಡ್ದನಂತೆ ಅಂತ. ಹುಡುಗಾಗಿಂದ ಶ್ರೀಕಾಂತ್ ಸಾಹೇಬ ತುಂಬಾನೇ ಬಡತನದಲ್ಲಿದ್ದ ಕಣ್ರಿ. ಈಗ ಒಂದೇ ಸಾರಿ ಫಾರಿನ್ನಲ್ಲಿ ಓದ್ಕೊ ಬಂದಿದ್ದೀನಿ ಅಂದ್ಬಿಟ್ಟು ಕೊಬ್ಬು ತೋರಿಸ್ತಾ ಇದ್ರಲ್ಲ, ಅವ್ರಿಗೆ ಹಣನೂ ಬಂತು ಆಸ್ತಿನೂ ಬಂತು. ಫಾರಿನ್ನಲ್ಲಿ ತುಂಬ ಚಟಗಳನ್ನೆಲ್ಲ ಕಲ್ತು ಬಿಡ್ತಾರಂತೆ ಕಣ್ರಿ. ಅದು ಏನೇನು ಚಟ ಇಟ್ಕೊಂಡಿದಾನೋ ಏನೋ. ಹೌದು ಕಣ್ರಿ, ದೊಡ್ಡ ದೊಡ್ಡ ಜನ ಅಲ್ಲ ಡೈಲಿ ಪಾರ್ಟಿ ಮಾಡ್ತಾರಂತೆ, ಅದೇನೋ ಪಬ್ಗೆಲ್ಲ ಹೋಗ್ತಾರಂತೆ. ಕಣ್ರಿ, ನಾನಂತೂ ಈ ಶ್ರೀಕಾಂತ್ ಸರ್ ಅವರು ಮನೆಗೆ ಬರೋದೇ ನೋಡಿಲ್ಲ ನಾನು.
ಎಷ್ಟು ಗಂಟೆಗೆ ಬರ್ತಾರೋ ಏನೋ ನಂಗಂತೂ ಗೊತ್ತಿಲ್ಲಪ್ಪ. ಅಯ್ಯೋ ಅಯ್ಯೋ, ಅವರೆಲ್ಲ ಬರ್ತಾರೆ ರಮ್ಯಾ ಅವರೇ. ಅವರಿಗೆ ಇನ್ನೊಂದು ಮನೆಯನ್ನು ಮೇಂಟೈನ್ ಮಾಡೋದಿದೆ. ಆ ಅಮ್ಮ ಕಳಿಸಿದ್ರೆ ಅಲ್ವೇ ಇವ್ರ ಮನೆಗೆ ಬರೋದು. ಅಯ್ಯೋ, ನೀವು ಚೆನ್ನಾಗಿ ಹೇಳ್ತೀರಾ ಕಣ್ರಿ. ಸರಿಯಾಗಿ ಹೇಳಿದ್ದೀರಾ ನೋಡಿ ಶಾಂತಿ ಅವರೇ, ನಿಜವಾಗ್ಲೂ ಕರೆಕ್ಟು. ಆ ಮಿಟ್ಕಲಾಡಿ ಬಿಟ್ರೆ ತಾನೇ ಈ ಮಿಟ್ಕಲಾಡಿ ಹತ್ರ ಬರೋದಕ್ಕೆ. ಅವಳು ಏನೇನು ನಾಟಕ ಮಾಡ್ತಾಳೋ ಯಾರಿಗ್ರೀ ಗೊತ್ತು. ನಾವೇನು ನೋಡೋದಕ್ಕ ಹೋಗಿದ್ದೀವಿ ಅವ್ರ ಮನೆಗೆ. ಅಯ್ಯ, ನಮಗೆ ಯಾಕ್ರಿ ಬೇಕು ಕಂಡವ್ರ ಮನೆ ವಿಷಯ? ಹೌದು ಕಣ್ರಿ, ನಮಗೆ ಯಾಕೆ ಬೇಕು? ಮಾಡಿದವ್ರ ಪಾಪ ಆಡಿದವ್ರ ಬಾಯಿಗೆ ಅನ್ನೋಂಗೆ ನಮ್ಗೆ ಬೇಡ ಕಣ್ರಿ. ಅಯ್ಯ, ನಾವಂತೂ ಚೆನ್ನಾಗಿದ್ದೀವಿ, ಅಷ್ಟೇ ಸಾಕಪ್ಪ ನಮಗೆ. ಏನು ಗೊತ್ತೇನ್ರಿ? ಇಲ್ಲ ಹೇಳ್ರಿ. ನೆಕ್ಸ್ಟ್ ಮಂತು ನಮ್ಮ ಲೇಔಟದು ಫಂಕ್ಷನ್ ಎಲ್ಲ ಇದೆಯಲ್ಲ, ಅದಕ್ಕೆ ಶ್ರೀಕಾಂತ್ ಸಾಹೇಬ್ರನ್ನ ಚೀಫ್ ಗೆಸ್ಟ್ ಅಂತ ಕರಿಬೇಕು ಅಂದ್ಕೊಂಡಿದ್ರಲ್ಲ ಲೇಔಟ್ ಎಲ್ಲರೂ. ಅಲ್ಲ, ಈ ಶ್ರೀಕಾಂತ್ ಸರ್ ಅವರು ಈ ವಿಷಯ ಎಲ್ಲ ಇಡೀ ಊರಿಗೇನೆ ಲೀಕ್ ಆಗಿಬಿಟ್ಟಿದೆ. ಡಬಲ್ ಧಮಾಕದ್ದು. ಇನ್ಮೇಲೆ ಏನಾದರೂ ಕರೀತಾರೇನ್ರಿ ಲೇಔಟ್ ಫಂಕ್ಷನ್ಗೆ? ಅಲ್ಲ, ಲೇಔಟ್ ಎಲೆಕ್ಷನ್ಗೆ ಅವ್ರ ಅಮ್ಮನೇ ನಿಲ್ಲಬೇಕು ಅಂದ್ಕೊಂಡಿದ್ಲಂತೆ. ಅಯ್ಯ, ಈಗೆಲ್ಲಿ ನಿಂತ್ಕೊತಾಳೆ? ಅಯ್ಯೋ, ಅವ್ರ ಸಂಸಾರ ತಾಪತ್ರೆ, ಸಂಸಾರ ಸಾಗೋದ್ರದಲ್ಲಿ ಮುಳುಗೋಗ್ತಾ ಇದ್ದಾರೆ ಅವರೇನೆ. ಅಯ್ಯ, ಇನ್ನು ಎಲ್ಲಿ ಚುನಾವಣೆಗೆ ನಿಲ್ತಾರೆ? ಗೆದ್ದು ಬಂದ್ರೂ ಇವ್ರಿಗೇನಾದರೂ ಮರ್ಯಾದಿನ ಇದೆ? ಎಲ್ಲರೂ ಆಡ್ಕೋತಾರೆ. ಎಲ್ಲರ ಮನೆಗೂ ದುಡ್ಡು ಲಕ್ಷ ಲಕ್ಷ ಬಿಸಾಡ್ಬಿಟ್ಟು ಇವ್ರು ಚುನಾವಣೆಯಲ್ಲಿ ಗೆದ್ದಿದ್ದಾರೆ ಅಂತ ಇವ್ರಿಗೆ ಅಷ್ಟೇ ದುಡ್ಡಿರೋವ್ರಿಗೇನೆ ದುನಿಯಾ ಕಣೋ ಅಂತ ಹೇಳ್ತಾರೆ. ಅಯ್ಯೋ, ಬರಲ್ಲ ಕಣ್ರಿ ಬಿಡಿ. ಅಯ್ಯ, ಮುಜುಗರ ಆಗಲ್ವೇನ್ರಿ? ಇಷ್ಟೊಂದೆಲ್ಲ ಇಟ್ಕೊಂಡು ಇಡೀ ಊರಿಗಷ್ಟು ಗೊತ್ತಾಗ್ಬಿಟ್ಟಿದೆ ವಿಷಯಗಳು. ಇವ್ರ ಮಗನ ವಿಷಯನೂ ಗೊತ್ತಾಯ್ತು, ಇವ್ರ ಸೊಸೆ ವಿಷಯನೂ ಗೊತ್ತಾಯ್ತು. ಇನ್ನೆಲ್ಲಿ ಚುನಾವಣೆ ನಿಂತ್ರೆ ಊಟ ಕೇಳಕ್ ಬಂದವರು ಮನೆ ಮನೆ ಮಂದಿ ಎಲ್ಲ ಉಗಿದು ಉಪ್ಪಿನಕಾಯಿ ಹಾಕಿ ಕಳಿಸ್ತಾರೆ. ಅಲ್ಲ ಕಣ್ರಿ, ನಿಮ್ಮ ಮನೇಲಿರೋ ಸಮಸ್ಯೆನ ಬಗೆಹರಿಸ್ಕೊಳ್ಳಿ. ಇನ್ನು ನಮ್ಮ ಲೇಔಟ್ ಸಮಸ್ಯೆನ ಹೇಗೆ ಬಗೆಹರಿಸ್ತೀರಾ? ಮೊದಲು ನಿಮ್ಮ ಮನೆ ಸಂಸಾರ ನೋಡ್ಕೊಳ್ಳಿ ನೆಟ್ಗೆ ಅಂತ ಉಗಿದು ಉಪ್ಪಿನಕಾಯಿ ಹಾಕಿ ಕಳಿಸ್ತಾರೆ ಅಷ್ಟೇನೆ ಎಲ್ರು. ಅಯ್ಯೋ, ಓಟ್ ಕೇಳಬೇಕು ಅಂದರೆ ಮೊದಲು ನಿಂತ್ಕೋಬೇಕು ಚುನಾವಣೆಗೆ ತಾನೆ. ಎಲ್ರಿ ನಿಂತ್ಕೋತಾರೆ? ಮಾನ ಮರ್ಯಾದೆ ಇರೋರು ಯಾರಾದರೂ ನಿಂತ್ಕೋತಾರ ಚುನಾವಣೆಗೆ? ಅಯ್ಯೋ, ನೀವು ಚೆನ್ನಾಗೇ ಹೇಳ್ತೀರಾ ಕಣ್ರಿ. ಅಯ್ಯೋ ಅಯ್ಯೋ ಅಯ್ಯೋ, ಬಿಕ್ನಾಕ್ಷಿ ಬಿಕ್ನಿಯರ, ನಿಮ್ಮ ಜನ್ಮಕ್ಕೆ ಇಷ್ಟು. ಹಾ 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 ಹಾ, ಒಬ್ಬರ ಮನೆ ಹಾಳಾಗ್ತಾ ಇದೆ ಅಂತಂದ್ರೆ ಆಡ್ಕೊಂಡು ಉಪ್ಪು ಖಾರ ಹಾಕೊಂಡು ನೆಕ್ಕವ್ರು, ಚಪ್ಪ 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 ಅಂತ ನೆಕ್ಕವ್ರು ಎಷ್ಟು ಜನ ಇರ್ತಾರಪ್ಪ ಮನೆ ಹಾಳ್ರು. ಹ್ಞೂ ಅತ್ತೆ, ಇವ್ರ ಮನೆ ಅನ್ನದಲ್ಲಿ ನೆಳ ಸತ್ ಬಿರೋದನ್ನ ನೋಡೋದ್ ಬಿಟ್ಟು ಕಂಡವ್ರ ಮನೆ ಅಂಗಳದಲ್ಲಿ ಹೆಗಣ ಸತ್ತಿರೋದನ್ನ ನೋಡಕ್ ಬರ್ತಾರೆ ಇವರು. ಶಾಂತಿ ಅವರೇ, ನಿಮ್ ಮನೆ ಹತ್ರ ಬಂದ್ಕೊಂಡು ಏನಾದ್ರೂ ನಾನು ನನ್ನ ಕಷ್ಟ ಸುಖ ಹೇಳ್ಕೊಂಡ್ರೇನ್ರಿ? ಅಯ್ಯೋ, ನನಗೆ ತುಂಬಾನೇ ಕಷ್ಟ ಕಣ್ರಿ, ನನ್ನ ಗಂಡ ತುಂಬಾನೇ ಕಷ್ಟ ಕೊಡ್ತಾನೆ ಅಂತ ಏನಾದ್ರೂ ಹೇಳ್ಕೊಂಡು ಬಂದ ನಿಮ್ಮ ಮನೆಗೆ? ಯಾಕ್ರಿ ಬೇಕು ನನ್ನ ಸಂಸಾರದ ಕತೆ ನಿಮ್ಗೆ? ನಾನೇನಾದ್ರೂ ನಿಮ್ಮ ಸಂಸಾರದಲ್ಲಿ ತಲೆ ಹಾಕೋದಕ್ಕೆ ಏನಾದ್ರೂ ಬಂದಿದ್ನಾ? ಓ, ಏನಮ್ಮ ಶ್ರೀಮತಿ, ಓಹೋ ಹೋ 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 ಹೋ, ಲೇಔಟ್ನ MLA ಆಗೋರು ನೀವೇನಾ? ಅಲ್ಲ ಕಣ್ರಿ, ನಾನೇನಾದ್ರೂ ನಿಮ್ಮ ಮನೆಗೆ ಬಂದ್ಬಿಟ್ಟು ನಿಮ್ಮ ಅತ್ತೆಗೇನಾದ್ರೂ ಚುಚ್ಕೊಟ್ನೇನ್ರಿ? ಯಾವಾಗಾದ್ರೂ ನೋಡಿದೀರಾ? ಹೆಂಗ್ರಿ ಹೇಳ್ತೀರಾ ನಾನು ನಿಮ್ಮ ಅತ್ತೆಗೆ ಚುಚ್ಕೊಟ್ಟೆ ಅಂತ? ನಾನೇನಾದ್ರೂ ಹೇಳಿದ್ನೇನ್ರಿ ನಿಮ್ಮ ಅತ್ತೆಗೆ ನಾನೇ ಚುಚ್ಕೊಟ್ಟಿರೋದು ಅಂತ? ಬಾಯಿ ಮುಚ್ಕೊಂಡು ತೆಪ್ಪ ಬಿಟ್ರೆ ಸರಿ, ಇಲ್ಲ ಅಂದ್ರೆ ನಿಮ್ಮ ಗ್ರಹಚಾರ ಬಿಡಿಸ್ಬಿಡ್ತೀನಿ ಅಷ್ಟೇನೆ. ಏನ್ರಿ ರಮ್ಯಾ ಅವರೇ, ಮೊದಲು ನಿಮ್ಮನೆ ದೋಸೆ ತೂತು ಬಿದ್ದಿರೋದನ್ನ ನೋಡ್ರಿ, ಆಮೇಲೆ ಬೇರೆಯವ್ರ ಮನೆ ಬಂಡಿ ತೂತು ಬೀಳೋದನ್ನ ನೋಡೂರಂತೆ. ನಾವೇನಾದ್ರೂ ನಿಮ್ಮನೆಗೆ ಬಂದು ನಮ್ಮನೇಲಿ ಕೆಲಸದವ್ರು ಇಲ್ಲ ಕಣ್ರಿ, ನಾವೇ ಮನೆ ಕೆಲಸ ಮಾಡ್ಕೊಂತೀವಿ, ನೀವು ಬಂದು ಸಹಾಯ ಮಾಡ್ತೀರಾ ಅಂತ ಏನಾದ್ರೂ ಕೇಳಿದ್ವೇನ್ರಿ? ಅಥವಾ ನಿಮ್ಮನೇಲಿ ಎಷ್ಟು ಟೈಮ್ ಕೆಲಸದವ್ರು ಬರ್ತಾರೆ ಅಂತ ಏನಾದ್ರೂ ಕೇಳಿದ್ವೇನ್ರಿ? ಹೌದೇನ್ರಿ? ನನಗೆ ತರಕಾರಿ ಅವನ ಜೊತೆ ಸಂಬಂಧ ಇದೆ ಅಂತ ಏನಾದ್ರೂ ನಿಮ್ಮ ಹತ್ರ ಬಂದು ಹೇಳಿದ್ನೇನ್ರಿ? ಅದಕ್ಕೋಸ್ಕರ ನನ್ನ ಗಂಡ ಕಾಟ ಕೊಡ್ತಾನೆ ಅಂತ ಏನಾದ್ರೂ ಹೇಳಿದ್ನೇನ್ರಿ ನಿಮ್ಮ ಹತ್ರ? ಬಂದ್ರಿ ನನ್ನ ಸಂಸಾರ ಸರಿ ಮಾಡೋದಕ್ಕೆ ಏನಾದ್ರೂ ನಿಮ್ ಕರ್ದ್ನೇನ್ರಿ? ಮಾಡ್ದವ್ರ ಪಾಪ ಆಡ್ದವ್ರ ಬಾಯಿಗೆ ಅಂದಮೇಲೆ ಯಾಕ್ರಿ ನೀವು ಹೇಳ್ಬಿಟ್ಟು ಪಾಪ ಕಟ್ಕೊಂತೀರಾ?
ಬಾಯಿ ಮುಚ್ಕೊಂಡು ಮನೇಲಿ ಬಿದ್ಕೊಂಡಿರ್ಬೇಕು ತಾನೆ? ಇಲ್ಲ ಅಂದ್ರೆ ಡೈಲಿ ಹೋಗ್ತಿರಲ್ಲ ಕಿಟ್ಟಿ ಪಾರ್ಟಿ ಅಂತ ಫ್ರೆಂಡ್ಸ್ ಜೊತೆ ಹಡಬೆ ತಿರುಗೋದಕ್ಕೆ ಹೋಗ್ಬೇಕು ತಾನೆ? ನಮ್ಮನೆ ಸುದ್ದಿಗೆ ಯಾಕ್ರಿ ಬರ್ತೀರಾ ನೀವು? ಓ ಶ್ರೀಮತಿಯವರೇ, ಮದುವೆಗೆ ಮುಂಚೆ ಯಾರನ್ನ ಲವ್ ಮಾಡಿ ಕದ್ದು ಬಸರಾಗಿ ಅದನ್ನ ಅಬೋರ್ಷನ್ ಮಾಡ್ಕೊಂಡು ಆಮೇಲೆ ಇನ್ನೊಂದು ಮದುವೆ ಆಗಿಲ್ಲಪ್ಪ ನನ್ನ ಸೊಸೆ ಗಂಗಾ ಅಂತೂ ಯಾರೋ ಆಗಿದ್ರಂತಲ್ಲ. ಏನ್ರಿ ಶಾಂತಿಯವರೇ, ಅದೇ ನಿಮ್ಮ ಅಕ್ಕನ ಮಗಳು ಕಾಲೇಜಲ್ಲಿ ಯಾರನ್ನೋ ಲವ್ ಮಾಡಿಬಿಟ್ಟು ಓಡೋಗಿ ಮದುವೆ ಆಗಿ ಬಂದಿದ್ದಾಳಂತೆ. ನಿಮ್ಗೆ ಯಾರಿಗೂ ಇಷ್ಟ ಇಲ್ವಂತೆ ಅಲ್ವೇನ್ರಿ? ಅಯ್ಯೋ ಪಾಪ ಕಣ್ರಿ. ಏನ್ರಿ ರಮ್ಯಾ ಅವರೇ, ನಿಮ್ ತಮ್ಮನ ಹೇಳ್ತಿ ನಿಮ್ಮ ಅಪ್ಪ ಅಮ್ಮನನ್ನೇ ಅನಾಥಾಶ್ರಮ ಕೂಡಿಸಿದಾಳಂತೆ, ಹೌದೇನ್ರಿ? ಓ ಶ್ರೀಮತಿಯವರೇ, ನಿಮ್ಮ ಗಂಡ ಜೂಜಾಡ್ಬಿಟ್ಟು ಅದೇನೋ ನೆಲಮಂಗಲದಲ್ಲಿರೋ ಸೈಟು ಮನೆ ಎಲ್ಲ ಹರಾಜಾಗೋಯ್ತಂತಲ್ರಿ, ಬ್ಯಾಂಕ್ ಅವ್ರು ಹರಾಜ್ ಮಾಡಿದಾರಂತಲ್ರಿ. ಏನ್ರಿ ಶಾಂತಿಯವರೇ, ಇನ್ನು ಹೇಳ್ಬೇಕೇನ್ರಿ? ಅಯ್ಯಯ್ಯಪ್ಪ ಶಿವನೇ, ನಾನು ಇಲ್ಲೇ ಏನಾರು ಅತ್ತೆ ಸೊಸೆ ಹತ್ರ ಇನ್ನೂ ಸ್ವಲ್ಪ ನಿಂತಿದ್ದೀನಿ ಅಂತ ಅಂದರೆ ನನ್ನ ಜನ್ಮ ಜಾತಕವನ್ನೇ ಜಾಲಾಡ್ಬಿಡ್ತಾರೆ. ಶಿವನೇ. ರಮ್ಯಾ ಅವರೇ, ಅಯ್ಯಯ್ಯಪ್ಪ, ನಾನೇನು ಹೇಳಿಲ್ಲಪ್ಪ. ಥು, ಇವ್ರ ಜನ್ಮಕ್ಕಿಷ್ಟು. ಕಂಡವ್ರ ಮನೇಲಿ ಏನಾಗತ್ತೆ, ಕಂಡವ್ರ ಮನೆ ಸಂಸಾರದ ಕತೆ ಕೇಳೋದ್ರೊಳಗೆ ಹೋಯ್ತು. ಅಯ್ಯ, ಇವ್ರ ಮನೆ ಜೀವನ ಕೇಳ್ಬಿಟ್ರೆ, ಇವ್ರ ಸಂಸಾರದ ಕತೆ ಕೇಳ್ಬಿಟ್ರೆ ರಾಮಾಯಣ ಮಹಾಭಾರತಕ್ಕಿಂತನೂ ದೊಡ್ಡದಾಗಿರುತ್ತೆ. ಅಯ್ಯ, ಕಂಡವ್ರ ಮನೆ ಸುದ್ದಿ ಹೇಳೋದು ಮಾತ್ರ ಬಿಡೋದಿಲ್ಲ ಇವರು. ಹ್ಞೂ ಅತ್ತೆ, ಇವ್ರ ಮನೆ ಮುಂದ್ಗಡೆ ಹೆಗಳ ಬಿದ್ದು ಗಬ್ಬದ ನಾಟ ಹೊಡಿತಾ ಇದ್ರು ಕಂಡವ್ರ ಊಟದಲ್ಲಿ ಬಿದ್ದಿರೋ ಸೊಳ್ಳೆನ ಹುಡ್ಕೋರ್ ಜಾತಿ ಇದು. ನಡೆಯುವಂಗ ಹೋಗೋಣ. ಇಂಥವ್ರ ಬಗ್ಗೆ ತಲೆ ಕೆಡಿಸ್ಕೋತಾ ಕೂತ್ರೆ ನಮ್ ದಿನವಿಡೀ ಕಳಿಯತ್ತೆ ಬಿಟ್ರೆ ನಮ್ ಗುರಿಯನ್ನು ಮುಟ್ಟಕ್ಕಾಗಲ್ಲ. ಇಂಥವ್ರು ಮನೆಗೊಬ್ರು ಮಾರಿಗೊಬ್ರು ಊರಿಗೆ 10 ಜನ ಇರ್ತಾರೆ. ಇವರನ್ನ ಹಿಮ್ಮೆಟ್ಟಿ ನಾವು ಮುಂದೆ ನಡೆದ್ರೆ ಕಣೆ ನಮ್ ದಾರಿ ಸುಗಮ ಆಗೋದು. ಅಯ್ಯ, ಇಂಥವ್ರಿಗೆ ಮುಳ್ಳನ್ನು ಮುಳ್ಳಿಂದ ತೆಗಿಬೇಕು ಕಣೆ. ನಮ್ಮ ಮುಳ್ಳಿಗೆ ಬಟ್ಟೆ ಬಿದ್ರೂ, ಬಟ್ಟೆ ಮೇಲೆ ಮುಳ್ಳು ಬಿದ್ರೂ ಹರಿಯೋದು ನಮ್ಮ ಬಟ್ಟೆನೇ ಕಣೆ. ನಿಧಾನವಾಗಿ ನಾಜೂಕಾಗಿ ನಾವು ತೆಕ್ಕೊಬೇಕು ಬಿಟ್ರೆ ಅಯ್ಯ, ಇವ್ರ ಮಾತು ಕೇಳ್ಕೊಂತ ಕೂತ್ರೆ ನಮ್ಮ ಕೆಲಸ ಎಲ್ಲ ಕೇಳುತ್ತೆ. ನಡಿ ಹೋಗೋಣ. ಎಷ್ಟು ಕೊಬ್ಬು ಕಣ್ರಿ ಇವರಿಗೆ, ಕೊಬ್ಬು ಇನ್ನೂ ಕರಗಿಲ್ಲ ಇವ್ರಿಗೆ, ತುಂಬನೇ ಕೊಬ್ಬು ಕಣ್ರಿ. ಕೆಳಗಡೆ ಬಿದ್ರೂ ಮೀಸೆ ಮಣ್ಣಾಗಿಲ್ಲ ಅನ್ನೋ ಜಾತಿ ಇದು. ಅಯ್ಯೋ ಹೋಗ್ಲಿ ಬಿಡ್ರಿ, ನಾವಿನ್ ಸ್ವಲ್ಪ ತಿಲ್ಲೇ ಇದ್ದಿದ್ರೆ ಅವ್ರ ಬಾಯಿಗೆ ಸಿಕ್ಕಾಕೊಂಡು ಅಯ್ಯೋ ಎಲೆ ಅಡಿಕೆ ತರ ಉಗಿದು ಬಿಡ್ತಿದ್ರು. ನಮ್ಮ ಉಗಿದು ಉಪ್ಪಿನಕಾಯಿ ಹಾಕ್ಬಿಡ್ತಾ ಇದ್ರು. ಅಯ್ಯೋ ಏನೋ ತೊಲಗದ್ರಲ್ಲ. ಅಯ್ಯ, ಇಂಥವ್ರ ಕತೆ ಕಟ್ಕೊಂಡ್ಬಿಟ್ರೆ ನಮ್ಮ ಮಾನ ಮರ್ಯಾದಿನೇ ಹೋಗತ್ತೆ ಕಣ್ರಿ. ಏನಾದರೂ ಮಾಡ್ಕೊಳ್ಳಿ ಬಿಡ್ರಿ, ನಮ್ಗೆ ಯಾಕೆ ಬೇಕು ಅವ್ರ ಮನೆ ಸುದ್ದಿಗಳು. ನಡೀರಿ ಹೋಗೋಣ, ನಮ್ಮ ಕೆಲಸ ನಾವು ಮಾಡ್ಕೊಳ್ಳೋಣ. ಅಯ್ಯ, ಇವ್ರ ಕತೆ ಕೇಳ್ಕೊಂಬಿಟ್ರೆ ಅಷ್ಟೇ. ಅಲ್ಲ, ಇವ್ರಿಗೆ ಎಷ್ಟು ಕೊಬ್ಬಿದೆ ಅಲ್ಲ ಕಣ್ರಿ. ಅಯ್ಯ, ನಮ್ಮ ಬಗ್ಗೆ ಹೇಳಕ್ ಬರ್ತಾರಲ್ಲ ಇವರು. ನಿಜ ಕಣ್ರಿ, ಯೋಗ್ಯ ಆಗಿದೆ, ಇದೇ ರೀತಿ ಆಗ್ಬೇಕು ಕಣ್ರಿ. ಬೀದಿಗೆ ಬರ್ತಾರೆ ಕಣ್ರಿ. ಯಾರಾದ್ರೂ ಉದ್ಧಾರ ಆದವ್ರು ಇದಾರ? 2 ಹೆಂಡತಿ ಕಟ್ಕೊಂಡು. ಅಯ್ಯ, ಅವ್ರ ಸಂಸಾರನೇ ಬೀದಿ ಬರುತ್ತೆ ಬಿಡಿ. ಆವಾಗ ಗೊತ್ತಾಗತ್ತೆ ಕಣ್ರಿ ಇವ್ರಿಗಲ್ಲ. ನಾವು ಇವಾಗ ಮಾತಾಡ್ತಿದ್ದೀವಿ ಅಂದ್ಬಿಟ್ಟು ನಮ್ಮ ಬಾಯಿ ಮುಚ್ಚಿಸ್ಬಿಟ್ಟು ಹೋಗ್ತಾರೆ. ಸ್ನೇಹಿತರೆ, ನಿಮಗೆ ಈ ಕತೆಗಳು ಇಷ್ಟ ಆಗ್ತಾ ಇದೆ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ, ಸಪೋರ್ಟ್ ಮಾಡಿ. ನಾವು ಕೇವಲ ಕಾಲ್ಪನಿಕ ಕಥೆಯನ್ನು ಮಾತ್ರ ಮಾಡ್ತಾ ಇರೋದು. ನಿಮಗೇನಾದರೂ ತಪ್ಪುಗಳು ಅನಿಸಿದರೆ ಕ್ಷಮೆ ಇರಲಿ. ಇದೇನೇ ಗಂಗಾ, ಮುಖನ ಈ ರೀತಿ ಮಾಡ್ಕೊಂಡಿದ್ಯಾ? ಅವರು ಹೇಳಿರೋ ಮಾತಿಗೆ, ಆಡಿರೋ ಮಾತುಗಳಿಗೆ ತಲೆ ಕೆಡಿಸ್ಕೊಂಡಿದ್ಯಾ? ಆ ಥರ ಏನು ತಲೆ ಕೆಡಿಸ್ಕೋಬೇಡ ಕಣೆ. ಗೆದ್ದವ್ರ ಬಾಲ ಹಿಡಿಯೋರು ಅವ್ರ ಕಣೆ, ಬಿದ್ದವ್ರ ಕಾಲ್ ಜಗ್ಗೋ ಜಾತಿ ಅದು. ಯಾಕೆ ತಲೆ ಕೆಡಿಸ್ಕೊಂತೀಯ? ನಿಜ ಅತ್ತೆ, ಆದರೆ ಅವ್ರಗಳ ಮಧ್ಯೆ ನಾವು ಜೀವನ ಮಾಡಬೇಕು ತಾನೆ. ಹಾಗಂತ ಅವ್ರು ಆಡಿರೋ ಮಾತಿಗೆ ತಲೆ ಕೆಡಿಸ್ಕೋ ಕೂತ್ರೆ ದಿನ ಕಳಿಯತ್ತೆ ಬಿಟ್ರೆ ಜೀವನ ಕಳಿಯಲ್ಲ ಕಣೆ. ಒಂದು ಮಾತು ಹೇಳ್ತೀನಿ ಗಂಗಾ, ತಿಳಿದಿಟ್ಕೋ. ನೀನಿವತ್ತು ಸೋತಿರುವಾಗ ಇವ್ರು ನಿನ್ನನ್ನು ಹೀಯಾಳಿಸ್ತಾ ಇದ್ದಾರೆ. ಅದೇ ನೀ ನಾಳೆ ಗೆದ್ದಿರುವಾಗ ಇವರೇ ಕಣೆ ನಿನ್ನ ಸನ್ಮಾನ ಮಾಡೋದಕ್ಕೆ ಬರೋರು. ಅಯ್ಯ, ಅದನ್ನು ಮೊದಲು ತಿಳ್ಕೊಳ್ಳೆ. ಅಯ್ಯ, ನಿನ್ನ ಈ ರೀತಿ ಚಿಂತೆ ಮಾಡ್ಕೋತಾ ಕೂತ್ರೆ, ಮುಖನ ಸಪ್ಪಗಿಟ್ಕೊಂಡ್ರೆ ಕಾಲ ಕಳಿಯತ್ತೇನೆ.
ಗೆದ್ದು ಬೀಗ್ಬೇಕು ಕಣೆ ಇವು ಆಡ್ಕೊಳ್ಳೋರ ಮುಂದೆ. ಅದೇನೋ ನಿಜ ಅತ್ತೆ. ನೋಡು, ಆಡ್ಕೊಳ್ಳೋರು ಹೇಗಿದ್ರು ಆಡ್ಕೊಳ್ತಾರೆ ಕಣೆ. ನೀನು ಗಿಡ್ಡಿಗಿರ್ಲಿ, ಉದ್ದಿಗಿರ್ಲಿ, ತೆಳ್ಳಗಿರ್ಲಿ, ಬೆಳ್ಳಗಿರ್ಲಿ, ಕಪ್ಪಗಿರ್ಲಿ, ದಪ್ಪಕ್ಕಿರ್ಲಿ, ಹೆಂಗಿದ್ರು ಆಡ್ಕೊಂತಾರೆ ಕಣೆ. ಅಯ್ಯ, ನೀ ಹತ್ರ ಬಂದು ಮಾತಾಡಿದ್ರು ಆಡ್ತಾರೆ. ಅಯ್ಯೋ, ಯಾವ ರೀತಿ ಹತ್ರ ಬಂದು ಮೈ ಮುಟ್ಟಿ ಮಾತಾಡ್ತಾರಲ್ಲ ಇವರು ಅಂತಾರೆ. ನೀ ದೂರಿಂದ ಮಾತಾಡಿ ದೊಡ್ಡದಾಗಿ ಮಾತಾಡಿದ್ರೆ ಅಯ್ಯಪ್ಪ ಮೈಕೋದಲ್ಲಿ ಕಿರ್ಚಿದಂಗೆ ಕಿರ್ಚ್ತಾ ಇದ್ಲೋಳು, ಇಡೀ ಊರವರೆಲ್ಲ ನಮ್ಮನ್ನೇ ನೋಡೋ ಥರ ಮಾತಾಡ್ತಾ ಇದ್ಲು ಅಂತ ಹೇಳ್ತಾರೆ ಕಣೆ. ನೋಡೆ, ಆಡ್ಕೊಳ್ಳೋರು ಆಡೋರೆ. ನಾವು ಅವ್ರ ಮುಂದೆನೆ ಗೆದ್ದು ತೋರಿಸಿದಾಗ ಆಡೋರು ಬಾಯಿ ಮುಚ್ಕೊಂಡು ತೆಪ್ಪಗೆ ಹೋಗ್ತಾರೆ ಕಣೆ. ಗಮಟೆ ಹೊಡ್ದಂಗೆ ಆಗತ್ತೆ ಅವ್ರಿಗೆ. ಸರಿ, ಆಯ್ತು ಅತ್ತೆ, ನಡೀರಿ ಹೋಗೋಣ. ನಮಸ್ಕಾರ ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ನೀವೆಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತಾ ಇವತ್ತಿನ ಗಂಗಾಳ ಸುಂದರ ಸಂಸಾರದ ಕಥಾಭಾಗವನ್ನು ಶುರು ಮಾಡೋಣ. ಬನ್ನಿ ಸ್ನೇಹಿತರೆ, ನಿಮಗೆಲ್ಲರಿಗೂ ಈ ಕತೆ ಇಷ್ಟವಾಯಿತೆಂದರೆ ದಯವಿಟ್ಟು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರೋತ್ಸಾಹ ನೀಡೋದನ್ನು ಮಾತ್ರ ಮರಿಬೇಡಿ ಸ್ನೇಹಿತರೆ. ನೀವು ಕೇವಲ ವಿಡಿಯೋನ ನೋಡಿಬಿಟ್ಟು ಹೋಗ್ತಾ ಇದ್ದೀರಾ, ಲೈಕ್ ಕೊಟ್ಟು ಒಂದು ಪ್ರೋತ್ಸಾಹದ ನುಡಿಯನ್ನು ಆಡಿದರೆ ನನಗೂ ತುಂಬಾ ಖುಷಿಯಾಗುತ್ತದೆ. ಬಾವಿಯಲ್ಲಿ ಮುಳುಗುತ್ತಿರುವ ನನಗೆ ಒಂದು ಹುಲ್ಲು ಕಡ್ಡಿಯಷ್ಟು ಆಸರೆ ಸಿಕ್ಕಂತಾಗುತ್ತದೆ ನಿಮ್ಮ ಪ್ರೋತ್ಸಾಹದ ನುಡಿಯಿಂದ. ನಮ್ಮ ಗಂಗಾಳ ಬದುಕನ್ನು ನೀವು ತಿಳಿಬೇಕೆಂದರೆ ಈಗಾಗಲೇ ಸಾಕಷ್ಟು ಸಂಚಿಕೆಗಳು ಅಪ್ಲೋಡ್ ಆಗಿದೆ. ಹೋಗ್ಬಿಟ್ಟು ನೋಡಿ ಬನ್ನಿ ಸ್ನೇಹಿತರೆ, ನಿಮಗೆಲ್ಲರಿಗೂ ಗಂಗಾಳ ಸಂಸಾರದ ಕತೆ ಭಾಗ ಅರ್ಥವಾಗುತ್ತದೆ. ಅತ್ತೆ ಸೊಸೆಯರ ಕನಸಿನ ಕೂಸಾದಂತಹ ತಮ್ಮದೊಂದು ಹೊಸ ಆರಂಭಕ್ಕೆ ಕಾದಿರುವರು. ಇವರು ತಮ್ಮದೇ ಆದಂತಹ ಸ್ವಂತ ಒಂದು ಉದ್ಯೋಗವನ್ನು ಶುರು ಮಾಡಬೇಕೆಂದು ಯೋಚಿಸಿಕೊಂಡು ಇವರಿಬ್ಬರು ಯಾರಾದರೂ ಸಹಾಯ ಹಸ್ತ ಸಿಗುತ್ತದೆ ಎಂದು ವಿಚಾರಿಸಲು ತಮ್ಮ ಮೂಲ ಸ್ಥಾನವಾದ ಒಂದು ಪುಟ್ಟ ಹಳ್ಳಿಗೆ ಬಂದಿದ್ದಾರೆ. ಅಂದರೆ ಅವರ ಮನೆಯ ಪಕ್ಕದ ಹಳ್ಳಿ, ಪಕ್ಕದ ಬೀದಿ. ಗಂಗಾಳ ಅತ್ತೆ ಅಂದರೆ ಗಿರಿಜಾ ಮೂಲವಾಗಿ ವಾಸಿಸುತ್ತಿರುವುದು ಒಂದು ಸಣ್ಣ ಬಡ ಕುಟುಂಬದ ಒಂದು ಹಳ್ಳಿಯಲ್ಲಿ. ಅಂದರೆ ಈಗ ಇರುವುದು ಈಕೆ ಸಿಟಿಯಲ್ಲಿ ತನ್ನ ಶ್ರೀಮಂತನ ಮಗನ ಮನೆಯಲ್ಲಿ ಇದ್ದರು. ಗಂಗಾ ಮತ್ತು ಗಿರಿಜಾ ಇಬ್ಬರು ಇವರು ತಮ್ಮ ಪುಟ್ಟ ಹಳ್ಳಿಯಲ್ಲಿ ಅಂದರೆ ಪಕ್ಕದ ಬೀದಿಯಲ್ಲಿ ಇರುವಂತಹ ತಮ್ಮ ಸುಂದರವಾದಂತಹ ಹಳೆಯ ಹಳ್ಳಿ ಮನೆಗೆ ಬಂದಿದ್ದಾರೆ. ಅತ್ತೆ, ಈ ಜಾಗ ಎಷ್ಟು ಸುಂದರವಾಗಿದೆ, ಎಷ್ಟೊಂದು ಪ್ರಶಾಂತವಾಗಿದೆ ಅಲ್ಲ. ಬೆಂಗಳೂರಂಥ ಸಿಟಿಲಿ ಕೂಡ ಇಷ್ಟೊಂದು ಪ್ರಶಾಂತವಾಗಿರೋ ಸುಂದರವಾದ ಹಳ್ಳಿ ಇದೆ, ಇಷ್ಟೊಂದು ಸ್ವಚ್ಛವಾಗಿರೋದು ಅಂದರೆ ನಂಬಕ್ಕೆ ಆಗಲ್ಲ ಅತ್ತೆ. ನಾವೆಲ್ಲರೂ ಇವತ್ತು ಬೆಂಗಳೂರು ಸಿಟಿಗಳಲ್ಲಿ ಕಂಡಲ್ಲಿ ಕಸಗಳನ್ನು ಒಗಿತಾ ಇದ್ದೀವಿ. ಕಂಡಲ್ಲಿ ಸಿಕ್ಕಂತಹ ಪ್ಲಾಸ್ಟಿಕ್ಗಳನ್ನು ಒಗೆದು ನಮ್ಮ ಸುತ್ತಮುತ್ತಲಿನ ಪರಿಸರವನ್ನು ಹಾಳು ಮಾಡ್ಕೋತಾ ಇದ್ದೀವಿ. ಅಂಥದ್ರೊಳಗೆ ಇಷ್ಟೊಂದು ಸುಂದರವಾದಂತಹ ಸ್ವಚ್ಛ ಪರಿಸರ ನೋಡೋದಂದರೆ ತುಂಬಾ ಖುಷಿಯಾಗತ್ತೆ ಅತ್ತೆ. ನೋಡಿದ್ಯಾ ಗಂಗಾ, ನಾವಿರುವಲ್ಲಿಂದ ಇಲ್ಲಿಗೆ ಕೇವಲ 1.5-2 ಕಿಲೋಮೀಟರ್ದಲ್ಲಿ ಎಷ್ಟೊಂದು ಅಂತರವಿದೆ ಅಲ್ವಾ. ಸಿಟಿಗೂ ಮತ್ತು ಈ ಪುಟ್ಟ ಹಳ್ಳಿಗೂ ಎಷ್ಟು ನಿಜವಾಗ್ಲೂ ಖುಷಿಯಾಗತ್ತೆ ಕಣೆ. ಮನಸ್ಸಿಗೆ ನೆಮ್ಮದಿ, ಜೀವನಕ್ಕೊಂದು ತೃಪ್ತಿ ಸಿಗೋದು ಇಂಥ ಪ್ರಶಾಂತವಾದ ವಾತಾವರಣದಲ್ಲೇ ಕಣೆ. ಹೌದು, ಬೆಂಗಳೂರಲ್ಲಿ ಸಿಕ್ಕಲ್ಲಿ ನಾವು ಬಿಸಾಡ್ತಾ ಇದ್ದೀವಿ, ಅದು ಅನಿವಾರ್ಯ. ಯಾಂತ್ರಿಕ ಬದುಕಿನ ಜೊತೆ ಒಂದು ಪುಟ್ಟ ಗೂಡಿನೊಳಗೆ ಸಾವಿರಾರು ಹಕ್ಕಿಗಳು ಚಿಲಿಪಿಲಿ ಅಂತ ಆಟ ಆಡ್ಕೋತಾ ಇದ್ರೆ ಅಥವಾ ಕುಣಿದಾಡ್ಕೋತಾ ಇದ್ರೆ ಪುಟ್ಟ ಒಂದು ಹಕ್ಕಿಗೂಡು ಹೇಗೆ ಹಾಳಾಗುತ್ತೋ ಹಾಗೆ ಕಣೆ ಬೆಂಗಳೂರು ಹಾಳಾಗಿರೋದು. ಎಷ್ಟೊಂದು ಜನಸಂದಣಿ ಎಲ್ಲ ಹಳ್ಳಿಗಳಿಂದ ಹೋಗಿ ನಾವು ತಲುಪಿರೋದು ಪಟ್ಟಣದ ಆಸೆಯಲ್ಲಿ ಬೆಂಗಳೂರಿಗೆ. ಹಾಗಾಗಿರೋದು ಕಣೆ, ಏನ್ ಮಾಡಕ್ಕಾಗತ್ತೆ. ಪ್ರತಿನಿತ್ಯ ಕಸದವ್ರು ಬಂದ್ರೆ ಓಕೆ, ಕಸದವ್ರು ಬಂದಿಲ್ಲ ಅಂದ್ರೆ ಆಫೀಸಿಗೆ ಹೋಗ್ಬೇಕಿದ್ರೆ ಅಲ್ಲಿ ಸಿಕ್ಕಲ್ಲಿ ಅಲ್ಲಿ ಇಲ್ಲಿ ಒಗಿಲೇಬೇಕು. ಇದು ಅನಿವಾರ್ಯವೂ ಹೌದು. ಅಲ್ಲಿ ಲೇಔಟ್ಗಳಲ್ಲಿ ಅಥವಾ ಪ್ರತಿ ಒಂದು 10 ಮನೆಗಳಿಗೊಂದು ಹಸಿ ಕಸ ಒಣ ಕಸ ಅಂತ ಏನಾದ್ರೂ ಒಂದು ಬುಟ್ಟಿಗಳನ್ನ ಇಟ್ಟಿದ್ರೆ ಅದು ತಗೊಂಡು ಹಾಕುವಂತ ಬುದ್ಧಿ ನಮಗಿಲ್ವಲ್ಲ, ಅದು ಇಟ್ಟು ಇಲ್ವಲ್ಲ. ಅದು ಏನಾದ್ರೂ ಇಟ್ಟಿದ್ರೆ ಒಳ್ಳೇದಾಗ್ತಿತ್ತೇನ, ಇಟ್ಟು ಇಲ್ಲ, ನಾವು ಹಾಕೋದು ಇಲ್ಲ. ಇಟ್ಟಿದ್ರೆ ಹಾಕುವಂತಹ ಯೋಜನೆ ಆದ್ರೂ ನಾವೇನಾದ್ರೂ ದಯವಿಟ್ಟು ನನ್ನನ್ನ ಬೆಳೆಸಿಕೊಳ್ಳಿ ಅಂತ ಏನಾದ್ರೂ ಬೋರ್ಡ್ ಆದ್ರೂ ಹಾಕಿ ಬಳಸ್ಕೊಳ್ಳುವಂತೆ ಮಾಡ್ಬೋದಿತ್ತು. ಅಲ್ಲಲ್ಲಿ ಯಾರೋ ಒಬ್ರು ಇಷ್ಟು ಹಾಕಿದ್ದಾರೆ, ಎಲ್ಲ ಕಡೆನೂ ಇಲ್ಲ. ಇದ್ರೆ ಒಳ್ಳೇದಾಗಿತ್ತು ಕಣೆ. ನಮ್ಮನೆ ಮುಂದ್ಗಡೆನೂ ಇದ್ರೆ, ನಮ್ಮ ಲೇಔಟ್ ಮುಂದ್ಗಡೆನೂ ಇದ್ರೆ ಎಷ್ಟು ಚೆನ್ನಾಗಿರ್ತಿತ್ತು ಕಣೆ. ನಿಜ ಅತ್ತೆ, ನೀವು ಹೇಳ್ತಾ ಇರೋ ಮಾತು ಸತ್ಯನೇ. ನಾವು ಸಹಿತ ಅದೇ ರೀತಿ ಮಾಡಬೇಕಾದ ಪರಿಸ್ಥಿತಿ ಬಂದಿದೆ ಅತ್ತೆ. ಈ ಬ್ಯುಸಿಯಾದಂತಹ ಜೀವನದಲ್ಲಿ
ಕಸ ಒಗೆದು ಕಸದ ಗಾಡಿ ಬರೋ ತನಕ ವೇಟ್ ಮಾಡಿ ಅವ್ರಿಗೆ ಕಸ ಹಾಕೋಷ್ಟು ಪುರ್ಸತ್ತಿಲ್ದೇ ಇರೋ ಜೀವನ ನಮ್ದಾಗಿದೆ. ಮನೇಲಿ ಇರೋರಾದ್ರೆ ಹಾಕ್ಬೋದು, ಆಫೀಸಿಗೆ ಹೋಗೋರು ಯಾರು ಹಾಕ್ತಾರತ್ತೆ? ಈ ತರ ಹಳ್ಳಿಗಳಾದ್ರೆ ಆ ರೀತಿ ಅಲ್ಲ ಕಡೆ. ಒಣ ಕಸಗಳನ್ನ ಬೆಂಕಿ ಹಾಕಿ ಸುಡಬಹುದು, ಹಸಿ ಕಸಗಳನ್ನ ಹಸುಗಳಿಗೋ ಪ್ರಾಣಿಗಳಿಗೋ ಪಕ್ಷಿಗಳಿಗೋ ಇಲ್ಲ ಯಾವ್ದಾದ್ರೂ ಒಂದು ಇಲಿನೋ ಹೆಗಣನೋ ಅಥವಾ ಮೊಲನೋ ಅದಕ್ಕೆ ಅವರವರಿಗೆ ಬೇಕಾದಂತ ಆಹಾರವನ್ನು ತಿನ್ಕೊಂಡು ಹೋಗ್ತವೆ. ಒಂದು ಕಡೆ ಹಾಕಿಟ್ಬಿಟ್ರೆ ಇಂಚಿಗಳು ಯಾವ್ಯಾವ್ದೋ ಹಕ್ಕಿಗಳು ಬಂದು ಅವರ ಆಹಾರವನ್ನು ಅವ್ರ ಹೊಟ್ಟೆ ತುಂಬಿಸ್ಕೊಳ್ಳೋದ್ರ ಜೊತೆ ಇಲ್ಲಿನ ಕಸ ಕೂಡ ಖಾಲಿ ಆಗತ್ತೆ ಕಡೆ, ನೈರ್ಮಲ್ಯ ಆಗುತ್ತೆ. ಒಣ ಕಸಗಳನ್ನಿದ್ರೆ ಬೆಂಕಿ ಹಾಕಿ ಸುಡಬಹುದು. ಅದಕ್ಕೋಸ್ಕರ ಇಷ್ಟೊಂದು ಹಳ್ಳಿ ಶುಭ್ರವಾಗಿ ಸ್ವಚ್ಛವಾಗಿ ಪ್ರಶಾಂತವಾಗಿ ನೈರ್ಮಲ್ಯವಾಗಿ ಇರೋದು ಕಣೆ. ನಿಜ ಅತ್ತೆ, ನೀವು ಹೇಳ್ತಿರೋ ಮಾತು 100ಕ್ಕೆ 100ರಷ್ಟು ಸತ್ಯ. ಬೆಂಗಳೂರಲ್ಲಿ ಮನುಷ್ಯರು ಬಿಟ್ರೆ ಬೇರೆ ಪ್ರಾಣಿಗಳಿಗೆ ಅವಕಾಶನೇ ಇಲ್ಲ ಅತ್ತೆ. ಹಸು ಬಂತು, ಗಿಣಿ ಬಂತು ಅಥವಾ ಯಾವುದೋ ಒಂದು ಪ್ರಾಣಿ ಪಕ್ಷಿಗಳು ಬಂತು ಅಂದರೆ ಹುಚ್ಚ ಹುಚ್ಚ ಅಂತ ಮಾಡಿ ಒಟ್ಟೋದೇ ಜಾಸ್ತಿ. ಎಲ್ಲೋ ಒಬ್ಬರೋ ಇಬ್ಬರು ಹಸುಗಳಿಗೆ ಬಂದರೆ ಆಹಾರವನ್ನು ಇತ್ತು ಕಳಿಸ್ತೀವಿ, ಬಿಟ್ಟರೆ ನಮಗೆ ಪ್ಯಾಕೆಟ್ ಹಾಲೇ ಬೆಸ್ಟು, ಹಸುವನ್ನು ಸಾಕಿದ್ರೆ ಸ್ಮೆಲ್ ಬರುತ್ತೆ ಅಂತ ನಾವು ದೂರ ತಳ್ಳಿರೋದೇ ಜಾಸ್ತಿ ಬಿಡಿ ಬೆಂಗಳೂರಲ್ಲಿ. ಅಲ್ಲ ಕಣೆ, ಹಸು ಸಾಕಿದ್ರೂ ಕಟ್ಕೊಳ್ಳೋದಿಯಲ್ಲ, ಅವರನ್ನ ಮೇಯಿಸೋದಿಯಲ್ಲ. ಅಲ್ಲ ಕಣೆ, ಏನೋ ಹೊಟ್ಟೆಗೆ ಅದು ಇದು ಕಸ ಏನೋ ಸೊಪ್ಪುಗಳಿರ್ತವೆ ಹುಲ್ಲುಗಳಿರ್ತವೆ ಅಂದರೆ ಓಕೆ ಕಣೆ. ಈ ಹಳ್ಳಿಗಳಾದ್ರೆ ಹಸುವನ್ನ ಬಿಟ್ಟು ಹಾಕ್ಬಿಟ್ರೆ ಅವ್ರು ಮೆಂದ್ಕೊಂಡು ಅವ್ರ ಪಾಡಿಗೆ ಅವ್ರು ಮೆಂದ್ಕೊಂಡು ಬಂದು ಮತ್ತೆ ರಾತ್ರಿಗೆ ಕಟ್ ಹಾಕೊಂಡು ಬಿಟ್ರೆ ಆಯ್ತಪ್ಪ ಕೊಟ್ಟಿಗೆಯಲ್ಲಿ. ಅದನ್ನೇ ಹಾಲು ಕರೆದು ನಮ್ಮಂಥವ್ರು ಬೆಂಗಳೂರು ಪ್ರಪಂಚಕ್ಕೆ ಅದನ್ನ ದಾರೆ ಎರಿತಾ ಇದ್ದಾರೆ ಈ ಹಳ್ಳಿಗರು ರೈತರು. ಅದಕ್ಕೆ ಹೇಳೋದು ಕಣೆ, ಜೈ ಜವಾನ್ ಜೈ ಕಿಸಾನ್. ನಮ್ಮ ಮಾತೇ ಜಾಸ್ತಿ ಆಯ್ತು ಅಲ್ವಾ? ಬಂದಿರೋ ಕೆಲಸನ ಬೇಗ ಬೇಗ ಮುಗಿಸ್ಕೊಂಡು ಮನೆಗೆ ಹೋಗ್ಬೇಕು. ಯಾಕೆಂದ್ರೆ ನಮ್ಮ ಮನೇಲಿ ಮೊಮ್ಮಗು ಇದೆ. ಕೂತ್ರೆ ಹೇಳಕ್ಕಾಗಲ್ಲ, ಎದ್ರೆ ಕೂತಕ್ಕಾಗಲ್ಲ ಅನ್ನೋ ನನ್ನ ಯಜಮಾನ್ರಿದ್ದಾರೆ. ಅವರಿಗೆ ಊಟ ಕೊಡೋದಕ್ಕೆ ಬೇಗ ಹೋಗ್ಬೇಕು. ಬಂದಿರೋ ಕೆಲಸನ ಮುಗಿಸ್ಕೊಂಡು ಹೋಗ್ತಾ ಇರೋಣ. ನಿಜ ಅತ್ತೆ, ಪಾಪು ಎದ್ಬಿಟ್ರೆ ಮಾವಂಗ್ ನೋಡ್ಕೊಳ್ಳೋದು ಕಷ್ಟ ಆಗತ್ತೆ. ಅದಕ್ಕೆ ಹೇಳಿರೋದು ಕಣೆ, ಇರು ನೋಡೋಣ. ಯಾರು ಕಾಣಿಸ್ತಾನೆ ಇಲ್ಲ. ನಾವು ಬಂದು ಇಷ್ಟೊತ್ತಾಯ್ತು ಮಾತಾಡ್ತಾ ಇದೀವಿ, ಆದರೆ ಯಾರು ಕಾಣ್ತಾನೆ ಇಲ್ಲ. ಎಲ್ಲರೂ ಯಾವ ಕಡೆ ಹೋಗಿದಾರೋ ಏನು. ಇವಾಗ ಬೇರೆ ಗಾರ್ಮೆಂಟ್ಸ್ಗಳಿರ್ತವೆ, ಫ್ಯಾಕ್ಟ್ರಿಗಳಿರ್ತವೆ, ಅಕ್ಕಪಕ್ಕದ ಕೆಲಸಗಳಿಗೆ ಹೋಗೋರೆ ಹೆಣ್ಮಕ್ಳು ಜಾಸ್ತಿ. ಮನೆ ಕೆಲಸ ಮುಗಿಸ್ಬಿಟ್ಟು ಇರಿ ನೋಡೋಣ. ರಂಗಜ್ಜ, ರಂಗಜ್ಜ, ಓ ರಂಗಜ್ಜ, ಇದೀರಾ? ಓ ಗಿರಿಜಕ್ಕನವರು ನಮಸ್ಕಾರ, ಚೆನ್ನಾಗಿದ್ದೀರಾ? ನಾವು ಚೆನ್ನಾಗಿದ್ದೀವಪ್ಪ, ನೀ ಚೆನ್ನಾಗಿದೀಯಾ? ಹೇಗಿದೆಯಪ್ಪ? ಮಕ್ಕಳೆಲ್ಲ ಚೆನ್ನಾಗಿದ್ದಾರಾ? ಎಲ್ಲಿ ರಂಗಜ್ಜ ಕರೆದ್ರೆ ನೀವು ಬರ್ತಾ ಇದ್ದೀರಾ? ರಂಗಜ್ಞ ಮಗನವರು ಎಲ್ಲಿ? ರಂಗಜ್ಞವರು ಮನೇಲಿ ಇಲ್ವಾ? ಹುಷಾರಿದ್ದಾರೆ ತಾನೆ? ಗಿರಿಜಕ್ ಅವರೇ, ಅವ್ರು ಚೆನ್ನಾಗಿದ್ದಾರೆ. ಏನೋ ಸ್ವಲ್ಪ ನೆಗಡಿ ಆಗಿದೆ ಅಂತ ಮಲ್ಕೊಂಡಿದ್ದಾರೆ ಮನೇಲಿ, ಅದಕ್ಕೋಸ್ಕರ ನಾನೇ ಬಂದೆ. ಚೆನ್ನಾಗಿದ್ದೀರಾ? ಇವ್ರು ಯಾರು ಅಂತ ಗೊತ್ತಾಗಿಲ್ಲ. ಓ, ಇವ್ರು ನಿಮ್ಮ ಸೊಸೆ ಅಲ್ವಾ? ಓ ಸರಿ ಸರಿ, ನೋಡಿ ನಂಗೆ ಗುರ್ತೇ ಸಿಕ್ಕಿಲ್ಲ. ಎಷ್ಟೊಂದು ದಿವಸ ಆಗೋಯ್ತು ನೀವು ಈ ಕಡೆ ಬರ್ದೇನೆ. ಇವ್ರನ್ನ ನಾನು ಮದುವೆಲಿ ನೋಡಿರೋದು, ಆಮೇಲೆ ನೋಡೇ ಇಲ್ಲ. ಅಲ್ಲ, ನಾವು ಇದ್ದೀವಿ ಅಂತಲೇ ನೀವು ಮರ್ತು ಬಿಟ್ಟಿದ್ದೀರಾ? ಹೇಗೆ ಕತೆ ನಿಮ್ಮದು? ನಾವೆಲ್ಲರೂ ಚೆನ್ನಾಗಿದ್ದೀವಿ, ನೀವೆಲ್ಲರೂ ಚೆನ್ನಾಗಿದ್ದೀರಾ? ಹೇಗಿದ್ದಾರೆ ಶಂಕರಪ್ಪನವರು? ಚೆನ್ನಾಗಿದ್ದಾರಾ? ಅಯ್ಯೋ, ಅವ್ರಿಗೇನಪ್ಪ, ಚೆನ್ನಾಗಿದ್ದಾರೆ ಕಣೋ. ಏನು ಮಾಡೋದು, ಆರೋಗ್ಯ ಸಮಸ್ಯೆ, ವಯಸ್ಸಾಯ್ತಲ್ವೇನೋ. ಏನು ಮಾಡೋದು, ವೀಲ್ ಚೇರ್ ಮೇಲೆ ಕುತ್ಕೊಂಡು ಓಡಾಡ್ತಾರೆ ಕಣಪ್ಪ. ಅಯ್ಯೋ ದೇವ್ರೆ, ಹೌದೇನ್ರಿ? ಎಷ್ಟು ಚೆನ್ನಾಗಿ ಇಲ್ಲಿ ಇರಬೇಕಿದ್ರೆ ನಮ್ಮನ್ನೆಲ್ಲ ಮಾತಾಡಿಸ್ಕೊಂಡು ಓಡಾಡಿಸ್ಕೊಂಡು ಪ್ರತಿನಿತ್ಯ ಬೆಳಗ್ಗೆ ನಮ್ಮನ್ನೆಲ್ಲ ಬಂದು ಭೇಟಿಯಾಗೋರು. ಈಗ ನೋಡಿದ್ರೆ ವರ್ಷಕ್ಕೆ ಒಂದು ಸಾರಿನೂ ಭೇಟಿ ಆಗದೆ ಇರೋ ಥರ ಆಗೋಯ್ತಲ್ಲಪ್ಪ. ಚೆನ್ನಾಗಿದ್ದಾರಲ್ವಾ? ಆಯಿತು ಹೇಳಿ, ಇಲ್ಲಿ ಈ ಕಡೆ ಬಂದಿರೋ ವಿಷಯ ಏನಂತ ಗೊತ್ತಾಗಿಲ್ಲ. ವಾಸನ, ಏನಿಲ್ಲ ಕಣೋ, ನಾವೊಂದು ಚಿಕ್ಕದಾಗಿ ಈ ಹೋಳಿಗೆ, ಆಮೇಲೆ ಚಕ್ಕಲಿ, ಸಂಡಿಗೆ, ಹಪ್ಪಳಗಳನ್ನೆಲ್ಲ ಮಾಡಿ ಮಾರಾಟ ಮಾಡೋಣ ಅನ್ಕೊಂಡಿದ್ದೀನಿ ಕಣೋ. ಯಾರಾದರೂ ನಿಮ್ಮ ಈ ಅಕ್ಕಪಕ್ಕದವರು ಏನಾದರೂ ಬರ್ತಾರೇನೋ ಕೆಲಸಕ್ಕೆ, ಹೆಣ್ಮಕ್ಳು ಖಾಲಿ ಇದ್ದಾರೆ ಅಂತ ಕೇಳ್ಕೊಂಡು ಹೋಗೋಣ ಅಂತ ಬಂದೆ ಕಣೋ. ಅಲ್ಲ ಗಿರಿಜಕ್ಕ, ನಿಮ್ಮ ಮಗ ನೋಡಿದ್ರೆ ಶ್ರೀಕಾಂತ್ ಅಪ್ಪನವರು ದೊಡ್ಡ ಆಫೀಸರು, ಆಫೀಸ್ನಾಗ ಕೆಲಸ ಮಾಡೋರು ಅಂತೀರ. ನೀವು ಯಾಕೆ ಗಿರಿಜಕ್ಕ? ಏನಾದರೂ ತೊಂದರೆನಾ? ಏನಾದರೂ ಸಮಸ್ಯೆನಾ? ಯಾಕೆ ನೀವು ಈ ಥರ ಹಪ್ಪಳ ಸಂಡಿಗೆ ಮಾಡೋಣ ಅಂದ್ಕೊಂಡಿದ್ದೀರಾ? ಯಾಕೆ ಅಂತ ಗೊತ್ತಾಗಿಲ್ಲ. ಚಿಚೆ, ಆ ರೀತಿ ಅಲ್ಲ ಕಣೋ, ಅದಕ್ಕೋಸ್ಕರ ನಾವು ಬಂದಿಲ್ಲ ಕಣೋ. ಏನು ತೊಂದರೆ ಸಮಸ್ಯೆ ಅನ್ಕೊಂಡಲ್ಲ. ನನ್ನ ಸೊಸೆನೂ ಸಹಿತ ಏನಾದರೂ ಒಂದು ಉದ್ಯೋಗ ಶುರು ಮಾಡಲಿ, ಅವಳಿಗೆ ಅಂತ ಸ್ವಂತದ್ದು ಬೇಕು ಅಂತ ಮಾಡ್ಸೋಣ ಅಂತ ಕಣೋ. ಸೊಸೆ ಹತ್ರಿಂದ ಅವಳದು ಒಂದು ಕೆಲಸ ಅಂತಿರಲಿ. ಒಂದು 4 ಜನರಿಗೆ ಅವಳು ಮನೇಲೇ ಕೂತ್ಕೊಂಡು ಬರೀ ಪಾತ್ರೆ ಮುಸುರೆ ತಿಕ್ಕೊಂಡು ಮಾಡೋಕ್ಕಿಂತ ಮನೆಯಲ್ಲೇ ಕೂತ್ಕೊಂಡು ಏನಾದರೂ ಒಂದು ಉದ್ಯೋಗನ ಶುರು ಮಾಡಲಿ ಅಂತ, ಸ್ವಯಂ ಉದ್ಯೋಗ ಅನ್ನೋ ಥರ ಏನಾದರೂ ಶುರು ಮಾಡಲಿ. ಅವಳ ಜೊತೆ ಒಂದು 4 ಹೆಣ್ಮಕ್ಳಿಗೂ ಕೆಲಸ ಸಿಕ್ಕಂಗಾಗತ್ತೆ ಅಂತ ಯೋಚನೆ ಮಾಡಿದ್ವಿ ಕಣೋ. ಅಯ್ಯೋ, ನಿಮ್ಮ ಯೋಚನೆ ಏನೋ ಚೆನ್ನಾಗಿದೆ. ಅಲ್ಲ, ಶ್ರೀಕಾಂತ್ ಅಪ್ಪನವ್ರ ಥರ ದೊಡ್ಡ ಶ್ರೀಮಂತರು ನಿಮ್ಮ ಮನೆಗೆ ಬರಬೇಕು ಅಂದರೆ ನಾವು ಅಪಾಯಿಂಟ್ಮೆಂಟ್ ತೊಗೊಂಬರ್ಬೇಕು ಅಂತ ನಿಮ್ಮ ಅಕ್ಕಪಕ್ಕದವ್ರ ಮನೆಯವರೆಲ್ಲ ಹೇಳ್ತಾರೆ. ಅದಕ್ಕೋಸ್ಕರ ನಾವೇ ಬರೋದು ಬಿಟ್ಟಿದ್ದೀವಿ ನಿಮ್ಮ ಯಜಮಾನ್ರನ್ನ ಮಾತಾಡ್ಸೋಕೆ ಕೂಡ. ಹೀಗೆ ಇರಬೇಕಿದ್ರೆ ನೀವು
ಈ ರೀತಿ ಶುರು ಮಾಡಿದ್ರೆ ಅವರ ಸ್ಟೇಟಸ್ಗೆ ಧಕ್ಕೆ ಬರಲ್ವೇ ಅಂತ ಅಷ್ಟೇ ಕೇಳಿರೋದು. ಚಿಚ್ಚೆ ಆ ರೀತಿ ಏನೂ ಇಲ್ಲ. ಅಯ್ಯೋ ನಾವು ಮನೆಯಲ್ಲಿ ಶುರು ಮಾಡ್ತಿಲ್ಲ ಕಣೋ, ಇಲ್ಲೇ ನಮ್ಮ ಮನೆ ಇದೆಯಲ್ವಾ, ಅಲ್ಲೇ ಮನೆಯಲ್ಲೇ ಮನೆಯನ್ನ ಕ್ಲೀನ್ ಮಾಡಿಬಿಟ್ಟು ಎಲ್ಲ ಶುರು ಮಾಡೋಣ ಅಂತ ಕಣೋ. ಇಲ್ಲೇ ದಿನಸಿ ಅಂಗಡಿನೂ ಹತ್ರ ಇದೆ ತಾನೆ, ನನಗೆ ಪರಿಚಯ ಇರೋ ದಿನಸಿ ಅಂಗಡಿ ಇದೆ ತಾನೆ. ಅಲ್ಲಿಂದ ದಿನಸಿ ಸಾಮಾನುಗಳನ್ನ ಇಲ್ಲಿ ತಗೊಬಂದ್ಕೊಂಡು ನಿಮ್ಮ ಯಾರು ಒಂದು 3-4 ಹೆಣ್ಮಕ್ಳು ಸಿಕ್ಕಿದ್ರು ಪರವಾಗಿಲ್ಲ ಕಣೋ, ಸ್ವಲ್ಪ ವಯಸ್ಸಾದವರಾದ್ರೂ ಓಕೆ ಕಣೋ. ಆ ಥರದವ್ರು ಏನಾದ್ರು ಇದ್ರೆ ಮಾಡೋಣ, ಶುರು ಮಾಡೋಣ ಅಂತಾಗಿತ್ತು ಕಣೋ. ಗಿರ್ಜಕ್ನವ್ರೆ, ನೀವು ಶುರು ಮಾಡ್ಬೋದಿತ್ತು, ಆದರೆ ಅಷ್ಟೊಂದು ಶ್ರೀಮಂತರಾಗಿರೋರು ನೀವು ಈ ಚಿಕ್ಕ ಹಳ್ಳಿಗೆ ಬಂದು ಕೆಲಸ ಶುರು ಮಾಡ್ತಾ ಇದ್ರೆ ಯಾಕ? ನನ್ನ ಹತ್ರ ಹೇಳದೇ ಇರೋ ಥರ ವಿಷಯ ಏನಾದರೂ ಇದೆಯಾ ಅಂತ ತುಂಬಾ ತಳಮಳಾಗ್ತಾ ಅಂದರೆ ಭಯ ಆಗ್ತಾ ಇದೆ ನನಗೆ. ಯಾಕೆ ನೀವೇನು ನನ್ನಿಂದ ವಿಷಯ ಮುಚ್ತಾ ಇದ್ದೀರಾ, ಅಥವಾ ಯಾಕೋಸ್ಕರ ನೀವು ಈ ರೀತಿ, ನಿಮಗೆ ಇದರ ಅನಿವಾರ್ಯತೆ ಆದರೂ ಏನಿದೆ ಅಂತಲೇ ಗೊತ್ತಾಗ್ತಾ ಇಲ್ಲ. ನೀವೇ ಸಾವಿರಾರು ಜನಕ್ಕೆ ನಿಮ್ಮ ಮಗ ಉದ್ಯೋಗ ಕೊಟ್ಟಾಗಿದೆ, ಈಗ ನಿಮ್ಮ ಸೊಸೆನೂ ಯಾಕೆ ಉದ್ಯೋಗ ಮಾಡಬೇಕು ಅನ್ನೋದೇ ನನ್ನ ಪ್ರಶ್ನೆ ಆಗಿಬಿಟ್ಟಿದೆ. ಅಯ್ಯೋ ನೋಡಿ, ಕ್ಷಮಿಸಿ, ನಿಮ್ಮನ್ನು ಇಲ್ಲೇ ನಿಲ್ಲಿಸ್ಬಿಟ್ಟು ಮಾತಾಡಿಸ್ತಾ ಇದ್ದೀನಿ, ಬನ್ನಿ ಮನೆ ಒಳಗಡೆ ಹೋಗೋಣ. ಅಯ್ಯೋ ಇಲ್ಲ ಕಣೋ, ಪರವಾಗಿಲ್ಲ, ನಾವು ಮನೆ ಒಳಗಡೆ ಬರೋದಿದ್ರೆ ಅಲ್ಲೇ ಬರ್ತಿದ್ವಿ ತಾನೆ. ಯಾಕೆ ಗಿರ್ಜಕ್ನವ್ರೆ, ನಮ್ಮನೆ ಒಳಗಡೆ ಬರಬಾರ್ದು ಅಂತನಾ? ಚೇಚೆ ನಮ್ಗೆ ಆ ರೀತಿ ಇಲ್ಲ, ನಾವು ಬರ್ತಿದ್ವಿ, ಆ ಥರ ಏನು ತೊಂದರೆ ಇಲ್ಲ, ಬರೀ ಸುಮ್ಮನೆ ನಿಮ್ಗೆ ಯಾಕೆ ತೊಂದರೆ ಅಂತ ಅಷ್ಟೇನೆ. ಬರ್ತೀವಿ ಖಂಡಿತ, ನಿಮ್ಮ ಮನೆಗೆ ಬರಬಾರ್ದು ಅಂತ ಏನಿಲ್ಲ. ಆ ರೀತಿಯಲ್ಲ ಅಮ್ಮವ್ರೆ, ನಾವು ಬಡವರು, ನೀವು ಇವಾಗ ಶ್ರೀಮಂತರು, ಮುಂಚಿನ ಥರ ಇಲ್ಲಲ್ಲ, ಅದಕ್ಕೋಸ್ಕರ ಗಿರ್ಜಕ್ನ ಸೊಸೆಗೆ ಇಷ್ಟ ಇಲ್ವಾ ಅಥವಾ ಗಿರ್ಜಕರಿಗೆ ಇಷ್ಟ ಇಲ್ವಾ ಅಂತ ಕೇಳಿದೆ. ಚೇಚೆ ನೀನು ತಪ್ಪಿಳ್ಕೋಬೇಡ ಕಣೋ, ಗಿರ್ಜಕ್ಕ ಮುಂಚೆ ಹೇಗಿದ್ಲ ಹಾಗೆ ಇದ್ದಾಳೆ. ಗಿರ್ಜಕ್ನಿಗೆ ತಕ್ಕನಾದ ಸೊಸೆನೇ ಕಣಪ್ಪ ಇವಳು. ಆ ಥರ ಏನೂ ಇಲ್ಲ, ಈಕೆಗೆ ಜಂಬನೂ ಇಲ್ಲ, ಶ್ರೀಮಂತಿಕೆ ಅಹಂಕಾರನೂ ಇಲ್ಲ ಕಣ. ಬಾ ಇಲ್ಲೇ, ನಿನಗೆ ಅಷ್ಟೊಂದು ಬೇಜಾರಾಗ್ಬಿಟ್ರೆ ಇಲ್ಲೇ ಕುತ್ಕೊಳ್ಳೋಣ, ಬಾರ ಮರದ ಕೆಳಗಡೆ ತಂಪಲ್ಲಿ ಮರದ ನೆರಳಲ್ಲಿ ಕುತ್ಕೊಂಡ್ಬಿಟ್ರೆ ಎಷ್ಟು ಆರಾಮಾಗಿದೆ. ಬಾ ಮಾತಾಡೋಣ. ಯಾರು ರಂಗಜ್ಞಿ ಕರೆದಿರೋದು ಅಂತಾನೆ ಗೊತ್ತಾಗಿಲ್ಲಲ್ಲಪ್ಪ. ಯಾರ್ರೀ ಅದು ರಂಗಜ್ಜ ಅಂತ ಕರೆದಿರೋದು? ಯಾರ ಮಗನೇ ಬಂದಿರೋದು? ರಂಗಜ್ಜ, ನಾನು ಶಂಕರಪ್ಪನ ಹೆಂಡತಿ ಗಿರಿಜಾ. ಓ ನಮಸ್ಕಾರ ಗಿರ್ಜಕ್ನವ್ರು, ಚೆನ್ನಾಗಿದ್ದೀರಾ? ಅಯ್ಯೋ ತುಂಬಾ ದಿವಸ ಆಗೋಯ್ತು. ಶಂಕರಪ್ಪನವ್ರು ಹೇಗಿದ್ದಾರೆ? ಅವ್ರು ಚೆನ್ನಾಗಿದ್ದಾರೆ ರಂಗಜ್ಜ. ಏನಾಯ್ತಪ್ಪ, ಹಾಸ್ಪಿಟ್ಲಿಗೆ ಹೋಗಿಲ್ವನ? ಯಾಕೆ ಹಾಸ್ಪಿಟ್ಲಿಗೆ ಹೋಗಿಲ್ಲ? ಈ ಮನೆಯಲ್ಲೇ ಮುಳ್ಕೊಂಡಿದ್ರೆ ಹುಷಾರಾಗತ್ತೇನಪ್ಪ? ಅಯ್ಯೋ ಏನು ಹಾಸ್ಪಿಟ್ಲಿಗೆ ಹೋಗೋದು? ನೆಗಡಿ ಜ್ವರ ಶುರುವಾದಾಗಿಂದ 4 ದಿವಸ ಆಯ್ತಮ್ಮ ಹಾಸ್ಪಿಟ್ಲಿಗೆ ಹೋಗೋದು ಬರೋದು. ಬರೀ ಸೂಜಿ ಚುಚ್ಕೊಂಡಿದ್ದೇ ಬಂತು, ಗುಳಿಗೆ ನುಂಗಿದ್ದೇ ಬಂತು. ಇದು ಏನು ಜ್ವರ ಹೋಗೋದು ಇಲ್ಲ ಬರೋದು ಇಲ್ಲ, ಹಂಗಾಗ್ಬಿಟ್ಟಿದೆ. ಅಯ್ಯೋ ನಮ್ಮಂಥವ್ರು ಎಲ್ಲಿ ಬೆಟ್ಟಕ್ರಿ ಮನೆ ದೂರ ಹಂಗೋ ಪರಿಸ್ಥಿತಿ ಬಂದಿದೆ. ಹೋಗ್ಲಿ ಬಿಡಿ, ಏನು ನಮ್ಮ ಮನೆ ತನಕ ಬಂದಿರೋದು, ಒಳಗಡೆ ಬನ್ನಿ. ಅಯ್ಯೋ ಇಲ್ಲ ರಂಗಜ್ಜ, ಇಲ್ಲೇ ಕುತ್ಕೊಂಡು ಮಾತಾಡೋಣ ಅಂತ. ಇಷ್ಟು ಚೆನ್ನಾಗಿರೋ ಪರಿಸರ ಇದೆ, ಇಷ್ಟು ಚೆನ್ನಾಗಿರೋ ನೆರಳಿದೆ ಇಲ್ಲಿ, ಇಲ್ಲೇ ಕುತ್ಕೊಂಡು ನಿಂತ್ಕೊಂಡು ಮಾತಾಡ್ಬಿಟ್ರೆ ಆಯ್ತಲ್ವಾ ಅಂತ. ಅಲ್ಲ, ನಿಮ್ಗೆ ಕುಡಿಯೋದಕ್ಕೆ ಏನು ಕೊಟ್ಟಿಲ್ಲ, ಒಳಗಡೆ ಬಂದರೆ ಕುಡಿಬೋದಿತ್ತು. ಏನಾದರೂ ಕಾಫಿ ತಗೋತೀರಾ, ಟೀ ತಗೋತೀರಾ, ಕಷಾಯ ತಗೋತೀರಾ, ಇಲ್ಲಾಂದರೆ ಏನಾದರೂ ತಣ್ಣಗೆ ಶರ್ಬತ್ ಏನಾದ್ರು ಮಾಡಿಕೊಡ್ಲಾ ಅಂತ? ಅತಿಥಿ ದೇವೋ ಭವ ದೇವಣ್ಣ, ಸಾಕಪ್ಪ, ಇಷ್ಟು ಪ್ರೀತಿಯಿಂದ ಮಾತಾಡ್ತಿದ್ಯಲ್ಲ ಅದೇ ಸಾಕು ಕಣಪ್ಪ. ಎದಕ್ಕಿಂತನೂ ಅತಿಥಿ ಸತ್ಕಾರ ಇನ್ನೊಂದಿದೆಯೇನೋ. ಇಲ್ಲೇ ಕುತ್ಕೊಂಡು ಮಾತಾಡೋಣ ಬಾ. ಗಿರ್ಜಕ್ನವ್ರೆ, ನಾನು ಕೇಳಿರೋ ಪ್ರಶ್ನೆಗೆ ನೀವು ಏನೂ ಹೇಳ್ದೇನೆ ಬೇರೆ ಮಾತುಗಳನ್ನೇ ಆಡ್ತಾ ಇದ್ದೀರಾ. ಯಾಕೆ, ಏನಾದರೂ ಸಮಸ್ಯೆನಾ? ಯಾಕೋಸ್ಕರ ಈ ನಿರ್ಣಯ? ದಯವಿಟ್ಟು ಹೇಳಿ. ನಾವು ನಿಮ್ಮ ನೆಂಟರಿಷ್ಟರಲ್ಲ, ನಿಜ, ಬಂಧು ಬಳಗದವರಲ್ಲ, ಆದರೆ ಒಂದೇ ಕುಟುಂಬಕ್ಕಿಂತ ಹೆಚ್ಚಾಗಿ ಬದುಕನ್ನು ನಡೆಸಿದವರು ಆವತ್ತು. ಈಗ ನೀವೇನೋ ಪಟ್ಟಣಕ್ಕೆ ಹೋಗಿದ್ದೀರಾ. ನಿಮ್ಮ ಮನೆಯ ಅನ್ನ ನೀರು ನೆರಳಲ್ಲಿ ಬದುಕಿದವ್ರು ನಾವು, ಬೆಳೆದವ್ರು ನಾವು. ನಿಮ್ಮಿಂದ ಅವತ್ತು ಮಾತ್ರ ಅಲ್ಲ, ಇವತ್ತಿಗೂ ನಿಮ್ಮ ಸಹಾಯದಲ್ಲಿ ಬದುಕ್ತಾ ಇದ್ದೀವಿ. ಯಾಕೆ ನಿಮ್ಮ ಕಷ್ಟದಲ್ಲಿ ನಾವು ಪಾಲ್ಗೊಳ್ಳಬಾರ್ದು ಅಂತನಾ? ಯಾಕೆ ವಿಷಯಗಳನ್ನು ಹೇಳ್ತಾ ಇಲ್ಲ? ಯಾಕೆ, ಏನಾಯಿತು? ನೀವು ಇಲ್ಲಿವರೆಗೂ ಬಂದಿರೋದು ಯಾಕೆ? ನಮ್ಮ ದೇವಣ್ಣ ಯಾಕೆ ಹೀಗೆ ಮಾತಾಡ್ತಾ ಇರೋದು? ಅಯ್ಯೋ ಅಪ್ಪ, ಇವರೇನೋ ಹೋಳಿಗೆ, ಈ ಹಪ್ಪಳ ಸಂಡಿಗೆಲ್ಲ ಮಾಡ್ತಾರಲ್ಲ, ಅದನ್ನು ಮಾಡ್ತೀವಿ. ಯಾರಾದರೂ ಒಂದಿಷ್ಟು 4 ಹೆಣ್ಮಕ್ಳು ಸಿಗ್ತಾರಾ ಇಲ್ಲಿ, ಅವ್ರ ಮನೆ ಇದೆಯಲ್ಲ ಹಳೆ ಮನೆ, ಅದರಲ್ಲೇ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ. ಅದಕ್ಕೋಸ್ಕರ ವಿಚಾರಿಸ್ತಾ ಇದ್ದೀನಿ, ಯಾಕೋಸ್ಕರ ಈ ನಿರ್ಣಯ ಗಿರ್ಜಕ್ಕ ಅಂತ ಕೇಳ್ತಾ ಇದ್ದೀನಿ. ಯಾಕೆ ಗಿರ್ಜಕ್ನವ್ರೆ ಮುಖ ಇಷ್ಟೊಂದು ಸಪ್ಪಾಯಿತು? ಯಾಕೆ ನಮ್ಮ ಹತ್ರ ನಿಮ್ಮ ಕಷ್ಟನ ಹಂಚ್ಕೊಳ್ಬಾರ್ದು ಅಂತನಾ? ನಿಮ್ಮ ಕಷ್ಟ ಕೇಳಬೇಕಾದ ನಾನು ನನ್ನ ಕಷ್ಟವನ್ನ ಹೇಳ್ಕೊಂಡ್ರೆ ಚೆನ್ನಾಗಿರಲ್ಲ ಅಲ್ವಾ? ನೀವು ಅಂದ್ಕೊಂಡಿರೋದು ನಿಜನೇ, ನಾನಿವಾಗ ಕಷ್ಟದಲ್ಲಿದ್ದೀನಿ, ಅದಕ್ಕೋಸ್ಕರ ನಿಮ್ಮ ಹತ್ರ ಸಹಾಯ ಬೇಡೋದಕ್ಕೆ ಬಂದಿರೋದು ಕೂಡ ಹೌದು. ಹಾಗಂತ ಮಾತ್ರಕ್ಕೆ ನಿಮ್ಮ ಹತ್ರ ಕಷ್ಟ ಹೇಳ್ಕೊಳ್ಳೋದು ಸರಿಯಲ್ಲ ಅಲ್ವಾ? ನಿಮಗೆ ಸುಖ ಸಂತೋಷವನ್ನು ಹಂಚಬೇಕೇ ನಾನು ಹೊರತು ದುಃಖವನ್ನಲ್ಲ. ಹಾಗಿದ್ರೆ ಅಕ್ಕಪಕ್ಕದವರು, ನೆರೆ ಹೊರೆಯವರು ಅಂದರೆ ಏನೂ ಅಲ್ವಾ ನಿಮಗೆ? ಆವಾಗಾದರೆ
ಒಂದೇ ಬಳ್ಳಿಯ ಹೂಗಳ ಥರ ಇದ್ವಿ ನಾವೆಲ್ಲರೂ. ಕಷ್ಟ ಸುಖನ ಹಂಚ್ಕೊಳ್ತಾ ಇದ್ವಿ. ಒಬ್ಬರ ಮನೇಲಿ ಒಬ್ಬರ ಕಷ್ಟವನ್ನು ಕೇಳಿ ಹೇಳಿ ಏನು ಸಹಾಯ ಸಾಧ್ಯನೋ ಅದನ್ನೆಲ್ಲ ಮಾಡ್ಕೊಳ್ತಾ ಇದ್ವಿ. ಈಗ ನಮ್ಮನ್ನು ದೂರ ತಳ್ತಾ ಇದ್ದೀರಾ? ಹಾಗಿದ್ರೆ ಗಿರ್ಜಕ್ಕನವ್ರೆ, ನಾವು ನಿಮಗೆ ಇವಾಗ ಬಡವರ, ಈಗ ನೀವು ಶ್ರೀಮಂತರಾಗಿರೋದಕ್ಕೆ ನಮ್ಮ ಹತ್ರ ಕಷ್ಟ ಹೇಳ್ಕೊಬಾರ್ದಾ? ಚಚೆ, ಆ ರೀತಿ ಭಾವನೆ ನನ್ನಲ್ಲಿದ್ರೆ ಈಗ ನಿಮ್ಮನ್ನು ಹುಡ್ಕೊಂಡು ಯಾಕೆ ಬರ್ತಾ ಇದ್ದೆ ನಾನು? ನನ್ನ ಕಷ್ಟ ಇರೋದಕ್ಕೆ ತಾನೇ ನಿಮ್ಮನ್ನು ಹುಡ್ಕೊಂಡು ನಿಮ್ಮಿಂದ ಸಹಾಯ ಕೇಳ್ಕೊಂಡು ಬಂದಿರೋದು. ನೀವು ಇಷ್ಟೊಂದು ಕೇಳ್ಕೊತಾ ಇದ್ದೀರಾ, ನೀವು ಇಷ್ಟೊಂದು ಆತ್ಮೀಯರಾಗಿದ್ರೆ. ಅಯ್ಯೋ ಯವ್ವ, ಆತ್ಮೀಯರ? ಅಯ್ಯೋ, ಒಂದು ಮನೇಲಿ ಅಡುಗೆ ಮಾಡಿಬಿಟ್ಟು 10 ಮನೆಯವ್ರು ಬಂದು ಊಟ ಮಾಡ್ಕೊಳ್ಳೋಷ್ಟು ನಾವು ಆತ್ಮೀಯರಮ್ಮ. ಇವಾಗ ಶ್ರೀಕಾಂತ್ ಅಪ್ಪನವರು ಶ್ರೀಮಂತರಾದರು, ದೊಡ್ಡ ಬಂಗ್ಲೆ ಕಟ್ಟರು, ದೊಡ್ಡ ಆಫೀಸ್ ಕಟ್ಟಿದ್ರು, ಫಾರಿನ್ಗೆ ಹೋಗಿ ಬರ್ತಾರೆ ಅಂದ್ಬಿಟ್ಟು ಇವಾಗ ಗಿರ್ಜಕ್ಕನವ್ರು ಅಲ್ಲಿ ಹೋದ್ರು ಬಿಟ್ಟರೆ ಇಲ್ಲೇ ಅವ್ರ ಮನೆಯಲ್ಲಿ ನಾವಿರೋರು, ನಮ್ಮ ಮನೇಲಿ ಅವರಲ್ಲ. ಅವತ್ತಿಂದ ಕೊಡುಗೈ ದಾನಕ್ಕೆ ಗಿರ್ಜಕ್ಕನೇ ಹೊರತು ಬೇಡುವ ಕೈಯಲ್ಲ. ಈಗ ಯಾಕೆ ನೀವು ಬೇಡ್ತಾ ಇದ್ದೀರಾ ಅಂತಲೇ ನನಗೆ ಗೊತ್ತಾಗ್ತಾ ಇಲ್ಲ. ಅದಕ್ಕೋಸ್ಕರ ನೋವಾಗ್ತಾ ಇದೆ. ನಿಮ್ಮ ಕಷ್ಟವನ್ನು ಕೇಳ್ತಾ ಇದ್ದೀವಿ. ಹೇಳ್ತೀನಪ್ಪ, ನನ್ನ ಮಗ ಶ್ರೀಮಂತಿಕೆ ದುರಹಂಕಾರದಲ್ಲಿ ಆಸ್ತಿ ಇದೆ, ಬಂಗಲೆ ಇದೆ, ಕಾರಿದೆ, ಒಡವೆ ಇದೆ, ವಜ್ರ ಇದೆ, ವೈಡೂರ್ಯ ಇದೆ, ತಾನು ಹೇಳಿದಾಗೆ ಕೇಳೋ ಸಾವಿರಾರು ಜನ ತನ್ನ ಕೈ ಕೆಳಗೆ ಕೆಲಸ ಮಾಡ್ತಾ ಇದ್ದಾರೆ ಅಂತ ನನ್ನ ಮಗ ಇವತ್ತು ಶ್ರೀಮಂತರ ದುರಹಂಕಾರದಲ್ಲಿ ಮದುವೆ ಆಗಿರೋ ಹೆಂಡತಿಯನ್ನು ದೂರ ತಳ್ಳಿದ್ದಲ್ಲದೆ ಇನ್ನೊಂದು ಹುಡುಗಿಯ ಚಟಕ್ಕೂ ಕೂಡ ಬಿದ್ದಿದ್ದಾನೆ. ದುರಹಂಕಾರ ಮೆಟ್ಟಿ ನಿಂತು ಬದುಕಬೇಕಾದ ಅವನು ದುರಹಂಕಾರವನ್ನೇ ತಲೆ ಮೇಲೆ ಹೊತ್ತು ಅಹಂಕಾರದಿಂದ ಮೆರಿತಾ ಇದ್ದಾನೆ. ಏನು ಹೇಳ್ತಾ ಇದ್ದೀರಾ? ಇನ್ನೊಂದು ಹೆಂಡಿನ ಸಹವಾಸಕ್ಕೆ ಶಂಕರಪ್ಪನವರು ಬೀಳುವಷ್ಟು ಕೆಟ್ಟವರಾಗಿ ಬಿಡ್ತಿದ್ದಾರ? ನಮ್ಮ ಮುಂದೆ ಆಟಾಡಿ ಓಟಾಡಿ ಆಡಿದ ಮಗು ಅದು. ನಿಜಾನೇ ಹೇಳ್ತಾ ಇದ್ದೀನಪ್ಪ, ನನ್ನ ಮಗ ಹಣ ಇದೆ ಎಂಬ ದುರಹಂಕಾರದಲ್ಲಿ ಹಾದಿ ತಪ್ಪಿದ್ದಾನೆ. ಇದ್ದು ಬರೋ ಚಟಗಳನ್ನೆಲ್ಲ ಕಲ್ತಿದ್ದೂ ಆಗಿದೆ, ಇನ್ನೊಂದು ಹೆಣ್ಣಿನ ಸಹವಾಸ ಮಾಡಿದ್ದೂ ಆಗಿದೆ. ತಾನು ದುಡಿದಿರುವಂತಹ ಅಷ್ಟು ಹಣವನ್ನು ಅವಳ ಕೈಗೆ ತೆಗೆದುಕೊಂಡು ಹೋಗಿ ಕೊಡ್ತಾ ಇರೋದು ನಿಜ. ಮುಂದೊಂದು ದಿವಸ ನಮ್ಮಗಳಿಗೆ ಭಿಕ್ಷೆ ಬೇಡೋ ಪರಿಸ್ಥಿತಿ ಬರಬಾರ್ದು. ಅವರು ಕಷ್ಟಪಟ್ಟು ಸಂಪಾದನೆ ಮಾಡಿರೋ ಈ ಹಣ ಆಸ್ತಿ ಎಲ್ಲವೂ ಉಳಿಬೇಕು. ಅದಕ್ಕೋಸ್ಕರನೇ ನಾವು ಒಂದು ಪುಟ್ಟದಾಗಿ ದೊಡ್ಡದಾಗಿ ಲಾಭ ಬರುವಂತಹ ಈ ಉದ್ಯೋಗವನ್ನು ಮಾಡೋಣ ಅಂತ ಅಂದ್ಕೊಂಡು ಬಂದಿರೋದು. ನಿಮ್ಮಿಂದ ನಿಮ್ಮ ಮನೆ ಹೆಣ್ಮಕ್ಳು ಯಾರಾದರೂ ಸಹಾಯಕ್ಕೆ ಬರ್ತಾರಾ ಅಂತ ಕೇಳ್ತಾ ಇರೋದು. ಅರ್ಥ ಆಗಿಲ್ಲ. ಈ ಕೆಲಸದಿಂದ ಸಾಕಷ್ಟು ಲಾಭವಿದೆ. ಆದ್ದರಿಂದ ಒಂದು ವೇಳೆ ನನ್ನ ಮಗನ ಆಸ್ತಿ ಅಂತಸ್ತೆಲ್ಲನ್ನು ಸಹಿತ ಆಕೆ ಬರೆಸ್ಕೊಳ್ಳೋ ನಿರ್ಣಯ ಮಾಡಿದ್ರೆ ಅದನ್ನು ಮತ್ತೆ ಕೊಂಡುಕೊಳ್ಳುವ ಸಂಪಾದನೆ ಅಷ್ಟು ನಮಗೆ ಆಗಬೇಕೆಂದು ಅಂದ್ಕೊಂಡಿದ್ದೀವಪ್ಪ. ಅದಕ್ಕೋಸ್ಕರ ನಾವು ಸಹಿತ ಒಂದಿಷ್ಟು ಸಂಪಾದನೆ ಅಂತ ಮಾಡಿದ್ರೆ ನಮ್ಮ ಕೈಯಲ್ಲೂ ಒಂದಿಷ್ಟು ಅಮೌಂಟ್ ಅಂತ ಇದ್ದರೆ ನಮ್ಮ ಕಷ್ಟ ಕಾಲಕ್ಕೆ ಆಗತ್ತೆ ಅನ್ನೋ ಕಾರಣಕ್ಕೋಸ್ಕರ ನಾವು ಈ ಕೆಲಸವನ್ನು ಶುರು ಮಾಡೋಣ ಅಂದ್ಕೊಂಡಿದ್ದೀವಿ. ನಿಮ್ಮಿಂದ ಸಹಾಯ ಸಿಗ್ಬೋದಾ? ಖಂಡಿತವಾಗ್ಲು ಹೇಳಿ. ನಿಮ್ಮ ಕಷ್ಟ ಕಾಲಕ್ಕಾಗದೆ ಇನ್ನು ಯಾರ ಕಷ್ಟ ಕಾಲಕ್ಕೆ ನಾವಾಗಲಿ ಖಂಡಿತ ಸಹಾಯ ಸಿಗತ್ತೆ. ಹೇಳಿ, ಏನು ಮಾಡಬೇಕು ಅಂತ. ದೇವಣ್ಣ, ಇನ್ನೇನೂ ಇಲ್ಲ ಕಣೋ. ಈ ಮನೆಯಲ್ಲಿ ನಮ್ಮ ಹಳೆ ಮನೆ ಇದೆಯಲ್ಲ, ಅದನ್ನು ಸ್ವಚ್ಛ ಮಾಡಿಕೊಟ್ಟು ನೀನು ಒಂದಿಷ್ಟು ಐಟಮ್ಗಳನ್ನು ಏನೇನು ಸಾಮಾನುಗಳು ಬೇಕಾಗುತ್ತೋ ಅದೆಲ್ಲ ತಗೊಬಂದು ಕೊಟ್ಟು, ಹಾಗೆ ಒಂದಿಷ್ಟು ಹೆಣ್ಮಕ್ಳನ್ನ ಆ ಕೆಲಸಕ್ಕೆ ನೀನು ಕಳಿಸ್ಕೊಟ್ರೆ ಯಾರು ಸಿಗ್ತಾರಾ ಅಂತ ನೋಡ್ಬಿಟ್ಟು ಒಂದು 3-4 ಜನ ಆದರೂ ಸಾಕು. ಪ್ರತಿನಿತ್ಯ ನಾವು ಬಂದು ನಿಮ್ಗೆ ಸಹಾಯ ಮಾಡ್ತೀವಿ, ಅದು ಏನೇನು ಮಾಡಬೇಕು ಅಂತ ಹೇಳ್ತೀವಿ. ಆಮೇಲೆ ಅದಕ್ಕೆ ಬೇಕಾಗಿರೋಂಥ ಸಾಮಾನು ದೇಕರಿಕೆಗಳನ್ನೆಲ್ಲ ನೋಡಿಕೊಂಡು, ಅಂದರೆ ಮೇನಾಗಿ ನೀನು ಮ್ಯಾನೇಜರ್ ಅಂತಾರಲ್ಲ ಆಫೀಸಲ್ಲಿ, ಆ ರೀತಿ ನೋಡಿಕೊಂಡು ನಮಗೊಂದಿಷ್ಟು ಸಹಾಯ ಮಾಡಿದ್ರೆ ಸಾಕು ಕಣಪ್ಪ. ಅಯ್ಯೋ ಗಿರ್ಜಕ್ಕನವ್ರೆ, ನಾವಿಲ್ಲ ಅಂತೀವಿ. ಅಯ್ಯೋ, ನಿಮ್ಮ ಅನ್ನನ ತಿಂದು ಬದುಕಿದ ಜೀವ ಇದು ಕಣ್ರಿ. ಈಗ ನಿಮ್ಮ ಕಷ್ಟ ಕಾಲಕ್ಕೆ ನಾವು ಸಹಾಯ ಆಗದೆ ಹೋದರೆ ಭಗವಂತ ಮೆಚ್ತಾನ? ಇಲ್ಲ ಕಣ್ರಿ, ನಮ್ಮ ಮನೆಯಲ್ಲಿ ದುಡಿಯೋರು 4 ಜನ ಇದ್ದೀವಿ. ನಾನು, ನಮ್ಮ ಆಕೆ, ಮಗ, ಸೊಸೆ ಎಲ್ಲರೂ ಬಂದು ನಿಮ್ಗೆ ಸಹಾಯ ಮಾಡ್ತೀವಿ. ಖಂಡಿತ ನಿಮ್ಮ ಈ ಕಷ್ಟಕ್ಕೆ ನಾವು ಹೆಗರು ಕೊಟ್ಟು ನಿಲ್ತೀವಪ್ಪ. ಖಂಡಿತ ದುಃಖಿಸಬೇಡಿ. ನಿಮ್ಮ ಮನೆ ಮಕ್ಕಳು ನಾವು. ನಿಮ್ಮ ಕಷ್ಟಕ್ಕೆ ನಾವು ಸಹಾಯ ಮಾಡಿದೆ ಇನ್ಯಾರು ಸಹಾಯ ಮಾಡೋಕ್ಕೆ ಸಾಧ್ಯ? ಖಂಡಿತ ಈಗಲ್ಲ, ಈ ಕ್ಷಣಕ್ಕೆ ಈ ಕೆಲಸ ಶುರು ಮಾಡೋಣ. ನಾನು ಅಂಗಡಿಗೆ ಹೋಗಿ ಸಾಮಾನು ತರ್ತೀನಿ. ಮಗನೇ, ನೀನು ಯಾರಾದರೂ ಹೆಣ್ಮಕ್ಳು 4 ಜನ ಸಿಗ್ತಾರಾ ಅಂತ ನೋಡಿಬಿಟ್ಟು ಅವ್ರ ಹಳೆ ಮನೆಯನ್ನು ಸ್ವಚ್ಛಗೊಳಿಸಪ್ಪ. ಖಂಡಿತವಾಗ್ಲಪ್ಪ, ಈಗಲೇ ಹೋಗ್ಬಿಟ್ಟು ಮನೆಯೆಲ್ಲ ಸ್ವಚ್ಛ ಮಾಡಿಬಿಟ್ಟು ಯಾವುದಾದ್ರೂ ಹೆಣ್ಮಕ್ಳು ಖಾಲಿದಾರ ಮನೆಯಲ್ಲ ಅಂತ ನೋಡ್ತೀನಿ. ಕೆಲಸಕ್ಕೆ ಬರ್ತೀರಾ ಅಂತ ಕೇಳ್ಬಿಟ್ಟು ಬರ್ತೀನಪ್ಪ. ಯಾವುದೇ ಕೆಲಸ ಆಗಲಿ, ನಾಳೆ ಅಂದ ಮನೆ ಹಾಳು. ಇವತ್ತಿನ ಕೆಲಸ ಈಗ ಮಾಡಿ ಮುಗಿಸಿದ್ರೆ ಮಾತ್ರ ನಮಗೆ ಯಶಸ್ಸು ಸಿಗೋದಕ್ಕೆ ಸಾಧ್ಯ. ಗಿರ್ಜಕ್ಕನವರೇ, ಏನು ಯೋಚನೆ ಮಾಡಬೇಡಿ. ನೀವು ಹೇಳಿರೋ ಕೆಲಸನ ತಲೆ ಮೇಲೆ ಹೊತ್ಕೊಂಡು ಮಾಡೋದಕ್ಕೆ ಈ ದೇವಣ್ಣ ಸದಾ ಸಿದ್ಧ. ನಿಮ್ಮ ಸೇವೆಗೆ ಈ ಹನುಮಂತ ಸದಾ ಸಿದ್ಧ. ರಾಮನ ಸೇವೆಗೆ ಆ ಹನುಮಂತ ಹೇಗೋ ಹಾಗೆ ಗಿರಿಜಕ್ಕನ ಸೇವೆಗೆ ಈ ದೇವಣ್ಣ ಸದಾ ಸಿದ್ಧ. ನಿಮ್ಮಿಬ್ಬರ ಮಾತು ಕೇಳಿ ತುಂಬಾ ಖುಷಿ ಆಯಿತು. ಥ್ಯಾಂಕ್ಸ್ ರಪ್ಪ, ಧನ್ಯವಾದಗಳು. ನನ್ನ ಕಷ್ಟಕ್ಕೆ ಇಷ್ಟೊಂದು ಬೆಂಬಲವಾಗಿ ನಿಂತ್ರಲ್ಲ, ನನಗಷ್ಟೇ ಸಾಕು. ಖಂಡಿತವಾಗ್ಲೂ ನಾಳೆಯಿಂದನೇ ಕೆಲಸ ಶುರು ಮಾಡೋಣ. ನಾಳೆಯಿಂದನೇ ಬರ್ತೀವಿ ಇಲ್ಲಿ.
ಅಲ್ಲಿ ಪುಟ್ಟ ಮಗು ಮಲ್ಕೊಂಡಿದೆ. ನಾವು ಬೇಗ ಹೋಗಬೇಕು ಕಣಪ್ಪ. ಖಂಡಿತವಾಗ್ಲೂ ನಿಮ್ಮಿಂದ ಈ ಉಪಕಾರವನ್ನು ಮಾಡಿ ಏಳೇಳು ಜನ್ಮದ ಪುಣ್ಯ ಬರುತ್ತೆ ನಿಮಗೆ. ಅಷ್ಟೊಂದು ಕೇಳ್ಕೊಳ್ಳೋ ಅವಶ್ಯಕತೆ ಇಲ್ಲ ಗಿರಿಜಕ್ಕನವರೇ. ನಿಮ್ಮ ಋಣದಲ್ಲಿ ನಾವಿದ್ದೇವೆ ಹೊತ್ತು ನಮ್ಮ ಋಣದಲ್ಲಿ ನೀವಿಲ್ಲ. ಆ ಋಣವನ್ನು ತೀರಿಸೋದಕ್ಕೊಂದು ಅವಕಾಶ ಆ ಭಗವಂತ ಕೊಟ್ಟ ಅಂದ್ಕೊಂಡು ಸಹಾಯ ಮಾಡ್ತೀವಿ ನಿಮಗೆ. ಖಂಡಿತವಾಗ್ಲೂ ನಾಳೆ ಬೆಳಿಗ್ಗೆಯಿಂದನೇ ಕೆಲಸ ಶುರು ಮಾಡ್ತೀವಿ. ಖಂಡಿತ ನೀವು ಬನ್ನಿ. ಹೇಗೆ ಮಾಡಬೇಕು, ಯಾವ ರೀತಿ ಮಾಡಬೇಕು ಅಂತ ಹೇಳಿ ನಿಮಗೆ ನಾವು ಸಹಾಯ ಹಸ್ತವನ್ನು ಯಾವಾಗಲೂ ಕೊಡೋದಕ್ಕೆ ಸದಾ ಸಿದ್ಧರು. ಅಲ್ಲ, ಈ ಜಯಮಲನಿಗೆ ಏನಾಗಿದೆ ಅಂತ? ಹಾಂ, ನಮ್ಮನೇಲಿರೋ ಗಂಗನಿಗಿಂತ ವೇಸ್ಟ್ ಬಾಡಿ ಆಗ್ತಾ ಇದ್ದಾಳಲ್ಲ. ಯಾವುದೇ ಒಂದು ಕೆಲಸ ನೆಟ್ಟಗೆ ಮಾಡ್ತಾ ಇಲ್ಲ ಈಕೆ. ಹೇಳಿಬಿಟ್ರೆ ಡಾರ್ಲಿಂಗ್ ಡಾರ್ಲಿಂಗ್ ಅಂತ ಪೂಸಿ ಹೊಡಿತಾ ಇದ್ದಾಳೆ. ಯಾಕೆ ಅಂತಲೇ ಗೊತ್ತಾಗ್ತಾ ಇಲ್ಲಲ್ಲಪ್ಪ. ಬ್ಯಾಂಕ್ ಕೆಲಸ ನೋಡಿದ್ರೆ ಪೆಂಡಿಂಗ್ ಇದೆ, ಇನ್ಕಮ್ ಟ್ಯಾಕ್ಸ್ ನೋಡಿದ್ರೆ ಕಟ್ಟಾಗಿಲ್ಲ, ನೋಟಿಸ್ ಬಂದು 1 ವಾರ ಆಯಿತು. ನಾನು ನೋಡ್ತಾ ಇದ್ದೀನಿ ಇತ್ತೀಚೆಗೆ ಯಾಕೋ ಲೇಸಿ ಆಗಿಬಿಟ್ಟಿದ್ದಾಳಪ್ಪ ಜಯಮಲ. ಯಾಕೆ ಅಂತಲೇ ಗೊತ್ತಾಗ್ತಾ ಇಲ್ಲ. ಯಾವ ಕೆಲಸ ನೆಟ್ಟಗೆ ಮಾಡ್ತಾ ಇಲ್ಲ. ನಾನು ನೋಡಿದ್ರೆ ಗಂಗಾನ ಹತ್ರ ಜಯಮಲ ನೋಡಿ ಕಲ್ತ್ಕೋ ಹೇಗಿರಬೇಕು ಅಂತ ಹೇಳ್ತಾ ಇದ್ದರೆ ಈಕೆ ನೋಡಿದ್ರೆ ಒಳ್ಳೆ ಹಿಂಗತ್ತಿನ ಮಂಗನಂಗೆ ಆಡ್ತಾ ಇದ್ದಾಳೆ. ಯಾಕೆ ಅಂತಲೇ ಗೊತ್ತಾಗ್ತಾ ಇಲ್ಲಲ್ಲಪ್ಪ. ಅಲ್ಲ, ಆಕೆನ ಶಾಪಿಗೆ ಕರ್ಕೊಂಡು ಹೋಗ್ತೀನಿ, ಮನೇಲಿ ಇಲ್ಲದೆ ಇರೋ ವ್ಯವಸ್ಥೆಗಳಿಲ್ಲ, ಆಳಿದ್ದಾರೆ ಕಾಳಿದ್ದಾರೆ, ಆದರೂ ಯಾಕೆ ಈಕೆ ಮೂಡ್ ಡಿಸ್ಟರ್ಬ್ ಆಗ್ತಾ ಇದೆ ಅಂತಲೇ ಗೊತ್ತಾಗ್ತಾ ಇಲ್ಲಲ್ಲಪ್ಪ. ಯಾರು ಮಾಡದೇ ಇರೋಷ್ಟು ವ್ಯವಸ್ಥೆನ ಈಕೆ ಮಾಡಿಕೊಟ್ಟಿದ್ದೀನಿ. ಈಕೆ ನೋಡಿದ್ರೆ ಈ ರೀತಿ ಮಾಡ್ತಾ ಇದ್ದಾಳೆ. ಒಂದು ಕೆಲಸನೂ ಹೇಳಿದ ಕೆಲಸ ಮಾಡ್ತಾ ಇಲ್ಲ. ಯಾಕೆ ಅಂತಲೇ ಗೊತ್ತಾಗ್ತಾ ಇಲ್ಲಪ್ಪ. ರೋಸಿ 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 ಯಾವ ಕಡೆಗೆ ಹೋದ್ಲಪ್ಪ ಈಕೆನು? ಅಲ್ಲ, ಇತ್ತೀಚೆಗೆ ನನ್ನ ಮೇಲೆ ಗೌರವನೇ ಕಡಿಮೆ ಐತೆ. ಏನು ಕಥೆ ಇವ್ರದ್ದು ಅಂತಲೇ ಗೊತ್ತಾಗ್ತಾ ಇಲ್ವಲ್ಲಪ್ಪ. ಜಯಮಲ ನೋಡಿದ್ರೆ ಆ ರೀತಿ, ಈಕೆ ರೋಸಿ ನೋಡಿದ್ರೆ ಎಷ್ಟೊತ್ತಾದ್ರೂ ಬರೋದೇ ಇಲ್ಲ. ಕರೆದುಬಿಟ್ಟು ಎಷ್ಟೊತ್ತಾಯಿತು, ಒಂದು ಮ್ಯಾನೇಜ್ ಬೇಡವಾ? ಅಯ್ಯೋ ಇವ್ರನ್ನ. ರೋಸಿ ರೋಸಿ. ಮೇ ಐ ಕಮಿಂಗ್? ಎಸ್, ಕಮಿಂಗ್. ಹೇಳಿ ಸರ್. ನಿನ್ನೆ ಹೇಳಿದ್ನಲ್ವಾ, ಆರ್ಕೆಟ್ರಾ ಗ್ರೂಪ್ ಆಫ್ ಕಂಪ್ನಿದು ಫೈಲ್ಸ್ಗಳೆಲ್ಲ ಚೇಂಬರಲ್ಲಿರಬೇಕು ಅಂತ. ನಾನು ಬಂದು ಚೇಂಬರ್ಗೆ ಎಷ್ಟೊತ್ತಾಯಿತು ಗೊತ್ತಾ? ಅರ್ಧ ಗಂಟೆ ಮೇಲಾಯಿತು, ಇನ್ನೂ ಫೈಲ್ಸ್ ತಂದಿಟ್ಟಿಲ್ಲ. ಏನು ಕತೆ, ಏನಾಗ್ತಾ ಇದೆ ಆಫೀಸಲ್ಲಿ ನೋಡು. ಜಯಮಲ ಮೇಡಮ್ ಅವರು ಏನು ಮಾಡ್ತಾ ಇದ್ದಾರೆ ಅಂತ ನೋಡ್ಬಿಟ್ವಾ? ಯಾಕೆ ಅವ್ರಿಗೆ ಬ್ಯಾಂಕಲ್ಲಿ ಟ್ಯಾಕ್ಸ್ ಕಟ್ಟಕ್ಕೆ ಹೇಳಿದ್ದೆ, ಇನ್ಕಮ್ ಟ್ಯಾಕ್ಸ್ ಕಟ್ಟಿಲ್ಲ, ಬ್ಯಾಂಕ್ ಫೈಲ್ಸ್ಗಳನ್ನು ನೋಡಿಲ್ಲ. ಯಾಕೆ ಹೀಗೆ ಮಾಡ್ತಾ ಇದ್ದಾರೆ ಅವರು? ಯಾಕೆ ಕರೆಕ್ಟಾಗಿ ಬರ್ತಾ ಇಲ್ವ ಆಫೀಸ್ಗೆ? ಸರ್, ಆರ್ಕೆಟ್ರಾ ಗ್ರೂಪ್ ಆಫ್ ಕಂಪ್ನಿ ಫೈಲ್ಸ್ ಕೂಡ ಜಯಮಲ ಮೇಡಮ್ ಹತ್ರ ಇದೆ. ಅವ್ರು ಇನ್ನೂ ಬಂದಿಲ್ಲ. ಇತ್ತೀಚೆಗೆ ಯಾಕೋ ಗೊತ್ತಿಲ್ಲ, ಟೈಮಿಂಗ್ಸಿಗೆ ಮೇಂಟೈನ್ ಮಾಡ್ತಾ ಇಲ್ಲ ಅವರು. ತುಂಬಾ ಲೇಟಾಗಿ ಬರ್ತಾ ಇದ್ದಾರೆ, ಬೇಗ ಹೋಗ್ತಾ ಇದ್ದಾರೆ. ಯಾಕೆ ಅಂತ ಗೊತ್ತಿಲ್ಲ. ಕೇಳಿದ್ರೆ ನಮಗೆ ಜೋರು ಮಾಡ್ತಾ ಇದ್ದಾರೆ. ನಾನು ಈ ಕಂಪ್ನಿ ಮ್ಯಾನೇಜರ್, ನಿಮ್ಮ ಹತ್ರ ಏನು ಹೇಳ್ಸ್ಕೊಳೋದು ಅಂತ ಕೇಳ್ತಾ ಇದ್ದಾರೆ. ಅವ್ರು ಬರ್ತಾ ಇಲ್ಲ. ಆರ್ಕೆಟ್ರಾ ಗ್ರೂಪ್ ಆಫ್ ಕಂಪನಿ ಅವ್ರು ಕಾಲ್ ಮಾಡಿದ್ರು. ಏನಾಯ್ತು, ನಮ್ಮ ಫೈಲ್ಗಳನ್ನ ಚೆಕ್ ಮಾಡಿದ್ರೆ ಏನು ಕತೆ ಅಂತ ಕೇಳಿ ಕಾಲ್ ಮಾಡಿದ್ದಾರೆ. ನಿಮಗೆ ಇನ್ಫಾರ್ಮ್ ಮಾಡೋಣ ಅಂತಂದರೆ ನಿನ್ನೆ ಸಾಯಂಕಾಲದಿಂದ ನಿಮ್ಮ ಮೊಬೈಲ್ ಸ್ವಿಚ್ ಆಫ್ ಹಾಕೊಂಡಿತ್ತು, ಅದಕ್ಕೋಸ್ಕರ ತಿಳಿಸಿಲ್ಲ. ಸಾರಿ. ಜಯಮಲ ಮೇಡಮ್ ಅವರು ಯಾಕೆ ಹೀಗೆ ಮಾಡ್ತಾ ಇದ್ದಾರೆ ಅಂತ ನನಗೂ ಗೊತ್ತಿಲ್ಲ. ಎಲ್ಲ ಫೈಲ್ಸ್ಗಳು ಅವ್ರ ಹತ್ರನೇ ಇರುತ್ತಲ್ವಾ, ಅವ್ರ ಕ್ಯಾಬಿನಲ್ಲೇ ಇರುತ್ತೆ. ಅವ್ರ ಕ್ಯಾಬಿನಿಗೆ ಬೀಗ ಹಾಕ್ಬಿಟ್ಟು ಹೋಗ್ತಾ ಇದ್ದಾರೆ ಡೈಲಿನವರು. ಮುಂಚೆನೇ ಹಾಕ್ತಾ ಇದ್ದಾರೆ, ಇವಾಗಲೂ ಹಾಕ್ತಾ ಇದ್ದಾರೆ. ಯಾಕೆ ಹೀಗೆ ಮಾಡ್ತಾ ಇದ್ದಾರೆ ಅಂತ ಗೊತ್ತಿಲ್ಲ. ಯಾಕೆ ನಮ್ಮ ಮೇಲೆ ನಂಬಿಕೆ ಇಲ್ವಾ ಗೊತ್ತಿಲ್ಲ. ನೀವಾದ್ರೂ ಚೇಂಬರ್ಗೆ ಕೀ ಹಾಕ್ಬಿಟ್ಟು ಹೋಗಲ್ಲ, ಅವ್ರು ನೋಡಿದ್ರೆ ಕೀ ಹಾಕ್ಬಿಟ್ಟು ಹೋಗ್ತಾ ಇದ್ದಾರೆ. ಓ ಹೌದಾ? ಯಾಕೆ ಹೀಗಾಗ್ತಾ ಇದೆಯಪ್ಪ? ಗಂಗಾಳ ಫ್ರೆಂಡ್ ಗಂಡನ ಕತೆನೇ ಆಗೋ ರೀತಿ ಇದೆಯಂಗಿಲ್ಲಪ್ಪ. ಯಾವುದಕ್ಕೂ ಹುಷಾರಾಗಿರಬೇಕು. ನೋಡೋಣ ಇರಿ, ಗೊತ್ತಾಗತ್ತೆ ಬಿಡಿ. ನಾನು ಹುಷಾರಲ್ಲಿ ಇದ್ಬಿಟ್ರೆ ಆಯ್ತು ಅಷ್ಟೇ. ರೋಸಿ, ಇವತ್ತು ನಿನ್ನ ಹತ್ರ ಜನರಲ್ ಮೀಟಿಂಗನ್ನು ಅರೇಂಜ್ ಮಾಡೋಕ್ಕೆ ಹೇಳಿದ್ದೆ ಅಲ್ವಾ? ಅರೇಂಜ್ ಮಾಡಿದೀಯಾ? ಎಲ್ರಿಗೂ ತಿಳಿಸಿದೀಯಾ? ಎಲ್ರಿಗೂ ತಿಳಿಸಿದ್ದೀನಿ. ಜಯಮಲ ಮೇಡಮ್ ಅವ್ರಿಗೂ ಕೂಡ ಹೇಳಿದ್ದೀನಿ. ಎಷ್ಟು ಗಂಟೆಗೆ ಅರೇಂಜ್ ಮಾಡಿದೀಯಾ? 12 o'clockಗೆ ಅರೇಂಜ್ ಮಾಡಿದ್ದೀನಿ. ಇವಾಗ ನೋಡಿದ್ರೆ 11:30 ಆಯಿತು. ಜಯಮಲ ಮೇಡಮ್ ನೋಡಿದ್ರೆ ಇನ್ನೂ ರೀಚ್ ಆಗಿಲ್ಲ ಆಫೀಸ್ಗೆ. ಏನು ಅಂತ ಗೊತ್ತಾಗ್ತಾ ಇಲ್ಲ. ಅವ್ರು ಕಾಲ್ ಪಿಕ್ ಮಾಡ್ತಾ ಇಲ್ಲ. ಕಾಲ್ ಮಾಡಿದ್ರು ಯಾಕೆ ಅಂತ ಗೊತ್ತಿಲ್ಲ. ಏನಾದರೂ ಪ್ರಾಬ್ಲಮ್ ಆಗಿದೆಯಾ ಅಂತಲೂ ಗೊತ್ತಿಲ್ಲ ಸರ್. ಓ ಹೌದಾ? ಸರಿ, ಹಾಗಿದ್ರೆ 12 ಗಂಟೆಗೆ ಮೀಟಿಂಗಿಗೆ ಎಲ್ರಿಗೂ ಬರೋಕ್ಕೆ ಹೇಳು. ನಾನು ಬರ್ತೀನಿ, ಜಾಯ್ನ್ ಆಗ್ತೀನಿ. ಆಮೇಲೆ ಇದು ಜಯಮಲ ಮೇಡಮ್ ಬಂದರು ಅಂದರೆ ತಕ್ಷಣ ಚೇಂಬರ್ಗೆ ಕಳಿಸು, ಸರಿನಾ? ಕ್ಯಾಬಿನಿಗೆ ಕಳಿಸು, ಮಾತಾಡ್ತೀನಿ ಇವ್ರ ಹತ್ರ. ಓಕೆ ಸರ್, ನಾನು ಹೊರಡ್ತೀನಿ. ಬಾಯ್. ಓಕೆ, ಬಾಯ್ ಅಪ್ಪ. ರೋಸೆ, ಹೇಳಿ ಸರ್, ಇನ್ನೇನಾದರೂ ಇತ್ತಾ? ಒಂದು ಸ್ಟ್ರಾಂಗ್ ಕಾಫಿನ ಕಳಿಸು. ಓಕೆ ಸರ್, ಕಳಿಸ್ತೀನಿ. ತುಂಬ ಚೆನ್ನಾಗಿದೆ ಕಾಫಿ. ಅಲ್ಲ, ಈ ಜಯಮಲನಿಗೆ ಏನಾಗಿದೆ ಅಂತ ಆಫೀಸ್ಗೂ ಕರೆಕ್ಟಾಗಿ ಬರ್ತಾ ಇಲ್ಲ. ಅವಳು ಕ್ಯಾಬಿನಿಗೆ ನೋಡಿದ್ರೆ ಬೀಗ ಹಾಕಿ ಹೋಗ್ತಾ ಇದ್ದಾಳೆ. ಯಾಕೆ, ಏನಿದೆ ಅಂತ ಸೀಕ್ರೆಟ್ ಅವಳು ಕ್ಯಾಬಿನೊಳಗೆ ಅಂತಲೇ ಗೊತ್ತಾಗ್ತಾ ಇಲ್ವಲ್ಲಪ್ಪ.
ನಾನು ನಿಜವಾಗ್ಲೂ ರೋಸಿ ಹೇಳಿರೋ ಹಾಗೆ ನಾನು ಕ್ಯಾಬಿನಿಗೆ ಬೀಗ ಹಾಕ್ಬಿಟ್ಟು ಹೋಗಲ್ಲ. ಈಕೆ ನೋಡಿದ್ರೆ ಈಕೆಗೆ ಯಾರ ಮೇಲೂ ನಂಬಿಕೆನೇ ಇಲ್ವಾ? ಅಂಥದ್ದೇನಾಗಿದೆ ಈಕೆಗೆ ಅಂತಲೂ ಗೊತ್ತಾಗ್ತಾ ಇಲ್ಲಲ್ಲಪ್ಪ. ಶ್ರೀಕಾಂತ್, ಯಾಕೆ ರೋಸಿ ಹತ್ರ ಹೇಳಿ ಕಳಿಸಿದ್ರಂತೆ? ಸ್ವಲ್ಪ ತಡ ಆಗೋಯ್ತು, ಸಾರಿ. ನೀವು ಇವತ್ತು ಬೇಗ ಬಂದಿದ್ದೀರಾ, ಯಾಕೆ ನಮ್ಮನೆ ಹತ್ರ ಬಂದು ನನ್ನನ್ನು ಪಿಕ್ ಮಾಡಿಲ್ಲ? ಸಾರಿ ಜಯಮಾಲ, ನಾನು ಇವತ್ತು ಪಿಕ್ ಮಾಡೋಕ್ಕೆ ಬರ್ತೀನಿ ಅಂತ ಹೇಳಿದ್ವಲ್ಲ ನಿನ್ನ ಹತ್ರ. ಯಾಕೆ ಇಷ್ಟೊಂದು ಲೇಟ್ ಆಯಿತು? ಇವಾಗ 1 ವಾರ 15 ದಿವಸದಿಂದ ಟೈಮ್ ಟು ಟೈಮ್ ಆಫೀಸಿಗೆ ಬರ್ತಾ ಇಲ್ವಂತೆ ನೀನು. ಯಾಕೆ? ಆಫೀಸ್ ಮ್ಯಾನೇಜರ್ ಆಗಿಬಿಟ್ಟು ನೀನೇ ಈ ರೀತಿ ಮಾಡೋಕ್ಕೆ ಶುರು ಮಾಡಿಬಿಟ್ರೆ ಹೇಗೆ? ನಾನು ಲೇಟಾಗಿ ಬಂದರೆ ಒಂದು ಲೆಕ್ಕ, ನೀನೇ ಲೇಟಾಗಿ ಬರ್ತಾ ಇದೆಯಾ ಅಂದರೆ ಯಾಕೆ ಹೀಗೆ ಮಾಡ್ತಾ ಇದೆಯಾ? ಏನಾಯ್ತು ನಿಮಗೆ? ಇವನು ವರ್ಷನೇ ಚೇಂಜ್ ಆಗಿಬಿಡ್ತಾ ಇದೆಯಲ್ಲಪ್ಪ. ಇಷ್ಟು ದಿವಸ ಆದ್ರೂ ಬೇರೆ ಮಾತು ಕೇಳಿಬಿಟ್ಟು ಒಂದು ದಿವಸ ನನ್ನ ಹತ್ರ ವಿಚಾರ ಮಾಡದೇ ಇರೋನು ಇವಾಗ ನಾನು ಪ್ರೆಗ್ನೆಂಟ್ ಅಂತ ಅಂದಿದ ತಕ್ಷಣ ಏನಾಗಿದೆ ಇವನಿಗೆ ಅಂತಾನೆ ಗೊತ್ತಾಗ್ತಾ ಇರಲ್ಲಪ್ಪ. ಅಲ್ಲ, ಇವನಿಗೆ ನನ್ನ ಮೇಲಿರೋ ಪ್ರೀತಿ ಏನಾದರೂ ಕಡಿಮೆ ಆಗ್ಬಿಡ್ತಾ ಇದೆಯಾ? ಇರ್ರಿ, ಹಂಗಲ್ಲ ಆಗೋಕ್ಕೆ ಕೊಡಬಾರ್ದು. ಯಾಕೆ? ಇವನು ಅಷ್ಟೆಷ್ಟು ನಂಗೆ ಬರಬೇಕು, ಅಲ್ಲಿವರೆಗೂ ನಾನು ಬಿಡೋ ಮಾತೇ ಇಲ್ಲ. ಇರಿ ನೋಡೋಣ. ಇದೇನಿದು? ಶ್ರೀಕಾಂತ್ ಸರ್ ಅವರು ವೈಫು ಜಯಮಾಲ ಮೇಡಮ್ ಅವರು. ಶ್ರೀಕಾಂತ್ ಸರ್ ನೋಡಿದ್ರೆ ಜಯಮಾಲ ಮೇಡಮ್ ಅವ್ರ ಬಗ್ಗೆ ನಮ್ಮ ಹತ್ರನೇ ವಿಚಾರ ಮಾಡ್ತಾರೆ. ಹಾಗಿದ್ರೆ ಇವರಿಬ್ಬರು ಒಂದೇ ಮನೇಲಿ ಇಲ್ವಾ? ಬೇರೆ ಬೇರೆ ಇರ್ತಾರಾ? ಅಲ್ಲ, ಹಸ್ಬೆಂಡ್ ಆ್ಯಂಡ್ ವೈಫ್ ಅಂದ ತಕ್ಷಣ ಒಟ್ಟಿಗೆ ಇರಬೇಕು ತಾನೆ? ಇದೇನು ಕತೆನಪ್ಪ? ಯಾಕೆ ಬೇಕು ಬಿಡಿ ನಮಗೆ ಶ್ರೀಮಂತರ ಸವಾಸ ಬೇಡ. ಏನೇನಿರುತ್ತೋ ಅವ್ರುಗಳದು ನಮ್ಗೆ ಗೊತ್ತಿಲ್ಲಪ್ಪ. ಅಲ್ಲ, ಜಯಮಾಲ ಮೇಡಮ್ ಅವರು ಶ್ರೀಕಾಂತ್ ವೈಫ್ ಅಂದಿದ ತಕ್ಷಣ ಎಲ್ಲನೂ ಜಯಮಾಲ ಮೇಡಮ್ ಅವರಿಗೆ ವಹಿಸ್ಕೊಟ್ಟಿದ್ದಾರೆ. ಈಗ ನೋಡಿದ್ರೆ ಮೂರನೇ ವ್ಯಕ್ತಿ ಅದು ನನ್ನ ಹತ್ರ ಕೇಳ್ತಾ ಇದಾರಲ್ಲ ಜಯಮಾಲ ಮೇಡಮ್ ಅವ್ರ ಬಗ್ಗೆ. ಇದು ಏನಂತಾನೆ ಗೊತ್ತಾಗ್ತಾ ಇಲ್ವಲ್ಲಪ್ಪ. ಇರಿ, ಒಂದು ಸ್ವಲ್ಪ ಹೊತ್ತ ನೋಡೋಣ ಸೈಡಲ್ಲಿ ನಿಂತುಬಿಟ್ಟು. ಏನು ಯೋಚನೆ ಮಾಡ್ತಾ ಇದೆಯಾ ಜಯಮಾಲ? ಇದೇನಿದು ಡಾರ್ಲಿಂಗ್? ನನ್ನನ್ನು ಪ್ರೀತಿಯಿಂದ ಡಾರ್ಲಿಂಗ್ ಅಂತ ಕರಿತಾ ಇರೋರು ನೀವು, ಇವತ್ತೇನಿದು ಚಿನ್ನ ಮುನ್ನ ಅಂತ ಕರಿತಾ ಇರೋರು ನೀವು, ಇವತ್ತು ಯಾಕೆ ಜಯಮಾಲ ಅಂತ ಹೆಸರಿಟ್ಟು ಕರಿತಾ ಇದ್ದೀರಾ? ಇದು ಆಫೀಸ್ ಕಣೆ. ಯಾಕೆ ಇಷ್ಟು ದಿವಸ ಇದೇ ಆಫೀಸಲ್ಲಿ ನಾವು ಸರಸ ಸಲ್ಲಾಪಗಳನ್ನು ನಿಮ್ಮ ಕ್ಯಾಬಿನಲ್ಲಿ ಮಾಡ್ತಾ ಇದ್ವಿ ತಾನೆ, ಮುದ್ದಾಡ್ಕೊತಾ ಇದ್ವಿ ತಾನೆ? ಇವಾಗ ನಿಮ್ಗೆ ಇದು ಆಫೀಸ್ ಅಂತ ನೆನಪಾಯ್ತಾ? ಇಷ್ಟು ದಿವಸ ನಿಮ್ಗೆ ಇದು ಆಫೀಸ್ ಅಂತ ಅನಿಸ್ಲಿಲ್ವಾ? ಯಾಕೆ ಹೀಗೆ ಮಾಡ್ತಾ ಇದ್ದೀರಾ? ನಾನು ಪ್ರೆಗ್ನೆಂಟ್ ಅಂತ ಗೊತ್ತಿದ್ದ ತಕ್ಷಣ ನನ್ನ ಮೇಲೆ ನಿಮ್ಗೆ ಪ್ರೀತಿ ಕಡಿಮೆ ಆಗೋಯ್ತಾ? ಅಯ್ಯೋ ಶಿವನೇ, ಈ ಒಳ್ಳೆ ಕತೆ ಆಯ್ತಲ್ಲಪ್ಪ ಈ ಪ್ರೆಗ್ನೆಂಟು ಅನ್ನೋದು. ಯಪ್ಪ, ಮಾತಿಗೂ ಪ್ರೆಗ್ನೆಂಟು ಅಂತ ಜೀವ ಹಿಂಡ್ತಾ ಇದ್ದಾಳಲ್ಲೋ. ಯಾಕಾದರೂ ಆವತ್ತು ಈಕೆ ಮನೆಗೆ ಹೋಗಿ ರಾತ್ರಿ ಒಳ್ಕೊಬಿಟ್ನೋ. ಇಷ್ಟೊಂದು ಮನೆಗೆ ಹೋಗೋದಕ್ಕೆ ಇಷ್ಟ ಇಲ್ಲ ಅಂದರೆ ಯಾವುದಾದ್ರೂ ಹೋಟೆಲಲ್ಲಿ ಲಾಡ್ಜಲ್ಲಿ ರೂಮ್ ಮಾಡ್ಕೊಂಡಿದ್ರೆ ಇನ್ನೂ ನೆಮ್ಮದಿ ಸಿಗ್ತಿತ್ತೇನೋ. ಹೋಗಿ ಹದ್ದಿನ ಬಾಯಿ ಸಿಕ್ಕದು ಗಿಣಿ ಮರಿ ಥರ ಆಗೋಯ್ತಲ್ಲಪ್ಪ ನನ್ನ ಜೀವನ. ಯಾಕ್ರೆ ನೀವು ಈ ರೀತಿ ಮಾಡ್ತಾ ಇದ್ದೀರಾ? ನಾನು ಪ್ರೆಗ್ನೆಂಟ್ ಆಗಿರೋದು ಗೊತ್ತಿಲ್ವಾ? ತುಂಬಾನೇ ಸುಸ್ತಾಗ್ತಾ ಇದೆ ನನಗೆ, ತುಂಬಾನೇ ವಾಮಿಟ್ ಬೇರೆ ಆಗ್ತಾ ಇದೆ. ಅದಕ್ಕೋಸ್ಕರ ನಾನು ಆಫೀಸ್ಗೆ ಲೇಟಾಗಿ ಬರ್ತಾ ಇದ್ದೀನಿ. ಪ್ರೆಗ್ನೆಂಟ್ ಆಗಿರುವಾಗ ಎಲ್ಲರೂ ಬೆಡ್ ರೆಸ್ಟ್ ಮಾಡ್ತಾರೆ, ಎಲ್ಲರೂ ಅವರವ್ರ ಗಂಡಂದಿರು ಅವ್ರ ಸೇವೆ ಮಾಡ್ತಾರೆ. ನೀವು ನೋಡಿದ್ರೆ ನನ್ನ ಮೇಲೆ ದಬ್ಬಳಿಕೆ ಮಾಡ್ತಿದ್ದೀರಲ್ಲ, ಯಾಕೆ ಈ ರೀತಿ ಮಾಡ್ತಾ ಇದ್ದೀರಾ? ಯಾಕೆ ನಮ್ಮ ಮಗು ಮೇಲೆ ನಿಮ್ಗೆ ಪ್ರೀತಿನೇ ಇಲ್ವಾ? ಎಷ್ಟು ಕಷ್ಟ ಆಗ್ತಾ ಇದೆ ಗೊತ್ತಾ? ನನಗೆ ಯಾರಿದ್ದಾರೆ ನಿಮ್ಮನ್ನು ಬಿಟ್ಟು ನನ್ನ ಸೇವೆ ಮಾಡೋದಕ್ಕೆ? ನೀವು ನೋಡಿದ್ರೆ ನನಗೆ ಪಿಕ್ ಮಾಡ್ಕೊಂಡು ಹೋಗೋಕ್ಕೂ ಕೂಡ ಮನೆ ಹತ್ರ ಬರ್ತಾ ಇಲ್ಲ. ಈಗ ನೋಡಿದ್ರೆ ಆ ರೋಸಿ ಹತ್ರ ಹೇಳಿ ಕಳಿಸ್ಬಿಟ್ಟು ಕ್ಯಾಬಿನೆಟ್ ಕರೆದ್ಬಿಟ್ಟು ಇಲ್ಲಿ ನೋಡಿದ್ರೆ ಯಾಕೆ ಈ ರೀತಿ ಮಾಡ್ತಾ ಇದ್ದೀರಾ ಅಂತ ಜೋರಾಗ್ತಾ ಇದ್ದೀರಲ್ಲ, ಯಾಕೆ ಈ ರೀತಿ ಮಾಡ್ತಾ ಇದ್ದೀರಾ? ನಾನಾದ್ರೆ ಏನು ಮಾಡಲಿ? ಸರಿಯಾಗಿದೆ ತಾನೇ ಆಕ್ಟಿಂಗು? ಉಮಾಶ್ರೀನ ಮೀರಿಸ್ತಾ ಇದ್ದೀನಿ ತಾನೇ? ಹಾಗಿದ್ರೆ ಒಂದು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೇಗ. ಹಳೆ ವಿಡಿಯೋಗಳನ್ನು ಹೋಗಿ ನೋಡ್ಬೇಡಿ, ಅಷ್ಟಿದ್ರೆ ನನ್ನ ಕತೆಗಳೆಲ್ಲ ಗೊತ್ತಾಗತ್ತೆ ನಿಮಗೆ. ಓಕೆನಾ? ಮುಂದುವರ್ಸೋಣ, ಬನ್ನಿ. ಹೌದಾ ಚಿನ್ನ, ಸಾರಿ. ನಾನು ಅದಕ್ಕೆ ನಿನ್ನ ಹತ್ರ ಹೇಳ್ತಾ ಇರೋದು. ನಿನ್ನ ಹತ್ರ ಇದನ್ನೆಲ್ಲ ತಡ್ಕೊಳೋದಕ್ಕಾಗಲ್ಲ. ನೀನು ತುಂಬಾ ಸಾಫ್ಟ್ ಆಗಿರೋ ಹುಡುಗಿ.
ಅದಕ್ಕೆ ಮಗುನ ತೆಗೆಸ್ಬಿಡೋಣ ಅಂತಿರೋದು ಕಣೆ. ಯಾಕೆ ನೀನು ಅರ್ಥ ಮಾಡ್ಕೋತಾ ಇಲ್ಲ ನನ್ನ ಕನಸನ್ನು? ಅದು ಮಾತ್ರ ಸಾಧ್ಯನೇ ಇಲ್ಲ. ಓ, ಇದಕ್ಕೋಸ್ಕರನಾ ಇವರಿಬ್ಬರ ಮಧ್ಯೆ ಜಗಳ ಆಗಿರೋದು? ಓಹೋ, ಶ್ರೀಕಾಂತ್ ಸರ್ಗೆ ಜಯಮಲಾ ಮೇಡಮ್ ಅವರು ಪ್ರೆಗ್ನೆಂಟ್ ಆಗಿರೋದು ಇಷ್ಟ ಇಲ್ಲ ಅಂದಂಗೆ ಆಯ್ತಾಗಿದ್ರೆ ನಮ್ಗೆ ಯಾಕೆ ಬೇಕು ಬಿಡಿ ದೊಡ್ಡವ್ರ ವಿಷಯಗಳು. ಆಮೇಲೆ ನನ್ನನ್ನು ಕೆಲಸದಿಂದ ತೆಗೆದಾಕ್ಬಿಟ್ರೆ ಕಷ್ಟ. ತುಂಬ ಜಂಬಾಡಿ ಅವಳು ಜಯಮಲಾ ಅಂದರೆ. ಯಾಕೆ ನೀನು ಇಷ್ಟೊಂದು ಹಠ ಮಾಡ್ತಾ ಇದೀಯಾ? ಅರ್ಥ ಮಾಡ್ಕೋ ಚಿನ್ನ. ನೀವು ಅರ್ಥ ಮಾಡ್ಕೊಳ್ಳಿ. ಅರ್ಥ ಮಾಡ್ಕೋಬೇಕಾಗಿರೋರೆ ಈ ರೀತಿ ಹೇಳಿಬಿಟ್ರೆ. ಅದು ಅಲ್ಲದೆ ಮಗು ತೆಗಿಸ್ಬಾರ್ದು, ಗೊತ್ತಿದೆಯಾ ನಿಮಗೆ? ಮಗು ತೆಗಿಸಿದ್ರೆ, ಅಬಾರ್ಷನ್ ಮಾಡಿಸಿದ್ರೆ ಪೊಲೀಸ್ ಕೇಸ್ ಆಗತ್ತೆ, ಅಪರಾಧ. ಅದು ಒಂದು ಜೀವವನ್ನು ಹತ್ಯೆ ಮಾಡೋದು ಅಂದರೆ ಕೊಲೆ ಮಾಡಿದಷ್ಟೇ ಪಾಪ, ಗೊತ್ತಿದೆಯಾ ನಿಮಗೆ? ನಿಮ್ಮನ್ನು ತಗೊಂಡೋಗಿ ಜೈಲಿಗೆ ಹಾಕ್ತಾರೆ ಆಮೇಲೆ. ನೋಡ್ ಚಿನ್ನ, ನೀನು ಅದ್ರ ಬಗ್ಗೆ ಎಲ್ಲ ಏನು ಚಿಂತೆ ಮಾಡಬೇಡ. ದುಡ್ಡು ಬೀಸಾಡ್ಬಿಟ್ರೆ ಎಲ್ಲರೂ ಬಾಯಿ ಮುಚ್ಕೊಂಡು ಬಿದ್ದಿರ್ತಾರೆ ಅಷ್ಟೇನೆ. ದುಡ್ಡಿನ ಮುಂದೆ ಯಾವುದೂ ಇಲ್ಲ. ತೆಗೀರಿ ಕೈನ. ನಿಮ್ಮ ಪ್ರೀತಿಯ ನಾಟಕ ಬೇಕಾಗಿಲ್ಲ ನನಗೆ. ಬಡ್ಡಿ ಮಗ ನಾನು ಪ್ರೆಗ್ನೆಂಟ್ ಅಂತ ನಂಬಿಟ್ಟವನೇ. ಮಗುನ್ ತೆಗಿಸೋಕ್ಕೆ ನಾನು ಪ್ರೆಗ್ನೆಂಟ್ ಆಗಿದ್ರೆ ತಾನೇ. ಯಾಕೋ ಇವನು ವರ್ಷ ಚೇಂಜ್ ಆಗ್ತಾ ಇರೋದಂತೂ ಗ್ಯಾರಂಟಿ. ಇರಿ ಇವತ್ತು ಸಾಯಂಕಾಲ ಮನೆ ಕರೆಸ್ಕೊಂಡು ಅವನಿಗೆ ಫುಲ್ ಪೂಸಿ ಹೊಡೆದಿಲ್ಲ ಅಂದರೆ ನಾನು ಜಯಮಲಾನೇ ಅಲ್ಲ. ಅಲ್ಲ, ಈಕೆಗೆ ಏನೇ ಹೇಳಿದ್ರೂ ಅರ್ಥ ಆಗ್ತಾ ಇಲ್ವಲ್ಲಪ್ಪ. ಆ ಮಗುನ ಇಟ್ಕೊಂಡು ಅಯ್ಯೋ ದೇವ್ರೆ, ನನ್ನ ಕತೆ ಇಬ್ಬರ ಮಧ್ಯೆ ನಾನು ಅಡ್ಕತ್ರಲ್ಲಿ ಸಿಕ್ಕದ ಅಡಿಕೆ ಥರ ಆಗ್ಬಿಟ್ಟಿದೆ ನನ್ನ ಜೀವನ. ಗಂಗಂಗಂತೂ ಎಷ್ಟು ಕಾಟ ಕೊಟ್ರು ನಮ್ಮ ಮನೇನ ತೊಲಗೋಂಗೆ ಕಾಣಿಸ್ತಾ ಇಲ್ಲ. ಈಕೆ ನೋಡಿದ್ರೆ ಭಾರಿ ಚಾಣಾಕ್ಷ ಹೆಣ್ಣು ಥರ ಅನ್ನಿಸ್ತಾ ಇದೆ. ಸಿಕ್ಕಾಕೊಂಡು ಒದ್ದಾಡಂಗೆ ಆಗ್ಬಿಟ್ಟಿದ್ದಿಲ್ಲಪ್ಪ. ಇರಲಿ ನೋಡೋಣ, ಇವತ್ತು ಸಾಯಂಕಾಲ ಈಕೆ ಮನೆಗೆ ಹೋಗಿ ಏನಾದರೂ ಮಾಡಿ ಈಕೆ ನಿದ್ರೆ ಮಾತ್ರೆ ಕುಡಿಸಾದ್ರೂ ಸರಿ. ಈಕೆ ಪ್ರೆಗ್ನೆಂಟ್ ಹೌದೋ ಅಲ್ವೋ, ಹೌದಾಗಿದ್ರೆ ಡಾಕ್ಟ್ರ್ ಹತ್ರ ಹೋಗಿ ತೆಗೆಸ್ಬಿಟ್ಟು ವಿಚಾರ ಮಾಡಲೇಬೇಕು. ರೋಸಿ, ಎಸ್ ಸರ್, ಹೇಳಿ, ಏನು ಬೇಕಿತ್ತು? ರೋಸಿ, ಜಯಮಲಾ ಮೇಡಮ್ ಅವರು ಯಾಕೋ ಒಂದು ಸ್ವಲ್ಪ ಕೋಪದಲ್ಲಿದ್ದಾರೆ. ಅವ್ರಿಗೆ ಸ್ಟ್ರಾಂಗ್ ಕಾಫಿ ಕೊಡ್ತೀಯಾ? ಆಯ್ತು ಸರ್. ರೋಸಿ, ಕಾಫಿಗೆ ನನ್ನ ಕೈಯಲ್ಲಿರೋ ಈ ಪೌಡ್ರನ್ನು ಜಯಮಲಾ ಮೇಡಮ್ ಅವ್ರಿಗೆ ಮಿಕ್ಸ್ ಮಾಡಿಬಿಟ್ಟು ಕೊಡು. ಆದರೆ ಯಾರಿಗೂ ಗೊತ್ತಾಗಬಾರ್ದು, ಯಾರಿಗೂ ಹೇಳಬಾರ್ದು. ನಿನ್ನ ಮಂತ್ಲಿ ಪೇಮೆಂಟ್ ಜೊತೆಗೆ ಇದರದ್ದು ಸೇರಿಸ್ಕೊಡ್ತೀನಿ, ಓಕೆನಾ? ಯಾರಿಗೂ ಹೇಳಬಾರ್ದು ಅಷ್ಟೇ. ಓಕೆ ಸರ್, ನಾನು ಯಾರಿಗೂ ಹೇಳಲ್ಲ. ಆದರೆ ಇದು ಏನು ಅಂತ ಗೊತ್ತಾಗಿಲ್ಲ. ಜಯಮಲಾ ಮೇಡಮ್ಗೆ ಕಾಫಿಲಿ ಹಾಕಿದ್ದನ್ನು ಮಿಕ್ಸ್ ಮಾಡಿಕೊಡ್ಬೇಕು? ನಾನು ಹೇಳಿರೋ ಕೆಲಸ ಮಾತ್ರ ಮಾಡು ರೋಸಿ. ನಿನಗೆ ಪೇಮೆಂಟ್ ಜೊತೆಗೆ ಇನ್ನು ಎಕ್ಸ್ಟ್ರಾ ಪೇಮೆಂಟ್ ಬರುತ್ತೆ ಅಂತ ಅಂದೆ ತಾನೇ? ಹೇಳಿರೋ ಕೆಲಸನ ಸರಿಯಾಗಿ ಮಾಡು ಅಷ್ಟೇ. ಓಕೆ ಸರ್. ಆದರೆ ಒಂದು ಕಂಡೀಷನ್ನು, ಯಾರಿಗೂ ಈ ವಿಷಯ ಗೊತ್ತಾಗಬಾರ್ದು. ಜೊತೆಗೆ ನೀನೇ ಈ ಕೆಲಸನ ಮಾಡು, ಇನ್ಯಾರಿಗೂ ವಹಿಸ್ಬೇಡ ಅಷ್ಟೇ. ಆಯಿತು ಸರ್. ಹೊರಡು. 10 o'clock ಮೀಟಿಂಗನ್ನು ಪೋಸ್ಟ್ಪೋನ್ ಮಾಡು, ಓಕೆನಾ? ಯಾಕೆ ಸರ್? ಯಾಕೆಂದರೆ ಇದನ್ನು ಕುಡಿದಿದ ತಕ್ಷಣ ಜಯಮಲಾ ಮೇಡಮ್ ಅವರನ್ನು ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ಬೇಕು, ಅದಕ್ಕೋಸ್ಕರ. ಹಾಗಿದ್ರೆ ಅಂಥದ್ದಿದ್ರೊಳಗಡೆ ಏನಿದೆ? ಏನೂ ಇಲ್ಲ, ಲೈಟಾಗಿ ನಿದ್ರೆ ಮಾತ್ರ ಇದೆ ಅಷ್ಟೇ. ಅವಳಿಗೆ ತಲೆ ಚಕ್ಕರ್ ಬರುತ್ತೆ, ಅವಳಿಗೆ ಹುಷಾರಿಲ್ಲ ಅಂದ್ಬಿಟ್ಟು ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ಬೇಕು ಅಷ್ಟೇ. ಏನು ಹೇಳ್ತಾ ಇದ್ದೀರಾ ಸರ್? ಏನು ಪ್ರಾಬ್ಲಮ್ ಆಗಲ್ಲ ತಾನೆ? ಖಂಡಿತವಾಗ್ಲೂ ಏನೂ ಪ್ರಾಬ್ಲಮ್ ಆಗೋದಿಲ್ಲ. ನೋಡು, ಹೋಗ್ಬಿಟ್ಟು ನಾನು ಹೇಳಿರೋ ಕೆಲಸನ ನೀಟಾಗಿ ಮಾಡು ಅಷ್ಟೇ. ಗೋ 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 ಗೋ. ಇದೇನಿದು? ಶ್ರೀಕಾಂತ್ ಸರ್ ಅವರು ಜಯಮಲಾ ಮೇಡಮ್ಗೆ ನಿದ್ರೆ ಮಾತ್ರೆ ಹಾಕ್ಕೊಡು ಅಂತಿದ್ದಾರೆ. ಜಯಮಲಾ ಮೇಡಮ್ ನೋಡಿದ್ರೆ ಪ್ರೆಗ್ನೆಂಟ್ ಅಂತ ಹೇಳ್ತಾ ಇದ್ದಾರೆ. ಅಯ್ಯೋ, ಇದು ಯಾಕೋ ನನ್ನ ಕಾಲು ದೊಡ್ಡದಲ್ಲಿ ಬರದೆ ಹೋದರೆ ಸಾಕು. ಅಮ್ಮ, ನನಗೇನು ತೊಂದರೆ ಆಗದೆ ಹೋದರೆ ಸಾಕಪ್ಪ. ಅಯ್ಯೋ, ನನಗೆ ಯಾಕೆ ತೊಂದರೆ ಆಗಬೇಕು? ಅವ್ರು ಹೇಳಿರೋ ಕೆಲಸ ನಾನು ಮಾಡಿರೋದು ಅಷ್ಟೇ. ನನಗೆ ಪೇಮೆಂಟ್ ಜಾಸ್ತಿ ಬಂದರೆ ಸಾಕು. ಇದೇನಿದು? ಶ್ರೀಕಾಂತ್ ಇವತ್ತು ರಾತ್ರಿ ಜಯಮಲಾ ಅವಳ ಮನೆಗೆ ಹೋಗ್ಬಿಟ್ಟು ನಿದ್ರೆ ಮಾತ್ರೆ ಕೊಟ್ಟು ಅವಳನ್ನು ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ಬೇಕು ಅಂತ ಅಂದ್ಕೊಂಡಿದ್ದ ಅಲ್ವಾ? ಆದರೆ ಅದು ಸಾಧ್ಯ ಇಲ್ಲ. ಯಾಕೆ ಹೇಳಿ? ಅದು ಆಕೆ ಮನೆ. ಅವತ್ತಿನ ಥರ ನನಗೇನೆ ಅವಳು ವೈನ್ ಕುಡಿಸ್ಬಿಟ್ಟು ನನ್ನನ್ನೇ ನಿದ್ರೆಗೆ ಜಾರಿಸ್ಬಿಟ್ಲೆ ತುಂಬಾ ಕಷ್ಟ. ಅದಕ್ಕೋಸ್ಕರ ಅವಳನ್ನು ಇಲ್ಲೇ ನಿದ್ರೆ ಮಾತ್ರೆ ಹಾಕಿಬಿಟ್ಟು ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ಬಿಟ್ಟು ಅದು ಏನಾಗಿದೆ ಅಂತ ಚೆಕಪ್ ಮಾಡಿಸಿದ್ರೆ ನನ್ನ ಪ್ರಾಬ್ಲಮ್ ಕ್ಲಿಯರ್. ಹೇಗಿದೆ ಸ್ನೇಹಿತರೆ ನನ್ನ ಐಡಿಯಾ? ವಾಹ್, ಬರೀ ಸುಮ್ಮನೆನಾ? ಮತ್ತೆ ಇಷ್ಟು ದೊಡ್ಡ ಕಂಪ್ನಿ ಕಟ್ಟಿರೋದು
ಗೋಲ್ಡ್ ಮೆಡಲಿಸ್ಟ್ ನಾನು. ನನಗೆ ಇವಳು ಬುದ್ಧಿ ಕಲ್ಸಕ್ಕೆ ನೋಡ್ತಾಳೆ. ಇವಳಿಗೆ ನಾನು ಬುದ್ಧಿ ಕಲಿಸಿಲ್ಲ ಅಂದರೆ ಹೇಗಾಗತ್ತೆ? ಆಕೆ ಚಾಪೆ ಕೆಳಗೆ ತೂರಿದ್ರೆ ನಾವು ರಂಗೋಲಿ ಕೆಳಗೆ ತೂರೋ ಜನರು. ಅಮ್ಮ, ಇಷ್ಟು ದೊಡ್ಡ ಕಂಪ್ನಿ ಕಟ್ಟಿದವರಿಗೆ ಈ ಹುಡುಗಿನ ಮೇಂಟೈನ್ ಮಾಡೋಕ್ಕಾಗಲ್ವೇ ನಮಗೆ? ಓಹೋ ಹೋ ಹೋ, ನಾನು ಗಂಗಾನ ಮೇಂಟೈನ್ ಮಾಡ್ತಾ ಇದ್ದೆ ಕಣ್ರಿ. ಆದರೆ ಗಂಗಾ 24 ಕ್ಯಾರೆಟ್ ಗೋಲ್ಡ್ ಕಣ್ರಿ, ವಜ್ರದಷ್ಟೇ ಅಪ್ಪಟ ಪ್ಯೂರ್ ಕ್ಯಾರೆಟ್ ಕಣ್ರಿ ಅವಳು. ಅದಕ್ಕೋಸ್ಕರ ಅವಳು ಇಷ್ಟ ಇಲ್ಲ ಅಂದ್ರೂ ನನ್ನ ಮನೆಯಲ್ಲೇ ಇರಿಸ್ಕೊಂಡಿರೋದು. ಯಾಕೆಂದರೆ ನನ್ನ ಅಪ್ಪ ಅಮ್ಮನ ಮುದ್ದಿನ ಸೊಸೆ ಆಕೆ. ಎಷ್ಟು ಒಳ್ಳೆಯವಳು ಅವಳು. ಅಪ್ಪ ಅಮ್ಮನ ಎಷ್ಟು ಚೆನ್ನಾಗಿ ನೋಡ್ಕೊಳ್ತಾ ಇದ್ದಾಳೆ. ಮನೇನ ಅಷ್ಟೇ ನೀಟಾಗಿ ನೋಡ್ಕೊತಾ ಇದ್ದಾಳೆ. ಒಂದು ವೇಳೆ ಅವಳು ಮನೇಲಿ ಇಲ್ಲ ಅಂದರೆ ಮನೆ ಕೆಲಸ ಮಾಡೋರು ಯಾರೂ ಇಲ್ಲ. ನಾನು ಈಕೆ ಜಯಮಲಾನಿಗೆ ಮನೆ ಕೆಲಸದವ್ರನ್ನ ಇಟ್ಕೊಂಡಿರೋ ಥರ 4-5 ಜನರನ್ನ ನನ್ನ ಅಪ್ಪ ಅಮ್ಮನ ಸೇವೆ ಮಾಡೋದಕ್ಕೂ ಇಡಬೇಕಿತ್ತು. ಅದಕ್ಕಾಯ್ತು ಬಿಡ್ರಿ ಅಲ್ವಾ?